ಹೆಲೋ ಎವ್ರಿವನ್. ಸೊ ಈ ವಿಡಿಯೋದಲ್ಲಿ ನೌನ್ಸ್ ಚಾಪ್ಟರ್ ರಿಲೇಟೆಡ್ ಪ್ರಾಕ್ಟೀಸ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. SSC ಎಕ್ಸಾಮ್ಸ್, CGL, CPO, CHSL, GD, MTS ಈ ಎಕ್ಸಾಮ್ಸಲ್ಲೆಲ್ಲ ಹೆಂಗೆ ಕೇಳ್ಬೋದು ಅಂತ ಅಂದ್ಬಿಟ್ಟು ಕೆಲವೊಂದು ಸೆಟ್ ಆಫ್ ಪ್ರಾಕ್ಟೀಸ್ ಕ್ವೆಶನ್ಸ್ನ ತಗೊಬಂದಿದ್ದೀನಿ, ಅದನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವು ಥಿಯೋರಿ ಕ್ಲಾಸ್ನ ಮುಗಿಸಿರ್ಬೇಕು. ಲೈಕ್ ಥಿಯೋರಿ ಪಕ್ಕ ಇದ್ಮೇಲೆ ಈ ಪ್ರಾಕ್ಟೀಸ್ ಕ್ವೆಶನ್ಸ್ನ ಸಾಲ್ವ್ ಮಾಡೋದು ಬನ್ನಿ. ಯಾಕಂದರೆ ಥಿಯರಿ ಗೊತ್ತಿಲ್ಲ ಅಂದರೆ ಪ್ರಾಕ್ಟೀಸ್ ಕ್ವೆಶನ್ಸಲ್ಲಿ ನಾನು ಅಷ್ಟೊಂದೇನು ಸ್ಟ್ರೆಸ್ ಮಾಡಲ್ಲ ಥಿಯರಿ ಬಗ್ಗೆ. ಲೈಕ್ ಡೈರೆಕ್ಟ್ ಹೇಳ್ಕೊಂಡು ಹೋಗ್ತೀನಿ. ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಥಿಯರಿನೂ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಬಟ್ ಥಿಯರಿ ಕ್ಲಾಸ್ ನೋಡಿದ್ರೆ ಇದು ನಿಮಗೆ ತುಂಬ ಯೂಸ್ಫುಲ್ಲು. ಇಫ್ ನೀವೇನಾದ್ರು ಥಿಯರಿ ಕ್ಲಾಸ್ ಕೇಳಿಲ್ಲ, ಏನಾದ್ರು ಬೇಕು ಇಂಗ್ಲೀಷ್ಗೆ ಕ್ಲಾಸಸ್ ಅಂತ ಅಂದರೆ ದ ಟಾರ್ಗೆಟ್ 100 ಅಂತ ಆ್ಯಪ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡಿ ಪ್ಲೇಸ್ಟೋರಲ್ಲಿ. ಅದರಲ್ಲಿ ನನ್ನ ಕ್ಲಾಸಸ್ನ ನೀವು ಪರ್ಚೇಸ್ ಮಾಡ್ಬೋದು $299 ರೂಪೀಸ್ಗೆ ಮಾತ್ರ. ಸೊ ಅದನ್ನೆಲ್ಲ ಕೇಳಿದ್ಮೇಲೆ ನೀವು ಈ ಕ್ಲಾಸ್ನ ನೋಡಿದರೆ ಯೂಸ್ಫುಲ್. ಓಕೆ, ಸೊ ಕ್ಲಾಸ್ನ ಶುರು ಮಾಡೋಣ ಬನ್ನಿ. ಫಸ್ಟ್ ಕ್ವೆಶನ್ ನೋಡಿ. ದ ಸೀನರೀಸ್ ಆಫ್ ದೀಸ್ ಪ್ಲೇಸಸ್ ಡು ನಾಟ್ ಮೂವ್ ಮೈ ಹಾರ್ಟ್ ಅಪ್ ಟು ಅ ಗ್ರೇಟ್ ಎಕ್ಸ್ಟೆಂಟ್. ಫಸ್ಟ್ ಆಫ್ ಆಲ್ ಇಲ್ಲಿ ಸೀನರೀಸ್ ನೋಡಿದ ತಕ್ಷಣ ನಮಗೆ ಗೊತ್ತಾಗಬೇಕು, ನಾನು ಒಂದು ಅನ್ಕೌಂಟೇಬಲ್ ನೌನ್ಸಿಂದು ಲಿಸ್ಟನ್ನೇ ಕ್ಲಾಸಲ್ಲಿ ಹೇಳಿದೆ, ಗೊತ್ತಾ, ನೆನಪಿದೆಯಾ? ಸೀನರೀಸ್, ಪೊಯೆಟ್ರಿ, ಲಗೇಜ್, ಬ್ಯಾಗೇಜ್, ಮನಿ, ಮಿಸ್ಚೀಫ್, ಈ ಥರದ್ದೆಲ್ಲ ಕೆಲವೊಂದು ವರ್ಡ್ಸ್ನ ನಾನು ಲಿಸ್ಟ್ ಕೊಟ್ಟಿದ್ದೆ ನಿಮಗೆ. ಆ ಎಲ್ಲ ವರ್ಡ್ಸು ಅನ್ಕೌಂಟೇಬಲ್ ನೌನ್ಸ್. ಸೊ ಅನ್ಕೌಂಟೇಬಲ್ ನೌನ್ಸ್ನ ನಾವು ಯಾವಾಗೂ ಪ್ಲೂರಲ್ ಮಾಡೋಕ್ಕಾಗಲ್ಲ. ಸೊ ಸೀನರೀಸ್ ಅಂತ ವರ್ಡೇ ಇಲ್ಲ. ಸೊ ಇಲ್ಲಿ ಏನು ಬರಬೇಕು, ಸೀನರಿ ಅಂತ ಬರಬೇಕಿತ್ತು ಅಷ್ಟೇ. ಓಕೆ, ಸೊ ಹಾಗಾಗಿನೇ ನನ್ನ ಕ್ಲಾಸ್ ಕೇಳಿದ್ಮೇಲೆ ಈ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಇದಕ್ಕೆ ಈಸಿ ಅಂತ ಹೇಳೋದು. ಬಿಕಾಸ್ ನಾನು ಇವಾಗ ನಿಮಗೆ ಗೊತ್ತಿರಲ್ಲ ಸೀನರಿ ಯಾಕೆ ಸೀನರೀಸ್ ಆಗಲ್ಲ ಅಂತ. ಸೊ ನಾನು ಮುಂಚೆ ಕ್ಲಾಸಲ್ಲೇ ಲಿಸ್ಟ್ ಕೊಟ್ಟಿದ್ದೀನಿ, ಅನ್ಕೌಂಟೇಬಲ್ ನೌನ್ಸ್ ಲಿಸ್ಟ್. ಅವುಗಳು ಪ್ಲೂರಲ್ ಆಗೋಕ್ಕಾಗಲ್ಲ, ಸಿಂಗ್ಯುಲರ್ ಆಗೇ ಇರುತ್ತೆ ಎಲ್ಲ ಕೇಸಲ್ಲೂ. ಓಕೆ, ಸೊ ಹಾಗಾಗಿನೇ ನಿಮ್ಗೆ ಬೇಸಿಕ್ಕಿಂದ ಏನಾದ್ರು ಕ್ಲಾಸಸ್ ಬೇಕು ಅಂತಂದರೆ ನಾನು ನನ್ನ ಕ್ಲಾಸಲ್ಲಿ ಎಲ್ಲ ಚಾಪ್ಟರ್ಸ್ನು ನೀಟಾಗಿ ಅಂದರೆ ಇವಾಗಿನ ನಡೀತಾ ಇದೆ ಕ್ಲಾಸಸ್ಸು, ಬಟ್ ಮೋಸ್ಟ್ ಆಫ್ ದ ಚಾಪ್ಟರ್ಸ್ ಮುಗಿಸಿದ್ದೀನಿ. ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ಮೆನಿ ಅಪುಲೆಂಟ್ ಪೀಪಲ್ ಪ್ಲೇ ಬಿಲಿಯಾರ್ಡ್ಸ್ ಇನ್ ದರ್ ಫ್ರೀ ಟೈಮ್. ಸಿ ಅಪುಲೆಂಟ್ ಪೀಪಲ್ ಅಂತಂದರೆ ರಿಚ್ ಪೀಪಲ್ ಅಂತ ಅರ್ಥ. ಬಿಲಿಯಾರ್ಡ್ಸ್ ಅಂತ ಅಂದರೆ ಅದೊಂದು ಗೇಮ್, ಆ್ಯಂಡ್ ಇದು ಯಾವಾಗೂ ಪ್ಲೂರಲ್ ಆಗೇ ಇರಬೇಕು. ನಾನು ಬೇರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ, ಇವಾಗ ಚೆಸ್ ಆಗಿರ್ಬೋದು, ಸ್ನೂಕರ್ಸ್, ಈ ಥರದ್ದೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ, ಗೊತ್ತಾ. ಈ ಎಲ್ಲ ಗೇಮ್ಸ್ ಏನಂದರೆ ನೋಡೋಕ್ಕೆ ಪ್ಲೂರಲ್ ಥರ ಕಾಣಿಸ್ತವೆ, ಆ್ಯಂಡ್ ಅವು ಈ ವರ್ಡ್ಸ್ ಎಲ್ಲ ಹೆಂಗೆ ಅಂತಂದರೆ ನೋಡೋಕ್ಕೆ ಪ್ಲೂರಲ್ ಥರ ಕಾಣಿಸಿದ್ರು ಇವು ಸಿಂಗ್ಯುಲರ್ ವರ್ಡ್ಸ್. ಓಕೆ, ಸೊ ಚೆಸ್ ಆಗಿರ್ಬೋದು ಅದು ಕೂಡ ಸಿಂಗ್ಯುಲರೇ, ಬಟ್ ನೋಡೋಕ್ಕೆ ಪ್ಲೂರಲ್ ಥರ ಕಾಣಿಸುತ್ತೆ. ಹಂಗೆ ಸ್ನೂಕರ್ಸ್ ಅದು ಕೂಡ ಸಿಂಗ್ಯುಲರ್, ಬಟ್ ಎಸ್ ಇರೋದನ್ನ ಪ್ಲೂರಲ್ ಥರ ಕಾಣಿಸುತ್ತೆ. ಸೊ ಈ ಗ್ರೂಪ್ ಆಫ್ ವರ್ಡ್ಸ್ನ ನಾನು ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ, ನೋಡಿ ಅದನ್ನ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ಪೀಪಲ್ ಜಾಸ್ತಿ ಜನ ಆಗಿರೋದ್ರಿಂದ ಅದ್ರ ಜೊತೆ ಬಂದಿರೋ ವರ್ಬ್ ಕೂಡ ಪ್ಲೂರಲ್ ಆಗೇ ಇದೆ. ಪ್ಲೇಸ್ ಅಂತ ಬಂದರೆ ಸಿಂಗ್ಯುಲರ್ ಆಗಿರೋದು, ಪ್ಲೇ ಪ್ಲೂರಲ್. ಓಕೆ, ಆ್ಯಂಡ್ ಇನ್ ದೇರ್ ಫ್ರೀ ಟೈಮ್, ಪೀಪಲ್ ಜಾಸ್ತಿ ಜನ ಅಲ್ವಾ, ಅದಕ್ಕೆ ದೇರ್ ಅಂತ ಬಂದಿದೆ. ಸೊ ಸೆಕೆಂಡ್ ಪಾರ್ಟಲ್ಲಿ ಮಿಸ್ಟೇಕ್ ಇದೆ ನೋಡಿ. ಪೆಸೆಂಟ್ರಿ ಹ್ಯಾಸ್ ಬಿಕಮ್ ಆನ್ ಆರ್ಡರ್ಸ್ ಜಾಬ್ ನವಡೇಸ್ ಇನ್ ಸೋಷಿಯಲ್ ಲೈಫ್ ಆಫ್ ಇಂಡಿಯಾ. ಸಿ ಪೆಸೆಂಟ್ರಿ, ಈ ವರ್ಡ್ಸ್ ಎಲ್ಲ ಏನು ಅಂತಂದರೆ ನೋಡೋಕ್ಕೆ ಸಿಂಗ್ಯುಲರ್ ಥರ ಕಾಣಿಸುತ್ತೆ, ಬಟ್ ಪ್ಲೂರಲ್. ಇವು ನೋಡೋಕ್ಕೆ ಪ್ಲೂರಲ್ ಥರ ಕಾಣಿಸ್ತವೆ, ಬಟ್ ಸಿಂಗ್ಯುಲರ್. ಆದರೆ ಈ ಪೆಸೆಂಟ್ರಿ ಜೊತೆ ಇನ್ನೂ ಲಿಸ್ಟ್ ಕೊಟ್ಟಿದ್ದೆ, ನನ್ನ ನೆನಪಿದೆಯಾ? ಪೆಸೆಂಟ್ರಿ, ಕ್ಯಾವೆಲ್ರಿ, ಕ್ಯಾಟಲ್, ಜೆಂಟ್ರಿ, ಪೊಯೆಟ್ರಿ, ಈ ಥರದ್ದೆಲ್ಲ ವರ್ಡ್ಸ್ ನಾನು ಕೊಟ್ಟಿದ್ದೆ, ನೆನಪಿದೆಯಾ? ಓಕೆ, ಪೆಸೆಂಟ್ರಿ ಅಂತಂದರೆ ಇದನ್ನೆಲ್ಲ ಮಾಡ್ತಾರೆ ಅಲ್ವಾ, ಅಗ್ರಿಕಲ್ಚರ್ ಎಲ್ಲ ಮಾಡ್ತಾರಲ್ವಾ, ಅಲ್ಲಿ ಕೆಲಸ ಮಾಡೋಂಥವ್ರು. ಓಕೆ, ಸೊ ಈ ವರ್ಡ್ಸು ನೋಡೋಕ್ಕೆ ಸಿಂಗ್ಯುಲರ್ ಥರ ಕಾಣಿಸುತ್ತೆ, ಬಟ್ ಇವು ಪ್ಲೂರಲ್ ವರ್ಡ್ಸ್. ಓಕೆ, ಸೊ ಇವು ಪ್ಲೂರಲ್ ಆಗಿರೋದ್ರಿಂದ ನೆಕ್ಸ್ಟ್ ಬರೋಂಥ ವರ್ಬ್ ಕೂಡ ಪ್ಲೂರಲ್ ಇರಬೇಕಿತ್ತು. ಇಲ್ಲಿ ಹ್ಯಾಸ್ ಇದೆ, ಹ್ಯಾಸ್ ಅನ್ನು ಸಿಂಗ್ಯುಲರ್ಗೆ ಯೂಸ್ ಮಾಡ್ತೀವಿ, ಹ್ಯಾವ್ ಪ್ಲೂರಲ್ಗೆ ಯೂಸ್ ಮಾಡ್ತೀವಿ. ಸೊ ಹ್ಯಾವ್ ಬರಬೇಕಿಲ್ಲ, ಈ ಪಾರ್ಟಲ್ಲಿ ಮಿಸ್ಟೇಕ್ ಇದೆ. ನೆಕ್ಸ್ಟ್ ನೋಡಿ, ಆ್ಯನ್ ಇನ್ನಿಂಗ್ಸ್ ವಾಸ್ ಸ್ಟಾರ್ಟೆಡ್ ಬೈ ಬೋತ್ ದ ಟೀಮ್ಸ್ ಆಫ್ಟರ್ ದ ಮ್ಯೂಚುವಲ್ ಕನ್ಸೆಂಟ್. ಸಿ ಫಸ್ಟ್ ಆಫ್ ಆಲ್ ಇನ್ನಿಂಗ್ಸ್ ಅಂತ ಏನಿದೆ, ಇದು ಸಿಂಗ್ಯುಲರ್ ಆಗಿರ್ಬೋದು, ಪ್ಲೂರಲ್ ಆಗಿರ್ಬೋದು, ಎರಡರಲ್ಲೂ ರಿಮೇನ್ಸ್ ಅನ್ಚೇಂಜ್ಡ್. ಇದರಲ್ಲೂ ನಾನು ಕೆಲವೊಂದು ವರ್ಡ್ಸ್ನ ನಿಮಗೆ ಕೊಟ್ಟಿದ್ದೆ, ಯಾವ್ಯಾವ ರಿಮೇನ್ಸ್ ಅನ್ಚೇಂಜ್ಡ್ ಅಂತ ಲಿಸ್ಟಲ್ಲಿ. ಓಕೆ, ಸೊ ಆ್ಯನ್ ಅಂತ ಏನಿದೆ, ಇವಾಗ ಇದು ಸಿಂಗ್ಯುಲರ ಪ್ಲೂರಲ್ ಅಂತಂದರೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಆ್ಯನ್ ಇದೆ. ಆ್ಯನ್ ಅಂದರೆ ನಾವು ಒಂದಕ್ಕೆ ಯೂಸ್ ಮಾಡ್ತೀವಲ್ವ, ಎ ಮತ್ತು ಆ್ಯನ್ನ. ಸೊ ಹಾಗಾಗಿ ಇದು ಸಿಂಗ್ಯುಲರ್ ಅಂತ ಗೊತ್ತಾಯಿತು. ಸೊ ವರ್ಬ್ ಕೂಡ ಸಿಂಗ್ಯುಲರ್ ಬಂದಿದೆ ನೋಡಿ, ಅದಕ್ಕೆ ವಾಸ್ ಅಂತ ಅಂದ್ಬಿಟ್ಟು. ಓಕೆ, ವೆಯ್ಟ್. ಈ ಸೆಕೆಂಡ್ ಒನ್ ಇದೆಯಲ್ವಾ, ಇದರಲ್ಲಿ ನೋ ಎರರ್. ನಾ ಹೇಳಲಿಲ್ಲ ಅನ್ಸುತ್ತೆ ಏನ್ರಲ್ಲಿ ಮಿಸ್ಟೇಕ್ ಇದೆ ಅಂತ ಅಂದ್ಬಿಟ್ಟು. ಸೆಕೆಂಡ್ ಬಿಲಿಯಾರ್ಡ್ಸ್ ಅನ್ನೋದು ಕರೆಕ್ಟೇ ಇದೆ, ಇದು ಕರೆಕ್ಟೇ ಇದೆ, ಇಲ್ಲಿ ನೋ ಎರರ್. ನಾ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ, ಬಟ್ ಯಾವುದ್ರಲ್ಲಿ ಆನ್ಸರ್ ಹೇಳಿರಲಿಲ್ಲ. ಓಕೆ, ಸೊ ಇಲ್ಲಿ ಆ್ಯನ್ ಇನ್ನಿಂಗ್ಸ್ ವಾಸ್, ಇಲ್ಲಿ ಆ್ಯನ್ ಅಂತ ಯೂಸ್ ಮಾಡೋದಕ್ಕೆ ಇನ್ನಿಂಗ್ಸ್ ಸಿಂಗ್ಯುಲರ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅದಕ್ಕೆ ವರ್ಬ್ ಕೂಡ ವಾಸ್ ಅಂತ ಬಂದಿದೆ. ಇವಾಗ ಏನಾದ್ರು ಹಂಗಿದ್ರೆ ಟೂ ಅಂತ ಇತ್ತು ಇಲ್ಲಿ ಅಂತಂದರೆ ಟೂ ಇನ್ನಿಂಗ್ಸ್ ಅಂತ ಬಂದಿದ್ರೆ ಇಲ್ಲಿ ಅವಾಗ ಇನ್ನಿಂಗ್ಸ್ ಪ್ಲೂರಲ್ ಆಗಿರೋದು. ಸೊ ವಾಸ್ ಬದಲು ಇಲ್ಲಿ ವರ್ಬ್ ಬಂದಿರೋದು. ಓಕೆ,
ನೆಕ್ಸ್ಟ್ ದ ನ್ಯೂಸ್ ಆರ್ ವೆರಿ ಸಿಗ್ನಿಫಿಕೆಂಟ್ ಇನ್ ಟರ್ಮ್ಸ್ ಆಫ್ ಕಾರ್ಪೊರೇಟ್ಸ್ ಪ್ರೊಫೈಲ್. ಸಿ ನ್ಯೂಸ್ ಅಂತ ಏನಿದೆ ಇದು ಕೂಡ ಒಂದು ಅನ್ಕೌಂಟೇಬಲ್ ನೌನ್ ಆಗಿರೋದ್ರಿಂದ ಅದು ಯಾವಾಗೂ ಸಿಂಗ್ಯುಲರ್ ಆಗೇ ಇರುತ್ತೆ, ಆರ್ ಬರಂಗಿಲ್ಲ, ಇಲ್ಲಿ ಈಸ್ ಬರಬೇಕು. ಸೊ ನೆನ್ಪಿಟ್ಕೊಳ್ಳಿ, ಅನ್ಕೌಂಟೇಬಲ್ ನೌನ್ಸ್ ಏನಿರುತ್ತೆ ಅವು ಯಾವಾಗೂ ಸಿಂಗ್ಯುಲರ್ ಆಗೇ ಇರ್ತವೆ. ಐ ಕಾಲ್ಡ್ ಮೆನಿ ವಿಮೆನ್ ಸರ್ವೆಂಟ್ಸ್ ಫಾರ್ ದ ಸೇಕ್ ಆಫ್ ಮೈ ಹೌಸ್ ಹೋಲ್ಡ್ ವರ್ಕ್. ಸಿ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಇವಾಗ ಮ್ಯಾನ್ ಸರ್ವೆಂಟ್ ಅಂತ ಇದೆ ಅಂತ ಅಂದ್ಕೊಳ್ಳಿ, ಹಾಗೆ ವುಮೆನ್ ಸರ್ವೆಂಟ್ ಅಂತ ಇದೆ ಅಂದ್ಕೊಳ್ಳಿ, ಇನ್ನೊಂದು ಮ್ಯಾನ್ ಈಟರ್ ಅಂತ ಇದೆ ಅಂತ ಅಂದ್ಕೊಳ್ಳಿ. ಸಿ ಈ ಎರಡು ಕೇಸಲ್ಲಿ ಮ್ಯಾನ್ ಮತ್ತೆ ವಿಮೆನ್ ಅಂತ ಏನಿದೆ, ಮ್ಯಾನ್ ಸರ್ವೆಂಟ್ ವಿಮೆನ್ ಸರ್ವೆಂಟ್ ಅಂತ ಹೇಳ್ತಿರೋದು ಮೇಲ್ ಮತ್ತೆ ಫೀಮೇಲ್ನ ತೋರಿಸ್ತದೆ, ಮೇಲ್ ಅಥವಾ ಫೀಮೇಲ್ನ ರೆಪ್ರೆಸೆಂಟ್ ಮಾಡ್ತಿದೆ. ಮ್ಯಾನ್ ಸರ್ವೆಂಟ್ ಅಂದ್ರೆ ಮೇಲ್ ಸರ್ವೆಂಟ್, ವಿಮೆನ್ ಸರ್ವೆಂಟ್ ಅಂದ್ರೆ ಫೀಮೇಲ್ ಸರ್ವೆಂಟ್ ಅಂತ ತೋರಿಸ್ತದೆ. ಬಟ್ ಇಲ್ಲಿ ಮ್ಯಾನ್ ಈಟರ್ ಅಲ್ಲಿ ಜಸ್ಟ್ ಹ್ಯೂಮನ್ ಬೀಯಿಂಗ್ ನ ರೆಪ್ರೆಸೆಂಟ್ ಮಾಡ್ತಿದೆ, ಹ್ಯೂಮನ್ ಕೈಂಡ್, ಮನುಷ್ಯ ಜಾತಿನ ರೆಪ್ರೆಸೆಂಟ್ ಮಾಡ್ತಿದೆ ಹೊರತು ಇಲ್ಲಿ ಅವರು ಮೇಲಾ ಫೀಮೇಲಾ ಅನ್ನೋದನ್ನ ಸ್ಟ್ರೆಸ್ ಮಾಡ್ತಿಲ್ಲ, ಇಲ್ಲಿ ಬರೀ ಮನುಷ್ಯ ಜಾತಿಗೆ ಸ್ಟ್ರೆಸ್ ಮಾಡ್ತಿರೋದು. ಸೊ ಈ ಎರಡು ಕೇಸಿನ ಡಿಫ್ರೆನ್ಸ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಇವಾಗ ಇದನ್ನ ಪ್ಲೂರಲ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ತೀರಾ, ಮ್ಯಾನ್ ಸರ್ವೆಂಟ್ ನ ಎರಡೂ ವರ್ಡ್ಸ್ನು ನಾವು ಪ್ಲೂರಲ್ ಮಾಡ್ಬೇಕು, ಇದರಲ್ಲಿ ಎರಡೂ ವರ್ಡ್ಸ್ನು ಪ್ಲೂರಲ್ ಮಾಡ್ಬೇಕು. ಇವಾಗ ಇದು ಮೆನ್ ಸರ್ವೆಂಟ್ಸ್ ಆಗತ್ತೆ. ಹಾಗೆ ವಿಮೆನ್ ಸರ್ವೆಂಟ್ ನ ಹೆಂಗ್ ಮಾಡ್ತೀವಿ, ವಿಮೆನ್ ಸರ್ವೆಂಟ್ಸ್ ಅಂತ ಮಾಡ್ತೀವಿ ಪ್ಲೂರಲ್ ಮಾಡಕ್ಕೆ. ಇದು ಯಾವ ಕೇಸಲ್ಲಿ ಮೇಲ್ ಮತ್ತೆ ಫೀಮೇಲ್ ನ ತೋರಿಸ್ತಿರುವಾಗ. ಬಟ್ ಮ್ಯಾನ್ ಈಟರ್ ಅಲ್ಲಿ ಬರೀ ಹ್ಯೂಮನ್ ಕೈಂಡ್ ಬಗ್ಗೆ ಮಾತಾಡ್ತಿರೋದ್ರಿಂದ ಇದನ್ನ ಪ್ಲೂರಲ್ ಮಾಡ್ಬೇಕು ಅಂದ್ರೆ ಮ್ಯಾನ್ ಆಗೇ ಇಡ್ತೀವಿ, ಯಾಕಂದ್ರೆ ಮನುಷ್ಯ ಜಾತಿನ ಏನ್ ಚೇಂಜ್ ಮಾಡಕ್ಕಾಗಲ್ಲ. ಆದ್ರೆ ಈಟರ್ನ ನಾವು ಪ್ಲೂರಲ್ ಮಾಡಿ ಈಟರ್ಸ್ ಅಂತ ಮಾಡ್ತೀವಿ. ಓಕೆ, ಇದೇ ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್. ಮೇಲ್ ಫೀಮೇಲ್ ನ ತೋರಿಸ್ತಿರುವಾಗ ಎರಡೂ ವರ್ಡ್ಸ್ ಪ್ಲೂರಲ್ ಆಗ್ಬೇಕು, ಬಟ್ ಬರೀ ಹ್ಯೂಮನ್ ಕೈಂಡ್ ಬಗ್ಗೆ ಮಾತಾಡ್ತಿರುವಾಗ ಲಾಸ್ಟ್ ವರ್ಡ್ ಮಾತ್ರ ಪ್ಲೂರಲ್ ಆಗ್ಬೇಕು. ಇವಾಗ ಈ ಕ್ವೆಶನ್ ನೋಡಿ, ಐ ಕಾಲ್ಡ್ ಮೆನಿ ಅಂದ್ರೆ ಪ್ಲೂರಲ್ ಅಂತ ಗೊತ್ತಾಯ್ತು, ವಿಮೆನ್ ಸರ್ವೆಂಟ್ಸ್ ಇಲ್ಲಿ ಎರಡು ಪ್ಲೂರಲ್ ಆಗಬೇಕಿತ್ತು. ವಿಮೆನ್ ಇದ್ದು ವಿಮೆನ್ ಆಗಿದೆ, ಸರ್ವೆಂಟ್ ಇದು ಸರ್ವೆಂಟ್ಸ್ ಆಗಿದೆ. ಸೊ ಇಲ್ಲೂ ನೋ ಎರರ್, ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, 5,000 rupees was stolen from my pocket yesterday by someone. 5,000 rupees ಅಂತ ಇದೆ ನೋಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ ಅಂತ ಅನ್ನುವಾಗ ಮಿಡಲ್ ಅಲ್ಲಿ ಬರುವಂತ 1000 ಆಗಿರ್ಬೋದು, ಬಿಲಿಯನ್, ಮಿಲಿಯನ್, ಸ್ಕೋರ್, ಈ ತರ ವರ್ಡ್ಸ್ ಏನಿದೆ ಅವನ್ನ ನಾವು ಪ್ಲೂರಲ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಕೌಂಟ್ ಕೊಟ್ಟಿದ್ದಾರೆ, ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ ಇದ್ರಲ್ಲಿ ಪ್ಲೂರಲ್ ಅಂತ. ಹಂಗಾಗಿ ಅಂತ ಟೈಮಲ್ಲಿ ಥೌಸಂಡ್ಸ್ ಅಂತ ಮಾಡಕ್ಕಾಗಲ್ಲ, 1000 ಕರೆಕ್ಟ್, ಥೌಸಂಡ್ಸ್ ಮಾಡಬಾರ್ದು. ಅಂಡ್ ರುಪೀಸ್ ಅನ್ನೋದು ರುಪೀಸ್ ಆಗತ್ತೆ. ಓಕೆ, 5,000 rupees correct. Next, present government is making different agendas for the problem of Naxalites. See, agendas ಅಂತ ವರ್ಡ್ ಇಲ್ಲ, ಅಜೆಂಡಾ. ಸಿ ಅಜೆಂಡಮ್ ಅಂತ ಏನಿದೆ, ಅಜೆಂಡಮ್ ಅಂತ ಇತ್ತು ಅಂದ್ರೆ ಇದು ಸಿಂಗ್ಯುಲರ್, ಬಟ್ ಅಜೆಂಡಾ ಅಂತ ಏನಿದೆ ಇದು ಪ್ಲೂರಲ್. ಸೊ ಮತ್ತೆ ಎಸ್ ಏನಕ್ಕೆ ಆ್ಯಡ್ ಮಾಡಬೇಕು, ಅಜೆಂಡಾ ಅನ್ನೋದೇ ಪ್ಲೂರಲ್, ಅಜೆಂಡಾಸ್ ಅಂತ ವರ್ಡೇ ಇಲ್ಲ. ಓಕೆ, ಅಜೆಂಡಮ್ ಅನ್ನೋದು ಸಿಂಗ್ಯುಲರ್, ಇದು ಪ್ಲೂರಲ್ ಅಜೆಂಡಾ ಅನ್ನೋದು. ಓಕೆ, ಅಂಡ್ ಇಲ್ಲಿ ನೋಡಿ 5,000 rupees ಇದು ಒಂದು ಫಿಕ್ಸ್ಡ್ ಅಮೌಂಟ್ ಅಲ್ವಾ, ಫಿಕ್ಸ್ಡ್ ಅಮೌಂಟ್ ಆಗಿರ್ಬೋದು, ಫಿಕ್ಸ್ಡ್ ಟೈಮ್ ಆಗಿರ್ಬೋದು, ಫಿಕ್ಸ್ಡ್ ಡಿಸ್ಟೆನ್ಸ್ ಆಗಿರ್ಬೋದು, ಆ ಥರನ ನಾವು ಯೂಸ್ ಮಾಡಿದ್ರೆ ಅವು ಯಾವಾಗೂ ಸಿಂಗ್ಯುಲರ್ ಆಗೇ ಇರುತ್ತೆ. ಓಕೆ, ಸೊ ಫಿಕ್ಸ್ಡ್ ಇದ್ರೆ ಸಿಂಗ್ಯುಲರ್ ಆಗಿರುತ್ತೆ, ಹಾಗಾಗಿ ಇಲ್ಲಿ ವಾಸ್ ಅಂತ ಬಂದಿದೆ, ಅದು ಕರೆಕ್ಟೇ ಇದೆ. ಓಕೆ, ನೀವು ಇಲ್ಲಿ 5,000 rupees ಜಾಸ್ತಿ ಇದೆ ಅಂತ ಹೇಳಿ ಇಲ್ಲಿ ವರ್ಕ್ ಮಾಡಿಲ್ವಲ್ಲ ಅಂತ ಇಲ್ಲಿ ಮಿಸ್ಟೇಕ್ ಅಂತ ಅನ್ಕೊಂಬೇಡಿ, ಯಾವಾಗ ಫಿಕ್ಸ್ಡ್ ಅಮೌಂಟ್, ಫಿಕ್ಸ್ಡ್ ಡಿಸ್ಟೆನ್ಸ್, ಫಿಕ್ಸ್ಡ್ ಟೈಮ್ ಇದ್ದಾಗ ಸಿಂಗ್ಯುಲರೇ ಬರುತ್ತೆ. ನೆಕ್ಸ್ಟ್, ಐ ಆಮ್ ಪ್ಲಾನಿಂಗ್ ಟು ಮೇಕ್ ಸಮ್ ಪೌಲ್ಟ್ರೀಸ್ ಫಾರ್ಮಿಂಗ್. ಸಿ ಪೌಲ್ಟ್ರೀಸ್ ಅಂತ ವರ್ಡೇ ಇಲ್ಲ, ನಾನು ಹೇಳಿದೆ ಪೌಲ್ಟ್ರಿ, ಕ್ಯಾವೆಲ್ರಿ, ಕ್ಯಾಟಲ್, ಪೊಯೆಟ್ರಿ ಇವೆಲ್ಲ ನೋಡಕ್ಕೆ ಸಿಂಗ್ಯುಲರ್ ತರ ಕಾಣಿಸಿದ್ರು ಅವಟ್ಟಿಗೆ ಅವೇ ಪ್ಲೂರಲ್ ಆಗೇ ಇರ್ತವೆ. ಈ ಪೌಲ್ಟ್ರಿ ಅನ್ನೋದು ಆಕ್ಚುಲಿ ಪ್ಲೂರಲ್ ವರ್ಡ್, ಬಟ್ ನೋಡಕ್ ಸಿಂಗ್ಯುಲರ್ ತರ ಕಾಣಿಸ್ತದೆ. ಸೊ ಪೌಲ್ಟ್ರೀಸ್ ಅಂತ ಇಲ್ವೇ ಇಲ್ಲ, ಪೌಲ್ಟ್ರಿ ಅನ್ನೋದೇ ಪ್ಲೂರಲ್ ಆಕ್ಚುಲಿ. ಇಟ್ ಇಸ್ ಹಾರ್ಮ್ಫುಲ್ ಟು ಟೇಕ್ ಕಪ್ಸ್ ಫುಲ್ ಆಫ್ ಟೀ. ಸಿ ಕಪ್ಸ್ ಫುಲ್ ಅಂತ ವರ್ಡೇ ಇಲ್ಲ, ಇವಾಗ ಕಪ್ ಫುಲ್ ಅಂತ ಇದೆ, ಇದು ಪ್ಲೂರಲ್ ನಾವು ಹೆಂಗ್ ಮಾಡ್ತೀವಿ, ಕಪ್ಪಿಗೆ ಎಸ್ ಆ್ಯಡ್ ಮಾಡಬಾರ್ದು, ಕಪ್ ಫುಲ್ಸ್, ಫುಲ್ ಆದ್ಮೇಲೆ ಎಸ್ ಆ್ಯಡ್ ಮಾಡಬೇಕು. ಹಾಗೆ ಇವಾಗ ಹ್ಯಾಂಡ್ ಫುಲ್ ಅಂತ ಇದೆ, ಪ್ಲೂರಲ್ ಹೆಂಗ್ ಮಾಡ್ತೀವಿ, ಹ್ಯಾಂಡ್ಸ್ ಫುಲ್ ಅಲ್ಲ, ಹ್ಯಾಂಡ್ ಫುಲ್ಸ್. ಹಾಗೆ ಇವಾಗ ಸ್ಪೂನ್ ಫುಲ್ ಅಂತ ಇರುತ್ತೆ, ಇದನ್ನ ಹೆಂಗ್ ಪ್ಲೂರಲ್ ಮಾಡ್ತೀವಿ, ಸ್ಪೂನ್ ಫುಲ್ಸ್, ಎಲ್ಲಿಗೆ ಎಸ್ ಆ್ಯಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ಕಪ್ಸ್ ಫುಲ್ ಅಲ್ಲ, ಇಲ್ಲಿ ಏನು ಬರಬೇಕು, ಕಪ್ ಫುಲ್ಸ್ ಆಫ್ ಟೀ ಅಂತ ಹಾಕಬೇಕು. ದ ಪ್ರೆಸೆಂಟ್ ಡೇಟಾ, ಇಲ್ಲಿ ನೋಡಿ ಡೇಟಾಸ್ ಅಂತ ವರ್ಡೇ ಇಲ್ಲ. ಸಿ ಡೇಟಾ ಅನ್ನೋದು ಬೋತ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್, ಎರಡರಲ್ಲೂ ನಾವು ಡೇಟಾ ಅಂತಾನೆ ಯೂಸ್ ಮಾಡ್ತೀವಿ. ಮುಂಚೆ ಆಕ್ಚುಲಿ ಕೆಲವೊಬ್ರು ಡೇಟಮ್ ಅಂತ ಹೇಳ್ತಾ ಇದ್ರು, ಇದು
ಸಿಂಗ್ಯುಲರು, ಡೇಟಾ ಅನ್ನೋದು ಪ್ಲೂರಲ್ ಅಂತ. ಬಟ್ ಇವಾಗ ಯಾರು ಇದನ್ನು ಯೂಸ್ ಮಾಡಲ್ಲ. ಸೊ ಸಿಂಗ್ಯುಲರ್ ಪ್ಲೂರಲ್ ಎರಡೂ ಕೇಸಲ್ಲಿ ನಾವು ಡೇಟಾ ಅಂತಲೇ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ he gave me 2 important informations. ಇನ್ಫಾರ್ಮೇಷನ್ ಅನ್ನೋದು ಒಂದು ಅನ್ಕೌಂಟೇಬಲ್ ನೌನ್. ಸೊ ಅದಕ್ಕೆ ಪ್ಲೂರಲ್ ಮಾಡೋಕ್ಕಾಗಲ್ಲ ನಾವು. ಇನ್ ಕೇಸ್ ಇಫ್ ನಾವು ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟರು ಅಂತ ಹೇಳಬೇಕು, ಪ್ಲೂರಲ್ ಸೆನ್ಸಲ್ಲಿ ಹೇಳಬೇಕು ಅಂತಂದರೆ ಅ ಪೀಸ್ ಆಫ್ ಅಂತ ಯೂಸ್ ಮಾಡ್ತೀವಿ. ಆ ಪೀಸ್ ಆಫ್ ಅಂದರೆ ಒಂದು ಇನ್ಫಾರ್ಮೇಷನ್, ಬರೀ ಪೀಸಸ್ ಆಫ್ ಅಂತ ಹೇಳಿದ್ವಿ ಅಂತಂದ್ರೆ ಜಾಸ್ತಿ ಇನ್ಫಾರ್ಮೇಷನ್ ಪ್ಲೂರಲ್ಗೆ. ಇವಾಗ ಸೆಂಟೆನ್ಸ್ನ ನಾವು ಪ್ಲೂರಲ್ ಮಾಡಬೇಕು ಅಂತಂದರೆ he gave me 2 pieces of information, important information. he gave me 2 pieces of important information ಅಂತ ಹೇಳ್ಬೋದು. ಬಟ್ ಹಂಗಂತ ಇನ್ಫಾರ್ಮೇಷನ್ಸ್ ಅಂತ ಮಾಡೋಕ್ಕಾಗಲ್ಲ, ಎಸ್ ಬರಂಗಿಲ್ಲ ಇಲ್ಲಿ, ಯಾಕಂದರೆ ಇದು ಅನ್ಕೌಂಟೇಬಲ್ ನಾವು. ಓಕೆ, ಪ್ಲೂರಲ್ ಮಾಡಬೇಕಂದ್ರೆ ಪೀಸಸ್ ಆಫ್ ಅನ್ಬೋದು, ಸಿಂಗ್ಯುಲರ್ ಮಾಡಬೇಕಂದ್ರೆ ಆ ಪೀಸ್ ಆಫ್ ಅಂತ ಯೂಸ್ ಮಾಡ್ಬೋದು. ಓಕೆ, ಕ್ಲಾಸಲ್ಲಿ ಎಲ್ಲ ಹೇಳಿರೋದಕ್ಕೇ ನಾನು ಜಾಸ್ತಿ ಡೀಟೇಲಾಗಿ ಡೆಪ್ತಾಗಿ ಹೋಗ್ತಾ ಇಲ್ಲ. ಓಕೆ, ಯುವರ್ ಅಡ್ವೈಸ್ ಆರ್ ದ ಪ್ರೂಫ್ ಆಫ್ ಯುವರ್ ಡಿಸ್ಕ್ರಿಮಿನೇಟಿಂಗ್ ಮೈಂಡ್ ಅಂಡ್ ಪ್ರಾಗ್ಮ್ಯಾಟಿಕ್ ಅಪ್ರೋಚ್. ಪ್ರಾಗ್ಮ್ಯಾಟಿಕ್ ಅಪ್ರೋಚ್ ಅಂತಂದರೆ ಪ್ರಾಕ್ಟಿಕಲ್ ಅಪ್ರೋಚ್, ರಿಯಲ್ ಲೈಫಲ್ಲಿ ಪ್ರಾಕ್ಟಿಕಲ್ ಅಪ್ರೋಚ್ ಅಂತ ಅರ್ಥ. ಇವಾಗ ನೋಡಿ ಇಲ್ಲಿ ಯುವರ್ ಅಡ್ವೈಸ್ ಅಂತ ಏನಿದೆ, ಇದು ಈ ಅಡ್ವೈಸ್ ಅನ್ನೋದು ಸಿಂಗ್ಯುಲರ್ ಯಾವಾಗೂ. ಓಕೆ, ಸೊ ಹಾಗಾಗಿ ಆರ್ ಅಂತ ಬರಲ್ಲ, ಈಸ್ ಅಂತ ಬರಬೇಕು. ಸೊ ಇಲ್ಲಿ ಎರಡು ನಾನು ಹೇಳ್ತೀನಿ. ಒಂದು ಈ ಅಡ್ವೈಸ್ನ ನೋಡಿರ್ತೀರ, ಸಿ ಇ ಅಂತಿರೋದು. ಇನ್ನೊಂದು ಎಸ್ ಸಿ ಅಂತ ಇರೋ ಅಡ್ವೈಸ್ ನೋಡಿರ್ತೀರ. ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನು ಅಂದರೆ, ಸಿ ಇ ಅಂತ ಇದ್ರೆ ಅದು ನೌನ್, ಎಸ್ ಸಿ ಅಂತ ಇದ್ರೆ ವರ್ಬ್. ಇದು ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ನಾವು ಯೂಸ್ ಮಾಡಬೇಕು. ಇವಾಗ ಇಲ್ಲಿ ಯೋರ್ ಅಂತ ಏನಿದೆ ಇದು ಪೊಸೆಸಿವ್ ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ಆದ್ರೆ ನೆಕ್ಸ್ಟ್ ಯಾವಾಗೂ ನೌನ್ನೇ ತಗೊಳುತ್ತೆ, ಹಾಗಾಗಿ ನಾವು ನೌನ್ ಅಡ್ವೈಸ್ ಸಿನೇ ಯೂಸ್ ಮಾಡಿದ್ವಿ. ಬಟ್ ಇದು ಸಿಂಗ್ಯುಲರ್ ಯಾವಾಗೂ ಆಗಿರೋದ್ರಿಂದ ಆರ್ ಅಂತ ನಾವು ಯೂಸ್ ಮಾಡೋಕ್ಕಾಗಲ್ಲ, ಈಸ್ ಅಂತ ಯೂಸ್ ಮಾಡಬೇಕು. ಓಕೆ, ಹಾಗೆ ನೆಕ್ಸ್ಟ್ ದ ಕ್ಲಾಸ್ ಟೀಚರ್ ಗೇವ್ ಹಿಮ್ ಅ ಹೋಮ್ ವರ್ಕ್. ವರ್ಕ್ ಅನ್ನೋದೇನಿದೆ ಇದು ಒಂದು ಅನ್ಕೌಂಟೇಬಲ್ ನೌನ್ ಆಗಿರೋದ್ರಿಂದ ಎ ಅಂತ ತಗೊಳ್ಳೋ ನೆಸೆಸಿಟಿ ಇಲ್ಲ, ನಾವು ಅದನ್ನು ಹೇಳೋಕ್ಕಾಗಲ್ಲ ಸಿಂಗ್ಯುಲರ್ ಪ್ಲೂರಲ್ ಅಂತ. ಸೊ ನಾವು ಜಸ್ಟ್ ದ ಕ್ಲಾಸ್ ಟೀಚರ್ ಗೇವ್ ಹಿಮ್ ಹೋಮ್ ವರ್ಕ್ ಅಂತ ಹೇಳ್ಬೋದು, ಅಥವಾ ಪೀಸ್ ಆಫ್ ಹೋಮ್ ವರ್ಕ್ ಅಂತ ಹಂಗಾರ ಹೇಳ್ಬೋದು. ಬಟ್ ಎ ಅಂತ ಯೂಸ್ ಮಾಡೋಂಗಿಲ್ಲ. ಮೈ ಸಿಸ್ಟರ್ ಹ್ಯಾಸ್ ರೆಡ್ ಪೇಜಸ್ ಆಫ್ಟರ್ ಪೇಜಸ್. ಒಂದ್ಸರಿ ನೌನ್ ಬಂದು ಪ್ರಿಪೋಸಿಷನ್ ಬಂದು ಆಮೇಲೆ ಮತ್ತೆ ನೌನ್ ಬಂದರೆ ಆ್ಯಂಡ್ ಈ ಎರಡು ನೌನ್ಗಳು ಸೇಮ್ ಇದ್ದರೆ ಅಂಥ ಟೈಮಲ್ಲಿ ಅವನ್ನ ಪ್ಲೂರಲ್ ಮಾಡ್ಬೇಕಾದ್ರೆ ಎಸ್ ಅಥವಾ ಎಸ್ ಆ್ಯಡ್ ಮಾಡೋಂಗಿಲ್ಲ. ಇದನ್ನು ಹೆಂಗೆ ಬರಿಬೇಕು, ಪೇಜ್ ಆಫ್ಟರ್ ಪೇಜ್ ಅಂತಲೇ ಬರಿಬೇಕು. ಇದನ್ನು ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ಅಕ್ಕಪಕ್ಕ ನೌನ್ ಇರುತ್ತೆ, ಮಿಡಲಲ್ಲಿ ಪ್ರಿಪೋಸಿಷನ್ ಇರುತ್ತೆ. ಆವಾಗ ಈ ಎರಡು ನೌನ್ಗಳನ್ನ ನಾವು ಪ್ಲೂರಲ್ ಮಾಡೋಕ್ಕಾಗಲ್ಲ, ಪ್ಲೂರಲ್ ಮಾಡೋಂಗಿಲ್ಲ. ಪೇಜಸ್ ಆಫ್ಟರ್ ಪೇಜಸ್ ಅನ್ನಂಗಿಲ್ಲ, ಪೇಜ್ ಆಫ್ಟರ್ ಪೇಜ್. ಓಕೆ, ಈ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ನೌನ್ ಬಂದು ಮಿಡಲಲ್ಲಿ ಪ್ರಿಪೋಸಿಷನ್ ಆ್ಯಂಡ್ ಆ ಎರಡು ನೌನ್ಗಳು ಸೇಮ್ ಇರುತ್ತೆ. ಡಿಫ್ರೆಂಟ್ ನೌನ್ ಇದ್ರೆ ಏನು ಮಾಡಬೇಕು ಅಂತಲೂ ನಾನು ಹೇಳ್ಕೊಟ್ಟಿದ್ದೀನಿ ಕ್ಲಾಸಲ್ಲಿ. ನೆಕ್ಸ್ಟ್, ಐ ವೆಂಟ್ ಟು ದ ಟೆಂಪಲ್ ವಿತ್ ಮೈ ಪೇರೆಂಟ್ಸ್, ಆಂಟ್ಸ್ ಆ್ಯಂಡ್ ಕಸಿನ್ ಸಿಸ್ಟರ್ಸ್. ಕಸಿನ್ ಸಿಸ್ಟರ್ಸ್ ಅಂತ ವರ್ಡೇ ಇಲ್ಲ, ಇರೋದು ಒಂದೇ, ಅದು ಕಸಿನ್ ಅಷ್ಟೇ. ಆದರೆ ಇದನ್ನು ಪ್ಲೂರಲ್ ಮಾಡಬೇಕಾದ್ರೆ ಕಸಿನ್ಸ್ ಅಂತ ಹೇಳ್ಬೋದು. ಕಸಿನ್ ಸಿಸ್ಟರ್ಸ್, ಕಸಿನ್ ಬ್ರದರ್ಸ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಕಸಿನ್ ಅನ್ನೋ ವರ್ಡಲ್ಲೇ ಅವ್ರ ಬ್ರದರ್ ಸಿಸ್ಟರ್ ಅನ್ನೋದು ಇನ್ವಾಲ್ವ್ ಇರುತ್ತೆ. ಸಪ್ರೇಟಾಗಿ ನಾವು ಅದನ್ನು ಅಣ್ಣ ತಂಗಿ ಅಥವಾ ಆ ಥರ ಸಿಸ್ಟರ್ ಬ್ರದರ್ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಇವಾಗ ನಾವು ಅವ್ರ ಬ್ರದರ ಸಿಸ್ಟರ್ ಅಂತ ಮೆನ್ಷನ್ ಮಾಡಬೇಕು ಅಂತಂದರೆ ಹಿ ಈಸ್ ಮೈ ಕಸಿನ್ ಅಂತ ಹೇಳ್ಬೋದು. ಅವಾಗ ಹಿ ಅನ್ನೋದ್ರಲ್ಲೇ ಗೊತ್ತಾಗ್ತದೆ ಬ್ರದರ್ ಅಂತ. ಸಿಸ್ಟರ್ಗೆ ಹೇಳಬೇಕಂದ್ರೆ ಶಿ ಈಸ್ ಮೈ ಕಸಿನ್ ಅಂತ ಹೇಳ್ಬೋದು, ಶಿ ಅನ್ನೋದ್ರಲ್ಲಿ ಗೊತ್ತಾಗ್ತದೆ ಸಿಸ್ಟರ್ ಅಂತ. ಬಟ್ ಕಸಿನ್ ಸಿಸ್ಟರ್, ಕಸಿನ್ ಬ್ರದರ್ ಅಂತ ವರ್ಡ್ಸ್ ಇಲ್ಲ. ಕಸಿನ್ಸ್ ಅಥವಾ ಕಸಿನ್, ಪ್ಲೂರಲ್ಗೆ ಕಸಿನ್, ಪ್ಲೂರಲ್ಗೆ ಕಸಿನ್ಸ್. ಓಕೆ, ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್ ಅಂತ ಯೂಸ್ ಮಾಡಬೇಡಿ. ನೆಕ್ಸ್ಟ್, ದ ಟೇಬಲ್ಸ್ ಲೆಗ್ಸ್ ಹ್ಯಾವ್ ಬೀನ್ ಎಲಾಬ್ರೇಟ್ಲಿ ಕಾರ್ವ್ಡ್. ಕಾರ್ವ್ಡ್ ಅಂದರೆ ಕೆತ್ತಿದ್ದಾರೆ, ಕೆತ್ತಿರೋದು. ಓಕೆ, ಸೊ ಟೇಬಲ್ಸ್ ಲೆಗ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಟೇಬಲ್ ಅನ್ನೋದೇನು ನಾನ್ ಲಿವಿಂಗ್. ನಾನ್ ಲಿವಿಂಗಿಗೆ ಯಾವಾಗ ಅಪೋಸ್ಟ್ರಫಿ ಎಸ್ ಬರಂಗಿಲ್ಲ. ಹಂಗಾರೆ ಇದನ್ನು ನಾವು ಹೆಂಗೆ ಬರಿಬೋದು, ಲೆಗ್ಸ್ ಆಫ್ ದಿ ಟೇಬಲ್ ಅಂತ ಬರಿಬೋದು, ಇದು ಕರೆಕ್ಟ್. ಬಟ್ ಟೇಬಲ್ಸ್ ಲೆಗ್ಸ್ ಅಂತ ಯೂಸ್ ಮಾಡೋದು ರಾಂಗ್, ನೆನ್ಪಿಟ್ಕೊಳ್ಳಿ. ನಾನ್ ಲಿವಿಂಗಿಗೆ ಅಪೋಸ್ಟ್ರಫಿ ಎಸ್ ಬರಂಗಿಲ್ಲ. ನೆಕ್ಸ್ಟ್, ನಾನು ಇದೆಲ್ಲ ರೂಲ್ಸ್ ಸಪ್ರೇಟಾಗಿ ಹೇಳ್ಕೊಟ್ಟಿದ್ದೀನಿ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ. ಅದು ಓದಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಸಾಲ್ವ್ ಮಾಡೋಕ್ಕೆ. ಯಾವುದಕ್ಕೆ ಅಪೋಸ್ಟ್ರಫಿ ಎಸ್ ಬರುತ್ತೆ, ಬರಲ್ಲ, ಅಪೋಸ್ಟ್ರಫಿ ಅಷ್ಟೇ ಯಾವುದಕ್ಕೆ ಬರುತ್ತೆ ಎಲ್ಲ ಹೇಳಿದ್ದೀನಿ. ಸೊ ವೆನೆವರ್ ಹಿ ಗೋಸ್ ಟು ಮುಂಬೈ ಹಿ ಸ್ಟೇಸ್ ಇನ್ 5 ಸ್ಟಾರ್ಸ್ ಹೋಟೆಲ್ಸ್. ಫಸ್ಟ್ ಆಫ್ ಆಲ್ ಹೋಟೆಲ್ಸ್ ಅನ್ನೋದು ನೌನು, ಆ್ಯಂಡ್ ನೌನ್ ಜೊತೆ ಏನಿಲ್ಲ ಇನ್ಫಾರ್ಮೇಷನ್ ಕೊಡ್ತಿದೆ ಅದು ಅಡ್ಜೆಕ್ಟಿವ್ ಅಂತ ನಾನು ಹೇಳಿದ್ದೆ. ಆ ನೌನ್ ಆಗಿದ್ರೂ ಇಫ್ ಅದ್ರ ನೆಕ್ಸ್ಟ್ ನೌನ್ ಇದ್ದು ಅದ್ರ ಬಗ್ಗೆ ಈ ನೌನ್ ಇನ್ಫಾರ್ಮೇಷನ್ ಕೊಡ್ತಿದ್ರೆ ಅದು ಅಡ್ಜೆಕ್ಟಿವ್ ಆಗಿನೇ ಆ್ಯಕ್ಟ್ ಮಾಡುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅಡ್ಜೆಕ್ಟಿವ್ ಯಾವಾಗೂ ಪ್ಲೂರಲ್ ಆಗೋಕ್ಕಾಗಲ್ಲ, ಎಸ್ ಅಥವಾ ಎಸ್ ಆ್ಯಡ್ ಆಗಿರೋಂಗಿಲ್ಲ. ಸೊ ಇಲ್ಲಿ 5 ಸ್ಟಾರ್ಸ್ ಅಂತ ಅನ್ನೋದು ತಪ್ಪು, ಯಾಕಂದರೆ ಅದು ಅಡ್ಜೆಕ್ಟಿವ್ ಸ್ಟಾರ್ಸ್ ಅಂತ ಬರೋಂಗಿಲ್ಲ. ಇನ್ಸ್ಟೆಡ್ ಏನಾಗಬೇಕದು 5 ಸ್ಟಾರ್ ಹೋಟೆಲ್ಸ್ ಆಗಬೇಕು.
ಯಾಕಂದ್ರೆ ಇದು ಅಡ್ಜೆಕ್ಟಿವ್ಗೆ ಎಸ್ ಅಥವಾ ಎಸ್ ಆ್ಯಡ್ ಆಗಬಾರ್ದು, ಪ್ಲೂರಲ್ ಫಾರ್ಮ್ ಇಲ್ಲ ಅದಕ್ಕೆ. ಸೊ ಹೋಟೆಲ್ಸ್ ಅನ್ನೋದು ನೌನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದೆ. ಎಂಥ ಹೋಟೆಲು? 5 ಸ್ಟಾರ್ ಹೋಟೆಲ್. ಸೊ ಇದು ಅಡ್ಜೆಕ್ಟಿವ್ ಆಗಿದೆ. ನೆನ್ಪಿಟ್ಕೊಳ್ಳಿ, ನೌನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ ಅಂಥವೆಲ್ಲ ಅಡ್ಜೆಕ್ಟಿವ್ಸ್ ಆಗಿರುತ್ತೆ. ನೆಕ್ಸ್ಟ್, ದ ಕಂಪ್ನಿ ಹ್ಯಾಸ್ ಆರ್ಡರ್ಡ್ ಸಮ್ ನ್ಯೂ ಎಕ್ವಿಪ್ಮೆಂಟ್ಸ್. ಎಕ್ವಿಪ್ಮೆಂಟ್ಸ್ ಅಂತ ವರ್ಡೇ ಇಲ್ಲ, ಇದು ಒಂದು ಅನ್ಕೌಂಟೇಬಲ್ ನೌನ್, ಎಸ್ ಬರಲ್ಲ ಇದರಲ್ಲಿ, ಎಕ್ವಿಪ್ಮೆಂಟ್ ಅಷ್ಟೇ. ಯು ಆರ್ ಅಮಾಂಗ್ ದೋಸ್ ಮ್ಯಾನ್ ಹೂ ಅರ್ನ್ ದ ನೇಮ್ ಅಂಡ್ ಫೇಮ್ ನಾಟ್ ಬೈ ಚಾನ್ಸ್ ಬಟ್ ಬೈ ಹಾರ್ಡ್ ವರ್ಕ್. ಅಮಾಂಗ್ ದೋಸ್ ಅಂತ ಇದೆ. ದೋಸ್ ಅಂದ್ರೆ ಜಾಸ್ತಿ ಜನದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ಬರೀ ಮ್ಯಾನ್ ಹೆಂಗ್ ಬರುತ್ತೆ? ಜಾಸ್ತಿ ಜನ ಅಂತಿದ್ದಾಗ ಮೆನ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಮ್ಯಾನ್ ಅಲ್ಲ ಮೆನ್ ಬರಬೇಕು. ನೆಕ್ಸ್ಟ್, ಈವನ್ ಆಫ್ಟರ್ ದ ಎನಾಕ್ಟ್ಮೆಂಟ್ ಆಫ್ ಸೆವರಲ್ ಆಕ್ಟ್ಸ್ ಅಂಡ್ ಪ್ರಾವಿಷನ್ಸ್ ವಿ ಕ್ಯಾನ್ ಸಿ 5 years old ಬಾಯ್ಸ್. ಸೇಮ್ ಥಿಂಗ್, ಇಲ್ಲಿ ಏನು ಹೇಳಿದೆ ಮುಂಚೆ ಸ್ಲೈಡಲ್ಲಿ ಹಂಗೆ ಇಲ್ಲೊಂದು ಬಾಯ್ಸ್ ಅಂತ ಅನ್ನೋದು ನೌನ್. ಎಂಥ ಬಾಯ್ಸು? 5 year old ಬಾಯ್ಸ್. ಸೊ ಇದು ನೌನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರೋದ್ರಿಂದ ಅಡ್ಜೆಕ್ಟಿವ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಅಡ್ಜೆಕ್ಟಿವ್ಸ್ಗೆ ಪ್ಲೂರಲ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇಯರ್ಸ್ ಬರಬಾರ್ದು. ಏನಂತ ಹೇಳಬೇಕಿದ್ರೆ 5 year old ಬಾಯ್ಸ್ ಅಷ್ಟೇ. ಓಕೆ, ಇಯರ್ಸ್ ಅಂತ ಬರಲ್ಲ. ನೆಕ್ಸ್ಟ್, ಶಿ ವೇರ್ಸ್ ಸ್ಪೆಕ್ಟಕಲ್ಸ್. ಸ್ಪೆಕ್ಟಕಲ್ ಅಂತ ವರ್ಡೇ ಇಲ್ಲ, ಸ್ಪೆಕ್ಟಕಲ್ಸ್ ಅಂತಾನೆ ಇರಬೇಕು. ಎಸ್ ಯಾವಾಗೂ ಆ್ಯಡ್ ಆಗಿರಬೇಕು. ಈ ಥರ ಸ್ಪೆಕ್ಟಕಲ್ ಅಂತ ಸಪ್ರೇಟಾಗಿ ಬರಲ್ಲ. ಇವಾಗ ಗಾಗಲ್ಸ್ ಆಗಿರ್ಬೋದು, ಪ್ಯಾಂಟ್ಸ್, ಟ್ರೌಸರ್ಸ್, ಶಾರ್ಟ್ಸ್, ಇವೆಲ್ಲ ಎಸ್ ಜೊತೆನೆ ಬಂದಿರ್ತವೆ ಯಾವಾಗೂ. ಓಕೆ, ಸೀಸರ್ಸ್ ಆಗಿರ್ಬೋದು, ಅವನ್ನೆಲ್ಲ ನಾವು ಲಿಸ್ಟ್ ಕೊಟ್ಟಿದ್ದೀನಲ್ವಾ, ಅದರಲ್ಲಿದ್ದಾವೆ. ಸೊ ಸಪ್ರೇಟಾಗಿ ನಾವು ಅದನ್ನು ಸಿಂಗ್ಯುಲರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಅವುಗಳ ಜೊತೆ ಯಾವಾಗೂ ಎಸ್ ಆ್ಯಡ್ ಆಗೇ ಇರುತ್ತೆ. ಒಂದಕ್ಕೆ ಯೂಸ್ ಮಾಡಿದ್ರು ಎಸ್ ಆ್ಯಡ್ ಆಗೇ ಇರುತ್ತೆ, ಸಪ್ರೇಟಾಗಿ ಅವು ಎಕ್ಸಿಸ್ಟೇ ಆಗಲ್ಲ. ಸೊ ಸ್ಪೆಕ್ಟಕಲ್ ಅಂತ ವರ್ಡೇ ಇಲ್ಲ, ಇಲ್ಲಿ ಏನು ಬರಬೇಕು? ಸ್ಪೆಕ್ಟಕಲ್ಸ್ ಅಂತ ಆಗಬೇಕು. ನೆಕ್ಸ್ಟ್, ಆಲ್ ದ ಫರ್ನಿಚರ್ಸ್. ಫರ್ನಿಚರ್ಸ್ ಅಂತ ಇಲ್ಲ, ಎಸ್ ಇರಬಾರ್ದು ಇದ್ರ ಜೊತೆ, ಫರ್ನಿಚರ್ ಅಂತಾನೆ ಇರಬೇಕು. ಓಕೆ, ಸೊ ಇಲ್ಲಿ ನೋಡಿ, ಸ್ಪೆಕ್ಟಕಲ್ಸ್ ಅಂತಾನೆ ಇರಬೇಕು, ಇಲ್ಲಿ ಫರ್ನಿಚರ್ ಅಂತಾನೆ ಇರಬೇಕು. ಇಲ್ಲಿ ಎಸ್ ಇರಬಾರ್ದು, ಇಲ್ಲಿ ಎಸ್ ಯಾವಾಗೂ ಇರಲೇಬೇಕು. ಸೊ ಈ ಡಿಫ್ರೆನ್ಸಸ್ನ ನೀವು ಅರ್ಥ ಮಾಡ್ಕೋಬೇಕು, ಯಾವ ವರ್ಡ್ಸ್ ಜೊತೆ ನಾವು ಹೆಂಗೆ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್ ನೋಡಿ, ದ ಹ್ಯಾವ್ಸ್ ಶುಡ್ ನಾಟ್ ಲುಕ್ ಸ್ಕಾನ್ಫುಲಿ at the haves not, rather they should try to encourage them to work hard and earn their livelihood. ಸ್ಕಾನ್ಫುಲಿ ಅಂತಂದ್ರೆ ಕೀಳಾಗಿ ನೋಡೋದು ಅಂತ ಅರ್ಥ. ದ ಹ್ಯಾವ್ಸ್ ಅಂದ್ರೇನು? ಎರಡು ಥರ ಇದೆ. ವೇಟ್, ದ ಹ್ಯಾವ್ಸ್ ಅಂತ ಅಂದರೆ ದ ರಿಚ್ ಅಂತ ಅರ್ಥ, ಅಂದರೆ ಶ್ರೀಮಂತರಿಗೆ ದ ಹ್ಯಾವ್ಸ್ ಅಂತೀವಿ. ಇನ್ನೊಂದಿದೆ ದ ಹ್ಯಾವ್ ನಾಟ್ಸ್, ಅಂದರೆ ಏನು ಇಲ್ದಲೇ ಇರೋರು, ದ ಪುವರ್ ಅಂತ ಅರ್ಥ. ಇದು ನೆನ್ಪಿಟ್ಕೊಳ್ಳಿ, ದ ಹ್ಯಾವ್ಸ್ ಅಂದ್ರೇನು, ದ ಹ್ಯಾವ್ ನಾಟ್ಸ್ ಅಂದ್ರೇನು, ದ ರಿಚ್ ಮತ್ತು ದ ಪುವರ್ ಅಂತ ಅರ್ಥ, ಶ್ರೀಮಂತರು ಬಡವರು. ಸೊ ಇಲ್ಲಿ ದ ಹ್ಯಾವ್ಸ್ ಶುಡ್ ನಾಟ್ ಲುಕ್ ಸ್ಕಾನ್ಫುಲಿ ಅಂದರೆ ಶ್ರೀಮಂತರು ಕೀಳಾಗಿ ನೋಡಬಾರ್ದು. ಯಾರನ್ನ? ಅಟ್ ದ ಹ್ಯಾವ್ ನಾಟ್ಸ್. ಇಲ್ಲಿ ಹ್ಯಾವ್ಸ್ ನಾಟ್ ಅಂತ ಇದೆ, ಹ್ಯಾವ್ಸ್ ನಾಟ್ ಅಲ್ಲ, ಏನು ಬರಬೇಕು ಇಲ್ಲಿ? ಹ್ಯಾವ್ ನಾಟ್ಸ್. ನಾಟ್ಸಿಗೆ ಎಸ್ ಬರಬೇಕು, ಹ್ಯಾವಿಗಲ್ಲ. ಅಂದರೆ ಯಾರನ್ನ ಕೀಳಾಗಿ ನೋಡಬಾರ್ದು? ಬಡವ್ರನ್ನ ಕೀಳಾಗಿ ನೋಡಬಾರ್ದು. ಬಟ್ ಅದ್ರ ಬದಲಾಗಿ ಏನು ಮಾಡಬೇಕು? ಅವ್ರಿಗೆ ನಾವು ಎಂಕರೇಜ್ ಮಾಡಬೇಕು, ಕಷ್ಟಪಟ್ಟು ವರ್ಕ್ ಮಾಡೋಕ್ಕೆ ಎಂಕರೇಜ್ ಮಾಡಬೇಕು. ಓಕೆ, ನೆಕ್ಸ್ಟ್, ದ ವಾಲ್ ಆಫ್ ದಿಸ್ ಮ್ಯಾಗ್ನಿಫಿಷೆಂಟ್ ಬಿಲ್ಡಿಂಗ್ ಈಸ್ 50 feet ಹೈ. 50 ಅನ್ನೋದೇನು? ಒಂದಕ್ಕಿಂತ ಜಾಸ್ತಿ ಪ್ಲೂರಲ್. ಸೊ ಇಲ್ಲಿ ಫೂಟ್ ಬರಬಾರ್ದು, ಫೀಟ್ ಅಂತ ಬರಬೇಕು. ಫೂಟ್ ಅಂತ ಇದ್ರೆ ಸಿಂಗ್ಯುಲರ್, ಫೀಟ್ ಅಂತ ಇದ್ರೆ ಪ್ಲೂರಲ್. ಓಕೆ, ಇನ್ ಟುಡೇ ಮೀಟಿಂಗ್ ವಿ ಮಸ್ಟ್ ಫಸ್ಟ್ ಡಿಸ್ಕಸ್ ದ ಥ್ರಾಶ್ ಔಟ್ ದ ಪ್ರಾಬ್ಲಮ್ ಒನ್ ಬೈ ಒನ್. ಟುಡೇ ಮೀಟಿಂಗ್ ಅಲ್ಲ, ಟುಡೇಸ್ ಮೀಟಿಂಗ್ ಇಲ್ಲ, ಫಸ್ಟ್ ಆಫ್ ಎಸ್ ಬರಬೇಕು, ಇವತ್ತಿಂದು ಮೀಟಿಂಗ್. ಓಕೆ, ನೆಕ್ಸ್ಟ್, ಸನ್ರೈಸ್ ಇಸ್ ಅ ಗ್ರೇಟ್ ಫಿನಾಮಿನಾ. ಫಸ್ಟ್ ಆಫ್ ಆಲ್ ಎ ಅಂತ ಬಂದಿದೆ ಅಂದರೆ ಒಂದ್ರ ಬಗ್ಗೆ ನಾವು ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಫಿನಾಮಿನಾ ಅಂತ ಏನಿದೆ ಇದು ಪ್ಲೂರಲ್ ವರ್ಡ್, ಇದ್ರ ಸಿಂಗ್ಯುಲರ್ ಫಾರ್ಮ್ ಏನು? ಫಿನಾಮಿನನ್. ಫಿನಾಮಿನನ್ ಅಂತ ಯೂಸ್ ಮಾಡಬೇಕು, ಇದು ಸಿಂಗ್ಯುಲರ್. ಓಕೆ, ಸೊ ಇಲ್ಲಿ ಎ ಅಂತ ಬಂದಿರೋದ್ರಿಂದ ಇಲ್ಲಿ ಸಿಂಗ್ಯುಲರ್ ಬರಬೇಕು ಅಂತ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್, ವೆರಿ ಫ್ಯೂ ಸೋಲ್ಜರ್ಸ್ ಡೇರ್ ಟು ಟರ್ನ್ ಅ ಡೆಫ್ ಇಯರ್ ದೇರ್ ಕಮಾಂಡರ್ಸ್ ಇನ್ ಚೀಫ್. ಕಮಾಂಡರ್ಸ್ ಇನ್ ಚೀಫ್. ಸೊ ಇಲ್ಲಿ ನೋಡಿ, ಡೆಫ್ ಇಯರ್ ಅಂತಂದರೆ ಇಲ್ಲಿ ಇಗ್ನೋರ್ ಮಾಡೋದು ಅನ್ನೋ ಮೀನಿಂಗ್ ಬರುತ್ತೆ. ತುಂಬ ಕಮ್ಮಿ ಸೋಲ್ಜರ್ಸು ಕಮಾಂಡರ್ ಇನ್ ಚೀಫ್ ಆರ್ಡರ್ನ ಇಗ್ನೋರ್ ಮಾಡ್ತಾರೆ ಅಂತ ಅರ್ಥ ಇದು. ಸೊ ಇದೊಂದು ಕಾಂಪೌಂಡ್ ನೌನ್, ಕಮಾಂಡರ್ ಇನ್ ಚೀಫ್ ಅನ್ನೋದು. ಸೊ ಕಾಂಪೌಂಡ್ ನೌನಲ್ಲಿ ಯಾವಾಗೂ ಎಂಡಲ್ಲಿ ಅಪಾಸ್ಟ್ರಫಿ ಎಸ್ ಬರುತ್ತೆ ಹೊರತು ಈ ಮೇನ್ ವರ್ಡಿಗೆ ಬರಲ್ಲ. ಸೊ ಇದೇನಾಗಬೇಕು? ಕಮಾಂಡರ್ಸ್ ಇನ್ ಚೀಫ್ ಅಲ್ಲ, ಅದ್ರ ಬದಲು ಕಮಾಂಡರ್ ಇನ್ ಚೀಫ್ಸ್ ಅಂತ ಆಗಬೇಕು. ಎಂಡಿಗೆ ಅಪಾಸ್ಟ್ರಫಿ ಎಸ್ ಬರಬೇಕು ಕಾಂಪೌಂಡ್ ನೌನಲ್ಲಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸಕ್ಸಸ್ ಇನ್ ಮನಿ ಮೇಕಿಂಗ್ ಇಸ್ ನಾಟ್ ಆಲ್ವೇಸ್ ಅ ಗುಡ್ ಕ್ರೈಟೀರಿಯಾ. ಎ ಅಂತ ಬಂದಿದೆ ಅಂದರೆ ಒಂದ್ರ ಬಗ್ಗೆ ಮಾತಾಡ್ತಿದ್ವಿ. ಕ್ರೈಟೀರಿಯಾ ಅನ್ನೋದು ಪ್ಲೂರಲ್ ವರ್ಡ್. ಸೊ ಒಂದ್ರ ಬಗ್ಗೆ ಮಾತಾಡ್ತಿರುವಾಗ ಇಲ್ಲಿ ಸಿಂಗ್ಯುಲರೇ ಬರಬೇಕು. ಸೊ ಇಲ್ಲಿ ಏನು ಬರಬೇಕು? ಕ್ರೈಟೀರಿಯನ್.
ಇದು ಕರೆಕ್ಟ್ ಸಿಂಗ್ಯುಲರ್. ಸೊ ಕ್ರೈಟೀರಿಯಾ ಅಲ್ಲ, ಇದು ಪ್ಲೂರಲ್ ಆಗುತ್ತೆ. ಇಲ್ಲಿ ಎ ಅಂತ ಬಂದಿರೋದ್ರಿಂದ ಆರ್ಟಿಕಲ್ ಕ್ರೈಟೀರಿಯನ್ ಅಂತ ಸಿಂಗ್ಯುಲರ್ ಯೂಸ್ ಮಾಡಬೇಕು. ದರ್ ಹ್ಯಾವ್ ಬೀನ್ 10 ವಿಮೆನ್ ಡಾಕ್ಟರ್ಸ್. ಮುಂಚೆ ನೋಡಿದ್ವಲ್ಲ 10 ಅಂದರೆ ಪ್ಲೂರಲ್. ಸೊ ಇಲ್ಲಿ ಫೀಮೇಲ್ ಡಾಕ್ಟರ್ ಬಗ್ಗೆ ಮಾತಾಡ್ತಾರೆ, ವಿಮೆನ್ ಡಾಕ್ಟರ್ ಅಂದರೆ ಹ್ಯೂಮನ್ ಕೈಂಡ್ ಬಗ್ಗೆ ಮಾತಾಡ್ತಿಲ್ಲ. ಹಾಗಾಗಿ ಎರಡು ವರ್ಡ್ಸು ಪ್ಲೂರಲ್ ಆಗಬೇಕು. ಡಾಕ್ಟರ್ ಅನ್ನು ಡಾಕ್ಟರ್ಸ್ ಆಗಿದೆ, ಓಕೆ, ಬಟ್ ವಿಮೆನ್ ಅನ್ನೋದು ಏನಾಗಬೇಕು, ವಿಮೆನ್ ಅಂತ ಆಗಬೇಕು. ಓಕೆ, ನೆಕ್ಸ್ಟ್ ದಿ ಗೋ ಟು ಆಗ್ರಾ ಡ್ಯೂರಿಂಗ್ ಸಮ್ಮರ್ ವೆಕೇಶನ್ಸ್. ಸಮ್ಮರ್ ವೆಕೇಶನ್ಸ್ ಅಲ್ಲ, ಸಮ್ಮರ್ ವೆಕೇಶನ್. ಪ್ಲೂರಲ್ ಇದ್ರೂ ಕೂಡ ನಾವು ಬರೀ ವೆಕೇಶನ್ ಅಂತಲೇ ಯೂಸ್ ಮಾಡ್ತೇವೆ, ವೆಕೇಶನ್ಸ್ ಅಂತ ಯೂಸ್ ಮಾಡಬಾರ್ದು. ಇದು ನೋಡಿ, ಹಿ ಗಾಟ್ ಓನ್ಲಿ ಪಾಸಿಂಗ್ ಮಾರ್ಕ್ಸ್. ನಾರ್ಮಲಿ ನಾವು ಪಾಸಿಂಗ್ ಮಾರ್ಕ್ಸ್ ಅಂತ ಯೂಸ್ ಮಾಡ್ತೀವಿ, ಅದು ರಾಂಗ್. ಪಾಸಿಂಗ್ ಮಾರ್ಕ್ಸ್ ಅಂತ ವರ್ಡೇ ಇಲ್ಲ, ಅದು ಪಾಸ್ ಮಾರ್ಕ್ಸ್. ಓಕೆ, ಇನ್ಮೇಲಿಂದ ಪಾಸಿಂಗ್ ಮಾರ್ಕ್ಸ್ ಅಂದ್ಬಿಟ್ಟು ಪಾಸ್ ಮಾರ್ಕ್ಸ್ ಅನ್ನಿ. ನೆಕ್ಸ್ಟ್, ದಿಸ್ ಇಸ್ ಮೈ ಸನ್ ಇನ್ ಲಾಸ್ ಹೌಸ್. ಸನ್ಸ್ ಇನ್ ಲಾ ಹೌಸ್. ಸನ್ಸ್ ಇನ್ ಲಾ, ಇವಾಗ ನೋಡಿ, ಮದರ್ ಇನ್ ಲಾ, ಫಾದರ್ ಇನ್ ಲಾ ಅಂದರೆ ಏನು, ಅಕಾರ್ಡಿಂಗ್ ಟು ದ ಲಾ ಆರ್ ನನಗೆ ಮದರ್. ನಾನು ಫುಲ್ ಬ್ಲಡ್ ಮದರ್ ಅಲ್ಲ, ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಅವ್ರ ಮದರ್ ಅಲ್ಲ, ಬಟ್ ಅಕಾರ್ಡಿಂಗ್ ಟು ದ ಲಾ ಆರ್ ನನಗೆ ಮದರ್. ಓಕೆ, ಅದು ಮೀನಿಂಗ್, ಅದು ಅಕಾರ್ಡಿಂಗ್ ಟು ದ ಲಾ ಆರ್ ನನಗೆ ಫಾದರ್, ಇಲ್ಲೂ ಅಕಾರ್ಡಿಂಗ್ ಟು ದ ಲಾ ಆರ್ ನನಗೆ ಸನ್. ಸೊ ಇಂಥ ಟೈಮಲ್ಲಿ ಲಾ ಒಂದೇ ಇರುತ್ತೆ, ಬಟ್ ಸನ್ಗಳು ಜಾಸ್ತಿ ಆಗ್ತಾ ಇದಾರಲ್ವಾ, ಹಂಗೆ ಮದರ್ಗಳು ಜಾಸ್ತಿ ಆಗ್ತಿದ್ದಾರೆ ಅಕಾರ್ಡಿಂಗ್ ಟು ದ ಲಾ. ಹಾಗಾಗಿ ಲಾಗೆ ನಾವು ಎಸ್ ಆಡ್ ಮಾಡ್ಬೋದು. ಪ್ಲೂರಲ್ ಮಾಡುವಾಗ ಏನು ಮಾಡಬೇಕು, ಸನ್ಸ್ ಇನ್ ಲಾ. ಓಕೆ, ಇದು ಕರೆಕ್ಟ್. ಇವಾಗ ನಾನು ಸಿಂಗ್ಯುಲರ್ ಪ್ಲೂರಲ್ ಬಗ್ಗೆ ಮಾತಾಡಿದ್ದು, ಬಟ್ ಅಪಾಸ್ಟ್ರಫಿ ಎಸ್ನ ಯಾವುದಕ್ಕೆ ಹಾಕಬೇಕು, ಬಟ್ ಅಪಾಸ್ಟ್ರಫಿ ಎಸ್ ಹಾಕುವಾಗ ನಾವು ಲಾಸ್ಟಲ್ಲಿ ಅಪಾಸ್ಟ್ರಫಿ ಎಸ್ ಹಾಕಬೇಕು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಪ್ಲೂರಲ್ ಮಾಡುವಾಗ ಈ ಮೇನ್ ವರ್ಡ್ಗೆ ನಾವು ಎಸ್ ಆ್ಯಡ್ ಮಾಡ್ತೀವಿ, ಬಟ್ ಅಪಾಸ್ಟ್ರಫಿ ಎಸ್ ಹಾಕುವಾಗ ಎಂಡಲ್ಲಿ ನಾವು ಅಪಾಸ್ಟ್ರಫಿ ಎಸ್ ಹಾಕಬೇಕು. ಸೊ ಸನ್ಸ್ ಇನ್ ಲಾ ಅಲ್ಲ, ಸನ್ ಇನ್ ಲಾಸ್ ಹೌಸ್. ಓಕೆ, ಸನ್ ಇನ್ ಲಾದು ಮನೆ ಅಂತ. ದ ಕಮಿಟಿ ವಾಸ್ ಡಿವೈಡೆಡ್ ಆನ್ ದಿಸ್ ಇಶ್ಯೂ. ಸಿ ಫಸ್ಟ್ ಆಫ್ ಆಲ್ ದ ಕಮಿಟಿ ಅನ್ನೋದೇನಿದೆ, ಇದು ಒಂದು ಕಲೆಕ್ಟಿವ್ ನೌನ್. ಓಕೆ, ಸೊ ಇದು ಒಂದು ಕಲೆಕ್ಟಿವ್ ನೌನ್ ಆಗಿರೋದ್ರಿಂದ ಇದು ಒಂದು ಎರಡು ಥರ ಇದು ಡಿನೋಟ್ ಮಾಡುತ್ತೆ. ಒಂದು ಗ್ರೂಪ್ ಆಗಿ ಇರುತ್ತೆ, ಗ್ರೂಪ್ ಬಗ್ಗೆ ಮಾತಾಡುತ್ತೆ, ಇನ್ನೊಂದು ಅದರಲ್ಲಿರೋ ಮೆಂಬರ್ಸ್ ಬಗ್ಗೆ ಮಾತಾಡುತ್ತೆ. ಸೊ ಗ್ರೂಪ್ ಆಸ್ ಅ ಹೋಲ್ ಗ್ರೂಪ್ ಆಗಿ ಮಾತಾಡ್ತಿರುವಾಗ ಈ ದ ಕಮಿಟಿ ಅನ್ನೋದನ್ನ ನಾವು ಸಿಂಗ್ಯುಲರ್ ಆಗಿ ತಗೊಳ್ತೀವಿ, ಬಟ್ ಅದರಲ್ಲಿರೋ ಮೆಂಬರ್ಸ್ ಬಗ್ಗೆ ಮಾತಾಡ್ತಿರುವಾಗ ಕಮಿಟಿ ಅನ್ನೋ ವರ್ಡ್ನ ಪ್ಲೂರಲ್ ಆಗಿ ತಗೊಳ್ತೀವಿ. ಈಗ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ನಾವು ಅದನ್ನು ಜಡ್ಜ್ ಮಾಡಬೇಕು, ಅದು ಸಿಂಗ್ಯುಲರ ಪ್ಲೂರಲ ಅಂತ. ಇವಾಗ ದ ಕಮಿಟಿ ವಾಸ್ ಡಿವೈಡೆಡ್ ಆನ್ ದಿಸ್ ಇಶ್ಯೂ ಅಂತಂದರೆ ಕಮಿಟಿಯಲ್ಲಿರೋ ಮೆಂಬರ್ಸು ಒಂದು ಇಶ್ಯೂ ಬಗ್ಗೆ ಡಿಫ್ರೆಂಟ್ ಒಪಿನಿಯನ್ಸ್ ಕೊಡ್ತಿದ್ದಾರೆ, ಡಿವೈಡ್ ಆಗಿದ್ದಾರೆ ಅದರಲ್ಲಿರೋ ಮೆಂಬರ್ಸ್ ಅಂತ ಅರ್ಥ. ಸೊ ಮೆಂಬರ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ನಾವು, ಆಸ್ ಅ ಹೋಲ್ ಮಾತಾಡ್ತಿಲ್ಲ, ಮೆಂಬರ್ಸ್ ಬಗ್ಗೆ ಮಾತಾಡ್ತಿರುವಾಗ ಕಮಿಟಿ ಅನ್ನೋ ವರ್ಡ್ ಪ್ಲೂರಲ್ ಆಗುತ್ತೆ. ಸೊ ಪ್ಲೂರಲ್ ಆದರೆ ಅದ್ರ ಜೊತೆ ಬರೋಂಥ ವರ್ಬು ಪ್ಲೂರಲ್ ಆಗಿರಬೇಕಿತ್ತು, ಇಲ್ಲಿ ವಾಸ್ ಬರಬಾರ್ದು, ಏನು ಬರಬೇಕು, ವರ್ ಅಂತ ಬರಬೇಕು. ಯಾಕಂದರೆ ಕಮಿಟಿ ಅನ್ನೋ ವರ್ಡು ಈ ಸಿಚುವೇಶನಲ್ಲಿ ಪ್ಲೂರಲ್ ಆಗಿದೆ ಅದಕ್ಕೆ. ಓಕೆ, ನೆಕ್ಸ್ಟ್, ದೇರ್ ಆರ್ ಫ್ಯೂ ಪೀಪಲ್ಸ್ ಹೂ ಆರ್ ರಿಯಲಿ ಆನೆಸ್ಟ್. ಪೀಪಲ್ಸ್ ಅಂತ ವರ್ಡ್ ಇಲ್ಲ, ಪೀಪಲ್ ಅಂತಲೇ ಯೂಸ್ ಮಾಡೋದು ಪ್ಲೂರಲ್ಗೆ ಅಲ್ಲಿ. ಓಕೆ, ಪೀಪಲ್ಸ್ ಅಂತ ಆ್ಯಡ್ ಮಾಡೋಂಗಿಲ್ಲ. ಮೈ ಫ್ರೆಂಡ್ ಬಾಟ್ 2 ಡಜನ್ಸ್ ಎಗ್ಸ್. ಡಜನ್ಸ್ ಅಂತ ಹೇಳಲ್ಲ, ಡಜನ್ ಎಗ್ಸ್ ಅಂತ ಹೇಳ್ತೀವಿ, ಎಸ್ ಆ್ಯಡ್ ಆಗಲ್ಲ. ಟ್ರೌಸರ್ಸ್ ಈಸ್ ಇನ್ ಶಾರ್ಟ್ ಸಪ್ಲೈ. ಸಿ ಟ್ರೌಸರ್ಸ್, ಪ್ಯಾಂಟ್, ಶಾರ್ಟ್ಸ್ ಇವೆಲ್ಲ ಏನಂದರೆ ಅವು ನೋಡೋಕ್ಕೂ ಪ್ಲೂರಲ್ ಕಾಣಿಸ್ತವೆ ಆ್ಯಂಡ್ ಅವು ಯಾವಾಗೂ ಪ್ಲೂರಲ್ ಆಗೇ ಇರ್ತವೆ. ಸೊ ಪ್ಲೂರಲ್ ಆಗಿತ್ತು ಅಂದರೆ ಅದ್ರ ಜೊತೆ ಬರುವಂಥ ವರ್ಬ್ ಕೂಡ ಪ್ಲೂರಲ್ ಆಗಬೇಕು. ಹಾಗಾಗಿ ಇಲ್ಲಿ ಟ್ರೌಸರ್ಸ್ ಆರ್ ಅಂತ ಬರಬೇಕು. ನೆಕ್ಸ್ಟ್, ದ ಪೊಲೀಸ್ ಈಸ್ ಅಂತ ಇದೆ. ಇದು ನೋಡಿ, ನೋಡೋಕ್ಕೆ ಸಿಂಗ್ಯುಲರ್ ಥರನೇ ಕಾಣಿಸ್ತದೆ. ಸಿ ಇವೇನು ಹೇಳಿದ್ದು ನೋಡೋಕ್ಕೆ ಪ್ಲೂರಲ್ ಥರ ಕಾಣಿಸ್ತೇವೆ ಆ್ಯಂಡ್ ಅವು ಪ್ಲೂರಲ್ ಕೂಡ, ಬಟ್ ಇವು ದ ಪೊಲೀಸ್ ಅನ್ನೋದು ನೋಡೋಕ್ಕೆ ಸಿಂಗ್ಯುಲರ್ ಥರ ಕಾಣಿಸ್ತದೆ, ಬಟ್ ಇದು ಪ್ಲೂರಲ್ ವರ್ಡ್. ಹಾಗಾಗಿ ಈಸ್ ಅಲ್ಲ, ಇದ್ರ ಜೊತೆ ಏನು ಬರಬೇಕು, ಆರ್ ಅಂತ ಬರಬೇಕು. ಓಕೆ, ನೆಕ್ಸ್ಟ್, ದ ಜೂರಿ ವಾಸ್ ಡಿವೈಡೆಡ್ ಇನ್ ಒಪಿನಿಯನ್. ಅಲ್ಲಿ ಹೆಂಗೆ ದ ಕಮಿಟಿ ಬಗ್ಗೆ ಮಾತಾಡಿದ್ವು, ಸೇಮ್ ಥಿಂಗ್ ಇಲ್ಲೂ ಅಪ್ಲೈ ಆಗುತ್ತೆ. ಇದು ಒಂದು ಕಲೆಕ್ಟಿವ್ ನೌನ್. ದ ಜೂರಿ ಅಂತಂದರೆ ಗ್ರೂಪ್ ಆಫ್ ಜಡ್ಜಸ್ ಅಂತ ಅರ್ಥ. ಓಕೆ, ಸೊ ಇಲ್ಲೂ ಜೂರಿ ಅನ್ನೋದು ಒಂದು ಗ್ರೂಪ್ ಆಗಿತ್ತಂದರೆ ಸಿಂಗ್ಯುಲರ್ ವರ್ಬ್ನ ತಗೊಳುತ್ತೆ. ಇಫ್ ಅದೇನಾದ್ರು ಪ್ಲೂರಲ್ ಆಗಿತ್ತು, ಮೆಂಬರ್ಸ್ ಬಗ್ಗೆ ಮಾತಾಡ್ತಿದೆ ಅಂದರೆ ಜೂರಿಯಲ್ಲಿರೋ ಜಡ್ಜಸ್ ಬಗ್ಗೆ ಏನಾದ್ರು ಮಾತಾಡ್ತಿದ್ರೆ ಪ್ಲೂರಲ್ ವರ್ಬ್ನ ತಗೊಳುತ್ತೆ. ಸೊ ಇಲ್ಲಿ ನೋಡಿ, ಡಿವೈಡೆಡ್ ಇನ್ ಒಪಿನಿಯನ್ ಅಂತ ಅಂದ್ರೆ ಏನು, ಆ ಗ್ರೂಪಲ್ಲಿ ಜೂರಿಯಲ್ಲಿರೋ ಜಡ್ಜಸ್ದು ಒಪಿನಿಯನ್ಸ್ ಬೇರೆ ಬೇರೆ ಇದೆ ಅಂತ ಅರ್ಥ. ಸೊ ಜಡ್ಜಸ್ ಬಗ್ಗೆ ಮಾತಾಡ್ತಿರೋದ್ರಿಂದ ಇದು ಪ್ಲೂರಲ್ ಆಯ್ತು ಇವಾಗ. ಸೊ ಅದು ನೆಕ್ಸ್ಟ್ ಬರೋ ವರ್ಬ್ ಕೂಡ ಪ್ಲೂರಲ್ ಆಗಬೇಕು. ಇಲ್ಲಿ ವಾಸ್ ಎಲ್ಲ ವರ್ಬ್ ಬರಬೇಕು. ನೆಕ್ಸ್ಟ್ ನೋಡಿ, ಹಿ ಪುಟ್ ಹಿಸ್ ಸೈನ್ ಟು ದ ಲೆಟರ್. ಸಿ ಫಸ್ಟ್ ಆಫ್ ಆಲ್ 2 ವರ್ಡ್ಸ್ ಬರುತ್ತೆ, ಒಂದು ಸೈನು, ಇನ್ನೊಂದು ಸಿಗ್ನೇಚರ್. ಇವೆರಡಕ್ಕೂ ಡಿಫ್ರೆನ್ಸ್ ಏನಂದರೆ, ಈ ಸೈನ್ ಅನ್ನೋದ್ರಿಂದ ಇದು ವರ್ಬ್, ಸಿಗ್ನೇಚರ್ ಅನ್ನೋದು ನೌನ್. ಸೊ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ನಾವು ಯೂಸ್ ಮಾಡಬೇಕು. ಹಿ ಪುಟ್ ಹಿಸ್ ಅನ್ನೋದೇನು ಒಂದು ಪೊಸೆಸಿವ್ ಅಡ್ಜೆಕ್ಟಿವ್.
ಸೊ ಪೊಸೆಸಿವ್ ಅಡ್ಜೆಕ್ಟಿವ್ ಆಗಿ ಇದು ನಾವು ಪ್ರನೌನ್ ಮತ್ತು ಅಡ್ಜೆಕ್ಟಿವ್ ಚಾಪ್ಟರ್ ಕಲ್ತಿದ್ದೀವಿ. ಪೊಸೆಸಿವ್ ಅಡ್ಜೆಕ್ಟಿವ್ ಅದ್ರ ನೆಕ್ಸ್ಟ್ ಯಾವಾಗೂ ನೌನ್ನೇ ತಗೊಳುತ್ತೆ. ಬಟ್ ಸೈನ್ ಅನ್ನೋದೇನು ಇಲ್ಲಿ ವರ್ಬ್ ಏನು ಬರಬೇಕು, ಸಿಗ್ನೇಚರ್. ಹಿ ಪುಟ್ ಸಿಗ್ನೇಚರ್ ಟು ದ ಲೆಟರ್ ಅಂತ ಬರಬೇಕು. ಓಕೆ, ನೆಕ್ಸ್ಟ್ ನೋಡಿ, ದ ಚೇರ್ ಈಸ್ ಮೇಡ್ ಆಫ್ ಅ ವುಡ್. ವುಡ್ ಅನ್ನೋದೇನಿದೆ, ವುಡ್ ಅಂತಂದ್ರೆ ಒಂದು ಕಟ್ಟಿಗೆ ಅಂತ ಅಷ್ಟೇ. ಬಟ್ ವುಡ್ಸ್ ಅಂತ ಬಂತು ಅಂತಂದ್ರೇನು, ಫಾರೆಸ್ಟ್. ನಾನು ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ದೀನಿ. ಎಸ್ ಆ್ಯಡ್ ಮಾಡಿದ್ರೆ ಕೆಲವೊಂದು ಮೀನಿಂಗ್ಸ್ ಚೇಂಜ್ ಮಾಡ್ಕೊತವೆ ಅಂತ. ಸೊ ಇಲ್ಲಿ ಅ ವುಡ್ ಅಂತ ಬರಬಾರ್ದು, ಎ ಅಂತ ಯೂಸ್ ಮಾಡಬಾರ್ದು ವುಡ್ ಜೊತೆ. ಓಕೆ, ಸೊ ದ ಚೇರ್ ಈಸ್ ಮೇಡ್ ಆಫ್ ವುಡ್ ಅಷ್ಟೇ. ನೆಕ್ಸ್ಟ್, ಇಸ್ ಆನ್ಸರ್ ಇಸ್ ಫುಲ್ ಆಫ್ ಬ್ಲಂಡರ್ ಮಿಸ್ಟೇಕ್ಸ್. ಸಿ ಫಸ್ಟ್ ಆಫ್ ಆಲ್ ಬ್ಲಂಡರ್ ಮತ್ತೆ ಮಿಸ್ಟೇಕ್ಸ್ ಎರಡರದ್ದು ಮೀನಿಂಗ್ ಸೇಮ್. ಬ್ಲಂಡರ್ ಅಂದ್ರೆ ಏನು, ಅ ಬಿಗ್ ಮಿಸ್ಟೇಕ್ ಅಂತ ಅರ್ಥ. ಓಕೆ, ಸೊ ಇದ್ರದ್ದು ಮೀನಿಂಗೇ ಮಿಸ್ಟೇಕ್ ಅಂತ ಇರುವಾಗ ಮತ್ತೆ ಮಿಸ್ಟೇಕ್ಸ್ ಅಂತ ಯೂಸ್ ಮಾಡೋದು ಅನ್ನೆಸೆಸರಿ. ಯಾಕಂದ್ರೆ ಸೇಮ್ ಎರಡು ವರ್ಡ್ಸ್, ಸೇಮ್ ಮೀನಿಂಗ್ ಇರುವಂಥ ವರ್ಡ್ಸ್ನ ಎರಡೆರಡು ಸರಿ ಯೂಸ್ ಮಾಡೋದ್ರಿಂದ ಸೆಂಟೆನ್ಸು ದೊಡ್ಡದಾಗುತ್ತೆ ಆ್ಯಂಡ್ ಅನ್ನೆಸೆಸರಿ ಯೂಸ್ ಮಾಡ್ದಂಗೆ ಅದು ಸುಮ್ಮನೆ ರಿಪೀಟೇಷನ್ ಆಗುತ್ತೆ. ಸೊ ರಿಪೀಟೇಷನ್ ಅವಾಯ್ಡ್ ಮಾಡೋಕ್ಕೆ ನಾವು ಯಾವ್ದಾರ ಒಂದನ್ನೇ ಯೂಸ್ ಮಾಡಬೇಕು. ಒಂದೇ ಬ್ಲಂಡರ್ನ ಯೂಸ್ ಮಾಡಿ, ಇಲ್ಲ ಮಿಸ್ಟೇಕ್ಸ್ನ ಯೂಸ್ ಮಾಡಿ, ಯಾವ್ದಾರ ಒಂದನ್ನ. ಇವಾಗ ಇಸ್ ಆನ್ಸರ್ ಇಸ್ ಫುಲ್ ಆಫ್ ಬ್ಲಂಡರ್ ಅಂದ್ರೂ ಓಕೆ, ಅಥವಾ ಇಸ್ ಆನ್ಸರ್ ಇಸ್ ಫುಲ್ ಆಫ್ ಮಿಸ್ಟೇಕ್ಸ್ ಅಂದ್ರೂ ಓಕೆ. ಸೊ ಇವೆರಡರಲ್ಲಿ ಯಾವ್ದಾರ ಒಂದನ್ನು ಯೂಸ್ ಮಾಡಬೇಕು, ಯಾಕಂದ್ರೆ ಸೇಮ್ ಮೀನಿಂಗ್ ಇದ್ದಾವೆ. ಅದನ್ನ ನಾವು ಸೂಪರ್ ಫ್ಲೋಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಡು ಯು ಲೈಕ್ ವೆಜಿಟೇಬಲ್. ವೆಜಿಟೇಬಲ್ ಅಲ್ಲ, ವೆಜಿಟೇಬಲ್ಸ್ ಅಂತ ಇಲ್ಲಿ ಎಸ್ ಆ್ಯಡ್ ಆಗಬೇಕು. ಯಾಕಂದ್ರೆ ನಾವು ತರಕಾರಿಗಳಿಗೆ ಬರೀ ವೆಜಿಟೇಬಲ್ ಅಂತ ಕರೆಯಲ್ಲ, ವೆಜಿಟೇಬಲ್ಸ್ ಅಂತಾನೆ ಅದು ಯಾವಾಗ ಹಂಗೆ ಕರಿಬೇಕು. ಓಕೆ, ಯಾವಾಗ ಪ್ಲೂರಲಲ್ಲೇ ಇರಬೇಕು ಅದು ತರಕಾರಿಗಳ ಬಗ್ಗೆ ಮಾತಾಡ್ತಿರುವಾಗ. ಡು ಯು ಲೈಕ್ ವೆಜಿಟೇಬಲ್ಸ್. ನೆಕ್ಸ್ಟ್, ಆಲ್ದೋ ಶಿ ಹ್ಯಾಸ್ ಸ್ಟಡಿಡ್ ಇಂಗ್ಲಿಷ್, ಶಿ ಈಸ್ ಟು ಲರ್ನ್ ದ ಆಲ್ಫಬೆಟ್ಸ್. ಸಿ ಈ ಆಲ್ಫಬೆಟ್ ಅಂತಂದ್ರೆ ABCD ಅಕ್ಷರಗಳು. ಬಟ್ ಈ ಆಲ್ಫಬೆಟ್ಸ್ ಪ್ಲೂರಲಲ್ಲಿ ಬರೆದ್ವಿ ಅಂತಂದ್ರೆ ಇದು ಲ್ಯಾಂಗ್ವೇಜ್ ಅನ್ನೋ ಮೀನಿಂಗ್ ಕೊಡುತ್ತೆ. ಲಾಸ್ಟ್ ಸ್ಲೈಡಲ್ಲಿ ಹೆಂಗೆ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ವುಡ್ ಮತ್ತೆ ವುಡ್ಸ್ದು ಡಿಫ್ರೆನ್ಸ್ ಹೇಳಿದ್ನೋ ಹಾಗೆ ಇಲ್ಲೂ ಆಲ್ಫಬೆಟ್ ಅಂತಂದ್ರೆ ಅಕ್ಷರಗಳು, ಆಲ್ಫಬೆಟ್ಸ್ ಅಂತಂದ್ರೆ ಲ್ಯಾಂಗ್ವೇಜ್. ಓಕೆ, ಆಲ್ಫಬೆಟ್ ಅಂದ್ರೆ ವರ್ಣಮಾಲೆ ಬರುತ್ತಲ್ಲ ಅದು, ABCD ಎಲ್ಲ ಅವೆಲ್ಲ ಆಲ್ಫಬೆಟ್. ಸೊ ಇಲ್ಲಿ ನಾವು ಸೆನ್ಸ್ ನೋಡಬೇಕು, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ವಿ. ಆಲ್ದೋ ಶಿ ಹ್ಯಾಸ್ ಸ್ಟಡಿಡ್ ಇಂಗ್ಲಿಷ್ ಅಂದ್ರೆ ಅವಳು ಇಂಗ್ಲಿಷ್ ಕಲ್ತಿದ್ರು ಶಿ ಈಸ್ ಟು ಲರ್ನ್ ಆಲ್ಫಬೆಟ್ಸ್. ಅವಳು ಇಂಗ್ಲಿಷ್ ಕಲ್ತಿದ್ರು ಅವಳು ಇನ್ನೂ ಆಲ್ಫಬೆಟ್ಸ್ ಅಕ್ಷರಗಳನ್ನ ನೀಟಾಗಿ ಕಲಿಬೇಕು ಅಂತ ಅರ್ಥ. ಸೊ ಲ್ಯಾಂಗ್ವೇಜ್ ಬಗ್ಗೆ ಅಂತೂ ಇಲ್ಲ, ಸೊ ಹಾಗಾಗಿ ಆಲ್ಫಬೆಟ್ಟೇ ಬರಬೇಕು. ದೇರ್ ಆರ್ 2 scores ಆಫ್ ಬುಕ್ಸ್ ವಿಚ್ ಆರ್ ಲೈಯಿಂಗ್ ಅನ್ಯೂಸ್ಡ್ ಇನ್ ದ ಲೈಬ್ರರಿ. ಸಿ ಫಸ್ಟ್ ಆಫ್ ಆಲ್ 2 ಅಂತ ಬಂದಿದೆ. ನಾ ಹೆಂಗೆ ಹೇಳ್ದೆ ನೋಡಿ, 1000, ಮಿಲಿಯನ್, ಬಿಲಿಯನ್ ಇವುಗಳೆಲ್ಲ ಒಂದು ನಂಬರ್ ಕೌಂಟ್ ಜೊತೆ ಬಂದಿರುವಾಗ ಅವುಗಳನ್ನ ನಾವು ಪ್ಲೂರಲ್ ಅಲ್ಲಿ ಯೂಸ್ ಮಾಡಬಾರ್ದು. ಥೌಸಂಡ್ಸ್, ಮಿಲಿಯನ್ಸ್, ಬಿಲಿಯನ್ಸ್ ಅಂತ ಯೂಸ್ ಮಾಡಬಾರ್ದು. 2 ಅಂತ ಬಂದಿದೆ ಅಥವಾ ಏನೋ ಒಂದು ಕೌಂಟ್ ಬಂದಿದೆ ಅನ್ನುವಾಗ ಆ ವರ್ಡ್ಸ್ ನಾವೇನು ಯೂಸ್ ಮಾಡ್ತೀವಿ, 1000, ಮಿಲಿಯನ್, ಬಿಲಿಯನ್, ಸ್ಕೋರ್ ಇವೆಲ್ಲವನ್ನು ಸಿಂಗುಲರ್ ಆಗಿ ಇರಬೇಕು. ಎಸ್ ಯೂಸ್ ಮಾಡಬಾರ್ದು, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಕೌಂಟ್ ಕೊಟ್ಟಿದ್ದೀವಿ ನಾವು ಅದಕ್ಕೆ. ಇವಾಗ 2000 ಆಫ್ ಬುಕ್ಸ್ ಅಂತ ಹೇಳಲ್ಲ, 2000 ಆಫ್ ಬುಕ್ಸ್ ಅಂತ ಹೇಳ್ತೀವಿ. ಹಂಗೇನೆ ಇಲ್ಲಿ ಸ್ಕೋರ್ಸ್ ಅಂತ ಬರಲ್ಲ, ಸ್ಕೋರ್ ಅಂತ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇವೆಲ್ಲ ಏನು ಒಂದು ನಂಬರ್ ಬಗ್ಗೆ ಹೇಳ್ತಿವೆ, ನ್ಯೂಮರಿಕಲ್ ವರ್ಡ್ಸ್ ನಂಬರ್ ಬಗ್ಗೆ ಹೇಳ್ತಿರೋದ್ರಿಂದ ಅವು ಯಾವಾಗೂ ಎಸ್ ತಗೊಳ್ಳಲ್ಲ, ಸಿಂಗುಲರ್ ಆಗಿ ಇರ್ತವೆ. ಯಾಕಂದ್ರೆ ಕೌಂಟ್ ಕೊಟ್ಟಿರ್ತಾರೆ ಆಲ್ರೆಡಿ ಅವನ್ನ ಪ್ಲೂರಲ್ ಅಂತ ತೋರ್ಸೋಕೆ. ನೆಕ್ಸ್ಟ್, ಚಿಲ್ಡ್ರನ್ ಆರ್ ಪ್ರೌಡ್ ಟು ಮೇಕಿಂಗ್ ಮಿಸ್ಚೀಫ್ಸ್ ಅಲ್ಲ, ಯಾಕಂದ್ರೆ ಇದು ಅನ್ಕೌಂಟಬಲ್ ನೌನ್ಗೆ ಪ್ಲೂರಲ್ ಇರಲ್ಲ. ಸೊ ಇದು ಮಿಸ್ಚೀಫ್ಸ್ ಅಲ್ಲ. ಓಕೆ, ನೆಕ್ಸ್ಟ್, ಶೀಪ್ಸ್ ಆರ್ ಎಕನಾಮಿಕಲಿ ಯೂಸ್ಫುಲ್. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಶೀಪ್, ಡೀರ್ ಈ ತರ ವರ್ಡ್ಸ್ ಎಲ್ಲ ಏನಿವೆ ಅವು ಯಾವಾಗೂ ಸಿಂಗುಲರ್ ಆಗೇ ಇರ್ತವೆ. ಅಂದ್ರೆ ಸಿಂಗುಲರ್ ಆಗಲಿ ಪ್ಲೂರಲ್ ಆಗಲಿ ಎರಡರಲ್ಲೂ ಶೀಪೇ ಉಳಿಯುತ್ತೆ, ಎಸ್ ಎಲ್ಲ ಆ್ಯಡ್ ಆಗಲ್ಲ. ಅಂಡ್ ಇಲ್ಲಿ ನೋಡಿ, ದೇ ಆರ್ ಅಂತ ಕೊಟ್ಟಿರೋದ್ರಿಂದ ಪ್ಲೂರಲ್ ಸೆನ್ಸ್ ಅಂತ ಗೊತ್ತಾಯ್ತು. ಸೊ ನಾವು ಶೀಪ್ ಜೊತೆ ಆರ್ ತಗೋಬೇಕು, ಅವಾಗ ಈಸ್ ಅಂತ ತಗೋಬಾರ್ದು. ಅವಾಗ ಗೊತ್ತಾಗುತ್ತೆ ಇಲ್ಲಿ ಆರ್ ಬಂದಿರೋದಕ್ಕೆ ಇಲ್ಲಿ ಗೊತ್ತಾಯ್ತು ಶೀಪ್ ಅನ್ನೋದು ಪ್ಲೂರಲ್ ಟರ್ಮ್ ಅಂತ, ತುಂಬಾ ಶೀಪ್ಗಳಿದಾವೆ ಅಂತ ಗೊತ್ತಾಗುತ್ತೆ. ಸೊ ನಾವು ಸೆಂಟೆನ್ಸ್ ಪ್ರಕಾರ ಎಲ್ಲದನ್ನು ಸೆಟ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ದೇ ಆರ್ ಬಂದಿರೋದಕ್ಕೆ ಇಲ್ಲಿ ಆರ್ ಬಂತು, ಇಲ್ಲಿ ಆರ್ ಬಂದಿರೋದಕ್ಕೆ ಶೀಪ್ ಪ್ಲೂರಲ್ ಅಂತ ಗೊತ್ತಾಯ್ತು. ಸಿಂಗುಲರ್ ಪ್ಲೂರಲ್ ಎರಡರಲ್ಲೂ ಶೀಪೇ. ಓಕೆ, ನೆಕ್ಸ್ಟ್, ಐ ಹ್ಯಾವ್ ನಾಟ್ ಗಾನ್ ಥ್ರೂ ದ ಲೆಟರ್ಸ್ ಸೊ ಐ ಆಮ್ ನಾಟ್ ಅವೇರ್ ಆಫ್ ಇಟ್ಸ್ ಕಂಟೆಂಟ್ಸ್. ಸಿ ಕಂಟೆಂಟ್ಸ್ ಅನ್ನೋದು ಕರೆಕ್ಟ್, ಕಂಟೆಂಟ್ ಅಂತ ಹೇಳಲ್ಲ. ಕಂಟೆಂಟ್ಸ್ ಅಂದರೆ ನಿಮಗೆ ಗೊತ್ತಲ್ಲ, ಈಗ ಬುಕ್ಕಲ್ಲಿ ಸ್ಟಾರ್ಟಿಂಗ್ ಎಲ್ಲ ಇರುತ್ತಲ್ಲ ಇಂಡೆಕ್ಸಲ್ಲಿ, ಅದನ್ನು ಕಂಟೆಂಟ್ಸ್ ಅಂತ ಕರೀತಾರೆ. ಸೊ ಕಂಟೆಂಟ್ಸ್. ದ ಡ್ಯಾಶ್ ಆಫ್ ದ ಬಿಲ್ಡಿಂಗ್ ನೀಡ್ಸ್ ರಿಪೇರಿಂಗ್. ಸಿ ನಾ ಹೇಳಿದ್ದೆ ನಾನ್ ಲಿವಿಂಗ್ ಜೊತೆ ನಾವು ಅಪೋಸ್ಟ್ರಫಿ ಎಸ್ ಯೂಸ್ ಮಾಡೋಕ್ಕಾಗಲ್ಲ ಅಂತ. ಸೊ ಬಿಲ್ಡಿಂಗ್ಸ್ ರೂಫ್ ಅನ್ನೋದು ರಾಂಗ್. ಇನ್ಸ್ಟೆಡ್ ಅದು ಹೆಂಗೆ ಬರಿಬೋದು ಅಂತ ಹೇಳಿದೆ, ರೂಫ್ ಆಫ್ ದ ಬಿಲ್ಡಿಂಗ್ ಅಂತ ಬರಿಬೋದು ಅಂತ ಹೇಳಿದ್ದೆ ಅಲ್ವಾ. ಸೊ ರೂಫ್ ಆಫ್ ದ ಬಿಲ್ಡಿಂಗ್.
ಯು ಶುಡ್ ಆಲ್ವೇಸ್ ಬಿ ಟ್ರೂ ಟು ಯುವರ್ ವರ್ಡ್ ವರ್ಡ್ಸ್. ಸಿ ಈ ವರ್ಡ್ ಅಂತ ಅಂದ್ರೆ ಮಾತು, ನನ್ನ ಮಾತಿಗೆ ನೀನು ಯಾವಾಗೂ ಬದ್ಧವಾಗಿರ್ಬೇಕು ಅಂತ ಹೇಳ್ತಾರಲ್ವ, ಆ ಮಾತು ಇದು. ಈ ವರ್ಡ್ಸ್ ಅಂತಂದ್ರೆ ಪದಗಳು. ಸೊ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಪ್ರಕಾರ ನಾವು ಚೂಸ್ ಮಾಡ್ಬೇಕು ಯಾವ್ದು ಕರೆಕ್ಟ್ ಅಂತ. ಯು ಶುಡ್ ಆಲ್ವೇಸ್ ಬಿ ಟ್ರೂ ಟು ಯುವರ್ ವರ್ಡ್ ಅನ್ನೋದು ಕರೆಕ್ಟ್, ಇಲ್ಲಿ ವರ್ಡ್ಸ್ ಅಲ್ಲ. ನಿನ್ನ ಮಾತಿಗೆ ನೀನು ಯಾವಾಗೂ ಸತ್ಯವಾಗಿರ್ಬೇಕು ಅಂತ ಹೇಳ್ತಿರೋದು. ನೆಕ್ಸ್ಟ್ ಐ ವಿಸಿಟೆಡ್, ಇಲ್ಲಿ ಇವಾಗ ಇವೆರಡಲ್ಲಿ ಯಾವ್ದು ಕರೆಕ್ಟು ನೋಡಿ. ಐ ವಿಸಿಟೆಡ್ ಡ್ಯಾಶ್ ಹೌಸ್ ಟ್ವೈಸ್ ಬಟ್ ಫೌಂಡ್ ದ ಕಪಲ್ ಆಬ್ಸೆಂಟ್. ಸಿ ಇಲ್ಲಿ ಕಪಲ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಕಪಲ್ ಯಾವಾಗೂ ಒಂದೇ ಮನೇಲಿ ಇರ್ತಾರೆ ಅಲ್ವಾ, ಸಪ್ರೇಟ್ ಮನೆಗಳಲ್ಲಿರೋ ಒಂದೇ ಮನೇಲಿ ಇರ್ತಾರೆ. ಸೊ ಕಪಲ್ ಯಾವಾಗ ಒಂದೇ ಮನೇಲಿ ಇರುವಾಗ ನಾವು ಅವ್ರ ಮನೆ ಬಗ್ಗೆ ಹಿಂಗೆ ಹೇಳ್ತಿರುವಾಗ ಅಫೋಸ್ಟ್ರಫಿಯಸ್ನ ಯಾವಾಗೂ ಎಂಡಿಗೆ ಮಾತ್ರ ಯೂಸ್ ಮಾಡಬೇಕು. ಇಬ್ರು ಹೆಸರಿಗೂ ಅಫೋಸ್ಟ್ರಫಿಯಸ್ ಯೂಸ್ ಮಾಡಬಾರ್ದು, ಬರೀ ಲಾಸ್ಟ್ನವ್ರ ಹೆಸರಿಗೆ ಮಾತ್ರ ಅಫೋಸ್ಟ್ರಫಿಯಸ್ ಯೂಸ್ ಮಾಡಬೇಕು. ಯಾಕಂದ್ರೆ ಅವ್ರಿಬ್ರದ್ದು ಸೇರಿ ಇದು ಒಂದೇ ಮನೆ. ಇವಾಗ ಫ್ರೆಂಡ್ ಬಗ್ಗೆ ಮಾತಾಡ್ತಿದ್ವಿ, ನನ್ನ ಮನೆ ಮತ್ತೆ ಫ್ರೆಂಡ್ ಬಗ್ಗೆ, ಅಥವಾ ಇಬ್ರು ಫ್ರೆಂಡ್ಸ್ ಮನೆಗಳ ಬಗ್ಗೆ ಮಾತಾಡ್ತಿದ್ವಿ ಅಂತಂದ್ರೆ ಇಬ್ರು ಮನೆಗೂ ಸಪ್ರೇಟ್ ಅಫೋಸ್ಟ್ರಫಿಯಸ್ನ ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಬ್ರದ್ದು ಡಿಫ್ರೆಂಟ್ ಮನೆ, ಅವಾಗ ಇದು ಕರೆಕ್ಟ್ ಆಗಿರೋದು. ಬಟ್ ಇಲ್ಲಿ ಕಪಲ್ ಅಂತ ಕೊಟ್ಟಿರೋದ್ರಿಂದ ಇಬ್ರಿಗೂ ಸೇರಿ ಒಂದೇ ಮನೆ ಆಗಿರೋದ್ರಿಂದ ಬರೀ ಲಾಸ್ಟಿಗೆ ಮಾತ್ರ ಅಫೋಸ್ಟ್ರಫಿಯಸ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಇಟ್ ಈಸ್ ಪಿಟಿ ದಟ್ ಈವನ್ ಚಿಲ್ಡ್ರನ್ ಆರ್ ಎಂಗೇಜ್ಡ್ ಇನ್ ಹಜಾರ್ಡಸ್ ಫ್ಯಾಕ್ಟರ್ಸ್. ಫಸ್ಟ್ ಆಫ್ ಆಲ್ ಆರ್ ಅಂತ ಕೊಟ್ಟಿದ್ದಾರೆ ಅಂದರೆ ಪ್ಲೂರಲ್ ಅಂತ ಅಲ್ವಾ. ಸೊ ಚೈಲ್ಡ್ ಅನ್ನೋದು ಸಿಂಗುಲರ್, ಚಿಲ್ಡ್ರನ್ ಅನ್ನೋದು ಪ್ಲೂರಲ್. ಸೊ ಚಿಲ್ಡ್ರನ್. ಐ ಗೇವ್ ಹಿಮ್ 200 rupees ನೋಟ್ಸ್ ಫಾರ್ ಬೈಯಿಂಗ್ ಅ ನ್ಯೂ ಟಾಯ್. ಫಸ್ಟ್ ಆಫ್ ಆಲ್ ನೋಟ್ಸ್ ಓಕೆ ಅನ್ನೋದು ಪ್ಲೂರಲ್ ಅಂಡ್ ನೌನ್. ಓಕೆ, ಸೊ ನೌನ್ ಬಗ್ಗೆ ಹೇಳ್ತಿದೆ. ಎಂತ ನೋಟು? 200 ರೂಪಿ ನೋಟ್ಸ್, 200 ರೂಪಿನ ರುಪೀಸ್ ನೋಟ್ಸ್ ಅಂತ. ಸೊ ಹಾಗಾಗಿ ಇದು ಅಬ್ಜೆಕ್ಟಿವ್ ತರ ಆಕ್ಟ್ ಮಾಡ್ತಿದೆ. ಅಂಡ್ ಅಬ್ಜೆಕ್ಟಿವ್ ಯಾವಾಗೂ ಪ್ಲೂರಲ್ ಆಗಿ ಇರಕ್ಕಾಗಲ್ಲ ಅಲ್ವಾ. ಅಬ್ಜೆಕ್ಟಿವ್ ಪ್ಲೂರಲ್ ಆಗಿರಲ್ಲ, ಯಾವಾಗೂ ಸಿಂಗುಲರ್ ಆಗಿರ್ಬೇಕು. ಎಸ್ ಅಥವಾ ಎಸ್ ಆ್ಯಡ್ ಆಗಂಗಿಲ್ಲ. ಸೊ 200 ರೂಪಿ ನೋಟ್ಸ್, ರುಪೀಸ್ ಅಲ್ಲ. ಓಕೆ, ಅಂಡ್ ಇಲ್ಲಿ 2 ಅಂತ ಕೊಟ್ಟಿರೋದ್ರಿಂದ 100 ಜೊತೆ ಎಸ್ ಬರಂಗಿಲ್ಲ. ನಾ ಇದನ್ನೇ ಮುಂಚೆ ಹೇಳಿದ್ದೆ ಗೊತ್ತಾ, ಕೌಂಟ್ ಇರೋದ್ರಿಂದ 100, 1000, ಬಿಲಿಯನ್, ಟ್ರಿಲಿಯನ್ ಅಷ್ಟೇ ಇರಬೇಕು, ಎಸ್ ಆ್ಯಡ್ ಆಗಂಗಿಲ್ಲ ಅವಕ್ಕೆ. ಬಟ್ ಇದನ್ನ 200 ರೂಪಿ ನೋಟ್ಸ್ ಅಂತ ಇದ್ರೆ ಕರೆಕ್ಟು. ಬಟ್ 200 ರೂಪೀಸ್ ಅನ್ನೋದು ಕರೆಕ್ಟು ಸಪ್ರೇಟ್ ಆಗಿ ಯೂಸ್ ಮಾಡಿದಾಗ. ನೋಟ್ಸ್ ಬಂದಿದ್ರೆ ರುಪಿ ಆಗ್ಬಿಡತ್ತೆ. ನೋಟ್ಸ್ ಬಂದಿಲ್ಲ, ಬರೀ 200 ರೂಪೀಸ್ ಅಂತ ಹೇಳ್ತೀವಿ ಅಂದ್ರೆ ಅವಾಗ ಎಸ್ ಬರ್ಬೋದು. ಓಕೆ, ನೆಕ್ಸ್ಟ್ ಅಮೇರಿಕಾಸ್ ಪ್ರಾಬ್ಲಮ್ಸ್ ಆರ್ ಹವೆವರ್ ನಾಟ್ ಸೋ ಸೀರಿಯಸ್ ಅಂಡ್ ಆಫುಲ್ ಆಸ್. ಇಲ್ಲಿ ನೋಡಿ, ಅಮೇರಿಕಾಸ್ ಪ್ರಾಬ್ಲಮ್ಸ್ ಅಂತ ಬಂದಿದೆ ಅಂದ್ರೆ ಇಲ್ಲೂ ಇಂಡಿಯಾಸ್ಗೆ ಅಪೋಸ್ಟ್ರಫಿಯಸ್ಸೇ ಬರಬೇಕು. ಇಂಡಿಯಾಸ್ ಆದ್ಮೇಲೆ ಇಲ್ಲಿ ಪ್ರಾಬ್ಲಮ್ಸ್ ಅಂತ ಇದೆ, ಅಲ್ಲಿ ಕೊಟ್ಟಿಲ್ಲ ಅಂದ್ರೂ ಇಟ್ಸ್ ಅಂಡರ್ಸ್ಟುಡ್. ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಿದ್ವಿ. ಅಮೇರಿಕಾದ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಿರುವಾಗ ಇಂಡಿಯಾದಲ್ಲೂ ಪ್ರಾಬ್ಲಮ್ಸ್ ಬಗ್ಗೆನೇ ನಾವು ಮಾತಾಡ್ತಿರ್ತೀವಿ ಸೆಂಟೆನ್ಸ್ ಅಲ್ಲಿ. ಓಕೆ, ಸೊ ಅಮೇರಿಕಾಸ್ ಅಂತ ಯೂಸ್ ಮಾಡಿದಾಗ ಇಂಡಿಯಾಸ್ ಅಂತಾನೆ ಯೂಸ್ ಮಾಡಬೇಕು ಅಪೋಸ್ಟ್ರಫಿಯಸ್. ಓಕೆ, ಇಂಡಿಯಾಸ್ ಪ್ರಾಬ್ಲಮ್ಸ್ ಬಗ್ಗೆನೇ, ಬಟ್ ಇದು ಹಿಡನ್, ಅಂಡರ್ಸ್ಟುಡ್. ಇದು ಕೊಟ್ಟಿಲ್ಲ ಅಂದ್ರೂ ನಾವು ಅರ್ಥ ಮಾಡ್ಕೋಬೇಕು ಪ್ರಾಬ್ಲಮ್ಸ್ ಅಂತ ಅಲ್ಲಿದೆ ಅಂತ. ಓಕೆ, ನೆಕ್ಸ್ಟ್ ಐ ಡೋಂಟ್ ಥಿಂಕ್ ಇಟ್ ಈಸ್ ಯೋರ್ ಹೌಸ್, ಇಟ್ ಈಸ್ ಸಂಬಡಿ ಎಲ್ಸಸ್ ಅಥವಾ ಸಂಬಡೀಸ್ ಎಲ್ಸಾ. ಸಿ ಸಂಬಡಿ, ಎನಿಬಡಿ, ನೋಬಡಿ, ಎವ್ರಿಬಡಿ ಇವುಗಳನ್ನೆಲ್ಲ ನಾನು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಅವುಗಳ ಜೊತೆ ಫಸ್ಟ್ ಆಫ್ ಆಲ್ ಅಪೋಸ್ಟ್ರಫಿಯಸ್ ಆ್ಯಡ್ ಆಗಲ್ಲ. ಬಟ್ ಆ ವರ್ಡ್ಸ್ ಆದ್ಮೇಲೆ ಏನಾದ್ರು ನಾವು ಎಲ್ಸ್ ಅಂತ ಯೂಸ್ ಮಾಡಿದ್ವಿ ಅಂದ್ರೆ ಅದ್ರ ಜೊತೆ ಅಪೋಸ್ಟ್ರಫಿಯಸ್ ಆ್ಯಡ್ ಆಗುತ್ತೆ. ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಇದನ್ನೆಲ್ಲ. ಓಕೆ, ಸೊ ಇಲ್ಲಿ ಏನಂತ ಬರಬೇಕು, ಸಂಬಡಿಸ್ಗೆ ಅಪೋಸ್ಟ್ರಫಿಯಸ್ ಆ್ಯಡ್ ಆಗಂಗಿಲ್ಲ, ಎಲ್ಸಿಗೆ ಅಪೋಸ್ಟ್ರಫಿಯಸ್ ಆ್ಯಡ್ ಆಗ್ಬೋದು. ಸೊ ಫಸ್ಟ್ ಒನ್ ಕರೆಕ್ಟ್, ಸಂಬಡಿ ಎಲ್ಸಸ್ ಇದು ಕರೆಕ್ಟ್. ಓಕೆ, ಸೆಕೆಂಡ್ ಒನ್ ತಪ್ಪು. ನೆಕ್ಸ್ಟ್, ಶಿ ಮಿಸ್ಪ್ಲೇಸ್ಡ್ ಹರ್ ಸ್ಪೆಕ್ಟಕಲ್ ಅಂತ ಇಲ್ವೇ ಇಲ್ಲ, ಸ್ಪೆಕ್ಟಕಲ್ಸ್ ಅಂತಾನೆ ಬರಬೇಕು ಯಾವಾಗೂ ಅಂತ ಹೇಳಿದ್ನಲ್ವಾ. ನೆಕ್ಸ್ಟ್, ಅಂಡ್ ದ ಅರೇಬಿಯನ್ ನೈಟ್ಸ್ ಅ ಕಲೆಕ್ಷನ್ ಆಫ್ ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಅಂಡ್ ಅಡ್ವೆಂಚರ್ ಇದು. ಓಕೆ, ಅರೇಬಿಯನ್ ನೈಟ್ಸ್ ಅನ್ನೋದು ಇದೊಂದು ಬುಕ್. ಸೊ ನಾವ್ ಯಾವಾಗ ಬುಕ್ಸ್ನ ತಗೊಂಡಾಗ ಅವು ನೋಡಕ್ಕೆ ಎಸ್ ಇಂದ ಎಂಡ್ ಆಗಿ ಪ್ಲೂರಲ್ ತರ ಕಾಣಿಸಿದ್ರು ಇವು ಸಿಂಗ್ಯುಲರ್ ಆಗೇ ಇರ್ತವೆ. ಸೊ ಇಲ್ಲಿ ಈಸ್ ಅಂತ ಬರಬೇಕು, ಆರಲ್ಲ. ಇದನ್ನ ಹೇಳಿದ್ದೀನಿ ರೂಲ್ಸ್ ಅಲ್ಲಿ. ಓಕೆ, ಸೊ ಎಸ್ ಅಂತ ಇದ್ದು ಪ್ಲೂರಲ್ ತರ ಕಾಣಿಸ್ತವೆ, ಬಟ್ ಆ ಬುಕ್ಸ್ ನೇಮ್ಸ್ ಆಗಿರೋದ್ರಿಂದ ಅವುಗಳದ್ದು ಸಿಂಗ್ಯುಲರ್ ಆಗೇ ಇರುತ್ತೆ. ಐ ಹೋಪ್ ಟು ವಿಸಿಟ್ ಮೈ ಅಂಕಲ್ ಓನ್ಲಿ ನೆಕ್ಸ್ಟ್ ಇಯರ್ ಡ್ಯೂರಿಂಗ್ ಸಮ್ಮರ್. ವೆಕೇಶನ್ಸಾ ನಾ ಹೇಳಿದೆ, ವೆಕೇಶನ್ಸ್ ಅಂತ ಯೂಸ್ ಮಾಡಂಗಿಲ್ಲ, ವೆಕೇಶನ್ ಕರೆಕ್ಟ್. ಓಕೆ, ನೆಕ್ಸ್ಟ್, ದ ಲೈಫ್ ಆಫ್ ದ ರಿಚ್ ಈಸ್ ನಾಟ್ ಇನ್ ಮೆನಿ ವೇಸ್ ಆಸ್ ಪೀಸ್ಫುಲ್ ಆಸ್ ದಟ್ ಆಫ್ ದ ಡ್ಯಾಶ್. ಇಲ್ಲಿ ದ ರಿಚ್ ಅಂತ ಯೂಸ್ ಮಾಡಿದ್ವಿ ಅಂದ್ರೆ ದ ರಿಚ್ ಪೀಪಲ್ ಬಗ್ಗೆ ಮಾತಾಡ್ತಿದ್ವಿ, ಹಾಗಾಗಿ ಇಲ್ಲೂ ದ ಪುವರ್ ಅಂತಾನೆ ಯೂಸ್ ಮಾಡಬೇಕು. ದ ಪುವರ್ ಪೀಪಲ್ ಬಗ್ಗೆನೇ ಮಾತಾಡ್ತಿದ್ವಿ. ಅಂಡ್ ಆಲ್ಸೋ ರಿಚ್, ಪುವರ್ ಅನ್ನೋದೆಲ್ಲ ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸ್ಗೆ ಎಸ್ ಆ್ಯಡ್ ಆಗಕ್ಕಾಗಲ್ಲ, ಎಸ್ ಅಥವಾ ಎಸ್ ಆ್ಯಡ್ ಆಗಂಗಿಲ್ಲ. ಸೊ ದ ಪುವರ್, ಇಲ್ಲೂ ದ ರಿಚ್ ಅಂದ್ರೆ ದ ಪುವರ್ ಪೀಪಲ್, ದ ರಿಚ್ ಪೀಪಲ್ ಅಂತ ಅರ್ಥ. ನೆಕ್ಸ್ಟ್, ದ ವುಡ್ ಆಫ್ ದ ಟೇಬಲ್, ದ ವುಡ್ಸ್ ಟೇಬಲ್ ಇದು ನಾನ್ ಲಿವಿಂಗ್ ಜೊತೆ ಅಪೋಸ್ಟ್ರಫಿಯಸ್ ಆ್ಯಡ್ ಆಗಂಗಿಲ್ಲ ಅಂತ ಹೇಳಿದೆ. ಸೊ ಅದನ್ನ ಹೆಂಗ್ ಬರಿಬೋದು, ದ ವುಡ್ ಆಫ್ ದ ಟೇಬಲ್ ಅಂತ ಬರಿಬೋದು.
ಐ ಕೆನಾಟ್ ಕಮ್ ಟು ಯು ನೌ ಬಿಕಾಸ್, ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ವರ್ಕ್ ಮತ್ತೆ ವರ್ಕ್ಸ್, ವುಡ್ ಮತ್ತೆ ವುಡ್ಸ್ಗೂ ಹೆಂಗ್ ಡಿಫ್ರೆನ್ಸ್ ಇದೆ. ವುಡ್ಸ್ ಅಂದ್ರೆ ಫಾರೆಸ್ಟ್, ವುಡ್ ಅಂದ್ರೆ ಕಟ್ಟಿಗೆ ಅಂತ. ಇಲ್ಲೂ ಹಂಗೆ ವರ್ಕ್ ಅಂತ ಅಂದ್ರೆ ಏನು, ನಾರ್ಮಲ್ ಕೆಲಸ. ಬಟ್ ವರ್ಕ್ಸ್ ಅಂತ ಅಂದ್ರೆ ಇದು ಲಿಟರರಿ ವರ್ಕ್ಸ್ ಬಗ್ಗೆ ಮಾತಾಡುತ್ತೆ, ಎಸ್ ಆಡ್ ಆಗಿದ್ರೆ ಲಿಟರರಿ ವರ್ಕ್ಸ್. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ನಾರ್ಮಲ್ ವರ್ಕ್ ಬಗ್ಗೆ ಮಾತಾಡ್ತಿರೋದ್ರಿಂದ ಅ ಲಾಟ್ ಆಫ್ ವರ್ಕ್ ಅನ್ನೋದು ಕರೆಕ್ಟ್. ಲಿಟರರಿ ವರ್ಕ್ಸ್ ಬಗ್ಗೆ ಮಾತಾಡಿದ್ರೆ ನಾವು ಅ ಲಾಟ್ ಆಫ್ ವರ್ಕ್ಸ್ ಅಂತ ತಗೋಬೋದಿತ್ತು. ಓಕೆ, ನೆಕ್ಸ್ಟ್ ಯುವರ್ ಟೋನ್ ಆಫ್ ಸ್ಪೀಕಿಂಗ್ ಆಸ್ ವೆಲ್ ಆಸ್. ಸಿ ಇಲ್ಲಿ ನೋಡಿ, ಯೋರ್ಸ್ ಅನ್ನ ಯೋರ್ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಯೋರ್ಸ್ ಅಂತ ಇದೆ ಅಂದ್ರೆ ಇದ್ರಲ್ಲೇನೆ ಆಲ್ರೆಡಿ ನೌನ್ ಅಡಗಿದೆ. ಓಕೆ, ಸೊ ನಾನು ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ಪ್ರನೌನ್ಸ್ ಚಾಪ್ಟರ್ಲಿ. ಸೊ ಅದ್ರ ಜೊತೆ ಮತ್ತೆ ಫ್ರೆಂಡ್ಸ್ ಅಂತ ಬರೋ ನೆಸೆಸಿಟಿ ಇಲ್ಲ. ಸೊ ಏನಾಗಬೇಕು, ಯೋರ್ ಫ್ರೆಂಡ್ಸ್ ಅಂತ ಆಗಬೇಕು. ಅಂಡ್ ಇದು ಫ್ರೆಂಡ್ಸ್ ನೌನ್ ಆಗಿರೋದ್ರಿಂದ ಅಪೋಸ್ಟ್ರಫಿ ಅಷ್ಟೇ ಆ್ಯಡ್ ಆಗುತ್ತೆ. ಅಂಡ್ ಎಸ್ ಇಂದ ಎಂಡ್ ಆಗಿರುತ್ತೆ, ಅಪೋಸ್ಟ್ರಫಿ ಎಸ್ ಬರಲ್ಲ, ಬರೀ ಅಪೋಸ್ಟ್ರಫಿ ಬರುತ್ತೆ. ಸೊ ಈ ಪಾರ್ಟ್ ಕರೆಕ್ಟ್. ನೆಕ್ಸ್ಟ್ ಐ ಸಾ ಓನ್ಲಿ 5. ಇಲ್ಲಿ ನೋಡಿ 5 ಅಂತ ಒಂದು ಕೌಂಟ್ ಕೊಟ್ಟಿದ್ದಾರೆ. ಬರೀ ಪೊಲೀಸ್ ಇತ್ತು ಅಂತಂದ್ರೆ ಇದು ಆಲ್ರೆಡಿ ಪ್ಲೂರಲ್ ಅಲ್ಲಿ ಇದೆ ಅಂತಾನೆ ಅರ್ಥ. ಬಟ್ 5 ಜನದ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಪೊಲೀಸ್ ಮೆನ್, ಪೊಲೀಸಿಗೆ ಎಸ್ ಆ್ಯಡ್ ಆಗಕ್ಕಾಗಲ್ಲ, ಬಟ್ ನಾವು ಮೆನ್ ಅಂತ ಯೂಸ್ ಮಾಡ್ಬೋದು. ಸೊ ಪೊಲೀಸ್ ಮೆನ್ ಕರೆಕ್ಟ್. ಮ್ಯಾನ್ ಬದಲು ಮೆನ್, ಪ್ಲೂರಲ್ ಅಲ್ವಾ ಅದಕ್ಕೆ. ನೆಕ್ಸ್ಟ್ ಆಲ್ ದ ಚೀಫ್ ಮಿನಿಸ್ಟರ್ಸ್. ಸಿ ನೌನ್ ಪ್ಲಸ್ ನೌನ್ ಆ್ಯಡ್ ಆಗಿತ್ತು ಅಂತಂದ್ರೆ ಲಾಸ್ಟ್ ಇದಕ್ಕೆ ಮಾತ್ರ ಎಸ್ ಆ್ಯಡ್ ಆಗಬೇಕು. ಹಂಗೆ ಇವಾಗ ಗಾರ್ಡನ್ ಟೇಬಲ್ ನ ಪ್ಲೂರಲ್ ಮಾಡಕ್ಕೆ ಗಾರ್ಡನ್ಸ್ ಟೇಬಲ್ಸ್ ಅಂತ ಮಾಡಲ್ಲ, ಗಾರ್ಡನ್ ಟೇಬಲ್ಸ್ ಅಂತ ಮಾಡ್ತೀವಲ್ಲ, ಹಂಗೆ ಚೀಫ್ ಮಿನಿಸ್ಟರ್ಸ್ ಅಂತ ಮಾಡ್ತೀವಿ. ಓಕೆ, ಇವಾಗ ಹಂಗೆ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಇತ್ತು, ಅದ್ರಲ್ಲಿ ನಾವು ಪ್ಲೂರಲ್ ಮಾಡ್ಬೇಕಂದ್ರೆ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್. ಓಕೆ, ಆ ತರ ಇಲ್ಲಿ ಚೀಫ್ ಮಿನಿಸ್ಟರ್ಸ್ ಲಾಸ್ಟಿಗೆ ಮಾತ್ರ ಎಸ್ ಆ್ಯಡ್ ಆಗುತ್ತೆ, ಚೀಫಿಗೆ ಎಸ್ ಆ್ಯಡ್ ಆಗಲ್ಲ. ಈ ರೂಲ್ಸ್ ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಕ್ಲಾಸಲ್ಲಿ. ನೆಕ್ಸ್ಟ್ ಹಿ ಸೇಸ್ ದಟ್ 2 ಮೈಲ್ ವಾಕ್ ಅಂತ ಇದೆ ನೋಡಿ. ಫಸ್ಟ್ ಆಫ್ ಆಲ್ ವಾಕ್ ಅನ್ನೋದೇನಿದೆ ಇದು ವರ್ಬ್, ಬಟ್ ಎ ಅನ್ನೋ ಆರ್ಟಿಕಲ್ ಜೊತೆ ಬಂದಾಗ ಇದು ನೌನ್ ಆಗಿ ಕೂಡ ಆಕ್ಟ್ ಮಾಡುತ್ತೆ. ಅಂಡ್ ಎಂತ ವಾಕ್, 2 ಮೈಲ್ ವಾಕ್. ವಾಕ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿರೋದ್ರಿಂದ ಇದು ಅಬ್ಜೆಕ್ಟಿವ್. ನಾ ಹೇಳಿದೆ ಅಬ್ಜೆಕ್ಟಿವ್ ಪ್ಲೂರಲ್ ಆಗಕ್ಕಾಗಲ್ಲ, ಸೊ ಮೈಲ್ ಜೊತೆ ಎಸ್ ಬರಬಾರ್ದು. ಇಲ್ಲಿ ಮೈಲ್ಸ್ ಅಂತ ಬಂದಿದೆ, ಇದು ರಾಂಗ್. ಅಬ್ಜೆಕ್ಟಿವ್ ಸಿಂಗ್ಯುಲರ್ ಆಗೇ ಇರುತ್ತೆ, ಯಾವಾಗ ಪ್ಲೂರಲ್ ಮಾಡೋಕ್ಕಾಗಲ್ಲ ಎಸ್ ಅಥವಾ ಎಸ್ ಆ್ಯಡ್ ಮಾಡಿ. ಓಕೆ, ಸೊ ಇಲ್ಲಿ 2 ಮೈಲ್ ವಾಕ್ ಅನ್ನೋದು ಕರೆಕ್ಟ್. ನೆಕ್ಸ್ಟ್ ನೋಡಿ, ದ ಹ್ಯಾವ್ಸ್ ಶುಡ್ ನಾಟ್ ಲುಕ್ ಸ್ಕಾನ್ಫುಲಿ ಅಟ್ ದ. ನಾ ಹೇಳಿದೆ ಇದನ್ನ ಸ್ಕಾನ್ಫುಲಿ ಅಂತಂದ್ರೆ ಕೀಳಾಗಿ ನೋಡೋದು. ದ ಹ್ಯಾವ್ಸ್ ಅಂದ್ರೆ ಯಾರು, ದ ರಿಚ್ ಅಂತ ಅರ್ಥ. ಅವ್ರು ಕೀಳಾಗಿ ನೋಡಬಾರ್ದು ಯಾರನ್ನ, ದ ಪುವರ್ನ. ಪುವರ್ ಅಂತ ಮೀನಿಂಗ್ ಏನು, ಇಲ್ಲಿ ಪುವರ್ಗೆ ನಾವೇನಂತ ಕರಿತೀವಿ, ಹ್ಯಾವ್ಸ್ ನಾಟ್ ಅಲ್ಲ, ಹ್ಯಾವ್ ನಾಟ್ಸ್. ಹ್ಯಾವ್ ಬಂದು ನಾಟ್ಸ್ಗೆ ಎಸ್ ಬರಬೇಕು. ಸೊ ಹ್ಯಾವ್ಸ್ ನಾಟ್ ಅಲ್ಲ, ಹ್ಯಾವ್ ನಾಟ್ಸ್ ಕರೆಕ್ಟ್. ಇಲ್ಲಿ ಏನು ಬರಬೇಕು, ಹ್ಯಾವ್ ನಾಟ್ಸ್ ಅಂದ್ರೆ ದ ಪುವರ್ ಅಂತ ಅರ್ಥ. ಇಲ್ಲಿ ಆಲ್ ಹಿಸ್, ಇದನ್ನೇ ನಾನು ಹೇಳಿದ್ದು, ಮದರ್ ಇನ್ ಲಾ ಅಕಾರ್ಡಿಂಗ್ ಟು ದ ಲಾ ಆರ್ ನನಗೆ ಮದರ್, ಹಂಗೆ ಸಿಸ್ಟರ್ ಇನ್ ಲಾ ಅಕಾರ್ಡಿಂಗ್ ಟು ದ ಲಾ ಆರ್ ನಂಗೆ ಸಿಸ್ಟರ್. ಇವಾಗ ಅದನ್ನ ಪ್ಲೂರಲ್ ಮಾಡ್ಬೇಕಂದ್ರೆ ಲಾಗ್ ಎಸ್ ಆ್ಯಡ್ ಮಾಡಬಾರ್ದು, ಈ ವರ್ಡ್ಗೆ ಎಸ್ ಆ್ಯಡ್ ಮಾಡಬೇಕು. ಸಿಸ್ಟರ್ಸ್ ಇನ್ ಲಾ ಅನ್ನೋದು ಕರೆಕ್ಟ್, ಸಿಸ್ಟರ್ ಇನ್ ಲಾಸ್ ಅಲ್ಲ. ನೆಕ್ಸ್ಟ್ ದೇರ್ ಇಸ್ ನೋ ಡ್ಯಾಶ್ ಇನ್ ದಿಸ್ ಕಂಪಾರ್ಟ್ಮೆಂಟ್. ಇವಾಗ ಇಲ್ಲೇನು ಯೂಸ್ ಮಾಡಬೇಕು, ಈ ಕೇಸಲ್ಲಿ ನೋಡಿ, ಈ ಪ್ಲೇಸ್ ಅಂತಂದ್ರೆ ನಾರ್ಮಲ್ ಜಾಗ. ಓಕೆ, ಒಂದು ಏರಿಯಾಗೆ ಒಂದು ಜಾಗಕ್ಕೆ ಪ್ಲೇಸ್ ಅಂತ ಕರಿತೀವಿ. ಬಟ್ ರೂಮಲ್ಲಿ 2 ಮೀನಿಂಗ್ ಬರುತ್ತೆ. ಒಂದು ಏನಂತ ಅಂತಂದ್ರೆ ಖಾಲಿ ರೂಮ್ ಏನಿರುತ್ತೆ ನಾರ್ಮಲ್ ರೂಮು, ಆ ರೂಮು. ಇನ್ನೊಂದೇನು ಅಂತಂದ್ರೆ ಖಾಲಿ ಜಾಗಕ್ಕೂ ನಾವು ರೂಮ್ ಅಂತ ಕರಿತೀವಿ. ಓಕೆ, ಇವಾಗ ಬಸ್ ರಶ್ ಆಗಿತ್ತು, ನಾವು ಇಳ್ಕೊಂಡ್ವಿ ಅಂತ ಅನ್ಕೊಳ್ಳಿ, ಯಾರ ಏನಕ್ಕೆ ಅಂತ ಕೇಳಿದಾಗ ದರ್ ವಾಸ್ ನೋ ರೂಮ್ ಇನ್ ದಟ್ ಬಸ್ ಅಂತ ಹೇಳ್ತೀವಿ. ಅಂದ್ರೆ ರೂಮ್ ಇದ್ದಿಲ್ಲ ಬಸ್ಸಲ್ಲಿ ಅಂತ ಅರ್ಥ ಅಲ್ಲ, ಆ ರೂಮಲ್ಲಿ ಜಾಗ ಇರಲಿಲ್ಲ ಅಂತ ಅರ್ಥ. ಓಕೆ, ಸೊ ಖಾಲಿ ಜಾಗಕ್ಕೂ ನಾವು ರೂಮ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ದೇರ್ ಇಸ್ ನೋ ಡ್ಯಾಶ್ ಇನ್ ದ ಕಂಪಾರ್ಟ್ಮೆಂಟ್ ಅಂದ್ರೆ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ತಿರೋದು ನಾವು. ಸೊ ಈ ರೂಮ್ ನ ನಾವು ಆ ತರ ವೇಕೆಂಟ್ ಸ್ಪೇಸ್ಗೂ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ರೂಮ್ ಬರಬೇಕು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಪ್ಲೇಸ್ ಅಂತ ಅಂದ್ರೆ ಒಂದು ಏರಿಯಾ ಹೇಳ್ತೀವಿ, ರೂಮ್ ಅಂತಂದ್ರೆ ವೇಕೆಂಟ್ ಪ್ಲೇಸ್ಗೂ ಹೇಳ್ತೀವಿ, ವೇಕೆಂಟ್ ಜಾಗಕ್ಕೂ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಡ್ಯಾಶ್ ಆಫ್ ಈವೆಂಟ್ಸ್ ಹಸ್ ಟೇಕನ್ ಪ್ಲೇಸ್ ಇನ್ ದಿಸ್ ಟೌನ್. ಸೀರೀಸಸ್ ಇದಲ್ಲ. ಸೀರೀಸ್ ಅನ್ನೋದು ಏನಂದ್ರೆ ಯಾವಾಗ ಎಸ್ ಜೊತೆನೆ ಬರುತ್ತೆ, ಅಂಡ್ ಪ್ಲೂರಲ್ ಆಗಿರಲಿ ಸಿಂಗುಲರ್ ಆಗಿರಲಿ ಚೇಂಜ್ ಆಗಲ್ಲ. ಯಾವಾಗ ಸೀರೀಸ್ ಅಂತಾನೆ ಯೂಸ್ ಮಾಡ್ತೀವಿ. ಸೊ ಇದು ಕರೆಕ್ಟ್, ಸೀರೀಸಸ್ ಅನ್ನೋದು ತಪ್ಪು. ನೆಕ್ಸ್ಟ್ ದಿಸ್ ಚೇರ್ ಇಸ್ ಮೇಡ್ ಆಫ್ ವುಡ್ಸ್. ಈ ವುಡ್ಸ್ ಅಂತಂದ್ರೆ ನಾನು ಹೇಳಿದ್ದೆ ಫಾರೆಸ್ಟ್ ಅನ್ನೋ ಮೀನಿಂಗ್ ಕೊಡುತ್ತೆ. ಓಕೆ, ಈ ವುಡ್ ಅಂತಂದ್ರೆ ಕಟ್ಟಿಗೆ. ಸೊ ಚೇರ್ನ ಯಾವ್ದನ್ನ ಮಾಡಿದ್ದಾರೆ, ಈ ವುಡ್ ಇಂದ ಮಾಡಿದ್ದಾರೆ, ಇದು ಕರೆಕ್ಟ್. 40 ಶೀಪ್ಸ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್. ನಾ ಹೇಳಿದೆ ಪ್ಲೂರಲ್ ಆಗಿರ್ಲಿ ಸಿಂಗುಲರ್ ಆಗಲಿ ಯಾವಾಗೂ ಶೀಪ್ ಆಗಿ ಉಳಿಯುತ್ತೆ. ಶೀಪ್ಸ್ ಅಂತ ವರ್ಡೇ ಇಲ್ಲ. ಓಕೆ, ನೋಡಿ 40 ಅಂತ ಇರೋದ್ರಿಂದ ಪ್ಲೂರಲ್ ಅಂತ ಗೊತ್ತಾಯ್ತು, ಶೀಪ್ ಅಂತ ಯೂಸ್ ಮಾಡಿದ್ವಿ, ಹಾಗಾಗಿ ಇಲ್ಲಿ ಆರ್ ಬಂದಿದೆ.
ಒಂದಕ್ಕಾಗಿದ್ರೆ ಈಸ್ ಅಂತ ಬಂದಿರೋದು. ಒಂದಿರ್ಲಿ ಹತ್ತಿರ್ಲಿ, ಶೀಪ್ನ ಶೀಪ್ ಅಂತಾನೆ ಬರಿತೀವಿ ನಾವು, ಶೀಪ್ಸ್ ಅಂತ ಹೇಳಲ್ಲ. ನೆಕ್ಸ್ಟ್, ಯು ಮಸ್ಟ್ ಕೀಪ್ ಯುವರ್ ಡ್ಯಾಶ್ ಇನ್ ದ ಲಾಕರ್. ನೋಡಿ, ಸರೌಂಡಿಂಗ್ಸ್, ವ್ಯಾಲ್ಯೂಯಬಲ್ಸ್, ಬಿಲಾಂಗಿಂಗ್ಸ್, ಆರ್ಮ್ಸ್ ಇವೆಲ್ಲ ಏನಂದ್ರೆ ಯಾವಾಗೂ ಪ್ಲೂರಲ್ ಆಗೇ ಇರ್ತವೆ. ಯಾವಾಗೂ ಸಿಂಗ್ಯುಲರ್ ಆಗಿ ವ್ಯಾಲ್ಯೂಯಬಲ್ ಅಂತ ಹಂಗೆ ಬರೆಯೋಕ್ಕಾಗಲ್ಲ, ವ್ಯಾಲ್ಯೂಯಬಲ್ಸ್ ಅಂತಾನೆ ಹೇಳ್ಬೇಕು. ಓಕೆ, ಸೊ ಈ ಟರ್ಮ್ಸ್ಗಳು ಯಾವಾಗೂ ಪ್ಲೂರಲ್ ಆಗೇ ಇರ್ತವೆ. ಓಕೆ, ನೆಕ್ಸ್ಟ್ ನೋಡಿ, ಹರ್ ಡ್ಯಾಶ್ ನೀಡ್ಸ್ ಕಟ್ಟಿಂಗ್, ಕೂದ್ಲಿಗೆ ಹೇಳ್ತಾ ಇರೋದು. ಕೂದ್ಲು ಬಗ್ಗೆ ನಾವು ಮಾತಾಡ್ತಿರುವಾಗ ಯಾವಾಗೂ ಹೇರ್ಸ್ ಅಂತ ಹೇಳಲ್ಲ, ಹೇರ್ ಅಂತಾನೆ ಹೇಳ್ತೀವಿ, ಈ ಹೇರ್ಸ್ ಅಂತ ಯೂಸ್ ಮಾಡಲ್ಲ. ಕೂದಲನ್ನ ನಾವು ಒಂದೊಂದನ್ನು ಕೌಂಟ್ ಮಾಡಿ ಒಂದೊಂದಕ್ಕೂ ನಾವು ಕೂದಲು ಅಂತಾನೆ ಹೇಳ್ತೀವಲ್ವಾ. ಸೊ ಬಟ್ ಈ ಟರ್ಮ್ ಯೂಸ್ ಮಾಡ್ತೀವಿ ಯಾವಾಗ ಅಂತ ಅಂದ್ರೆ ಕೌಂಟಿಂಗ್ ಕೊಟ್ಟಾಗ. ಇವಾಗ 10 ಹೇರ್ಸ್ ಅಂತ ಹೇಳಿದಾಗ ಕೌಂಟ್ ಕೊಟ್ಟಿದ್ದಾರೆ, ಒಂದು 10 20 ಅಂತ ಕೌಂಟ್ ಕೊಟ್ಟಾಗ ಅವು ಕೌಂಟೇಬಲ್ ಆಗ್ತವೆ. ಬಟ್ ನಾರ್ಮಲ್ ಅಲ್ಲಿ ನಾವು ಕೂದಲು ಕೌಂಟ್ ಮಾಡೋಕ್ಕಾಗಲ್ಲ, ಹಾಗಾಗಿ ಹೇರ್ ಅಂತಾನೆ ಯೂಸ್ ಮಾಡ್ತೀವಿ. ಬಟ್ ಯಾವಾಗಾರ ಕೌಂಟಿಂಗ್ ಕೊಟ್ಟಾಗ 10 20 ಈ ತರ ಕೌಂಟಿಂಗ್ ನಂಬರ್ಸ್ ಕೊಟ್ಟಾಗ ಅವಾಗ ನಾವು ಹೇರ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಬಟ್ ನಾರ್ಮಲ್ ಕೇಸಲ್ಲಿ ಕೂದಲಿಗೆ ಹೇರ್ ಅಂತಾನೆ ಹೇಳೋದು, ನಾವು ಎಸ್ ಯೂಸ್ ಮಾಡಲ್ಲ. ಸೊ ಹೇರ್ ಅನ್ನೋದು ಅನ್ಕೌಂಟಬಲ್, ಸೊ ಅದು ಯಾವಾಗ ಸಿಂಗ್ಯುಲರ್ ಆಗೇ ಇರುತ್ತೆ, ಹೇರ್ಸ್ ಅಂತ ಹೇಳಲ್ಲ, ಹೇರ್ ಅಂತಾನೆ ಇರುತ್ತೆ. ಓಕೆ, ಸೊ ಹೇರ್ ಅನ್ನೋದು ಕೌಂಟೇಬಲ್ ಆಗು ಇರುತ್ತೆ, ಅನ್ಕೌಂಟಬಲ್ ಆಗಿರುತ್ತೆ. ಅನ್ಕೌಂಟಬಲ್ ಸೆನ್ಸ್ ಅಲ್ಲಿ ಮಾತಾಡುವಾಗ ನಾವು ಹೇರ್ ಅಂತಾನೆ ಯೂಸ್ ಮಾಡ್ತೀವಿ. ಅಂದ್ರೆ ಇವಾಗ ನಿನ್ ಕೂದ್ಲು ಎಷ್ಟು ಚೆನ್ನಾಗಿದೆ, ಈ ತರದೆಲ್ಲ ಕೂದ್ಲು ಬಗ್ಗೆ. ಕೌಂಟಬಲ್ ಅಂದ್ರೆ ಅನ್ಕೌಂಟಬಲ್, ಫುಲ್ ಒಂದು ಗ್ರೂಪ್ ಬಗ್ಗೆ ಮಾತಾಡ್ತಿರುವಾಗ ಹೇರ್ ಅಂತಾನೆ ಹೇಳ್ತೀವಿ. ಬಟ್ ಅದೇ ಇವಾಗ ನಿನ್ 4 ಕೂದಲು ಬಿಳಿ ಆಗಿದೆ ಅಂತ ಹೇಳಿದಾಗ 4 ಅನ್ನೋದೊಂದು ಕೌಂಟಿಂಗ್ ನಂಬರ್ ಅಲ್ಲ, ಅಂತ ಟೈಮಲ್ಲಿ ನಾವು ಹೇರ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಕೂದಲು ಕೌಂಟಿಂಗ್ ಹೌದು, ಕೌಂಟಬಲ್ ಹೌದು, ಅನ್ಕೌಂಟಬಲ್ ಹೌದು. ಅನ್ಕೌಂಟಬಲ್ ಇದ್ದಾಗ ಬರೀ ಹೇರ್ ಅಂತ ಯೂಸ್ ಮಾಡ್ತೀವಿ, ಕೌಂಟಬಲ್ ಸೆನ್ಸ್ ಅಲ್ಲಿ ನಂಬರ್ ಕೊಟ್ಟಾಗ ಹೇರ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ನಾವು ವೈಟ್ ಕೂದಲಿಗೆ ನಾವು ವೈಟ್ ಹೇರ್ಸ್ ಅಂತ ಹೇಳಲ್ಲ, ಇಂಗ್ಲಿಷ್ ಅಲ್ಲಿ ಗ್ರೇ ಹೇರ್ ಅಂತ ಹೇಳ್ತೀವಿ. ಓಕೆ, ಗ್ರೇ ಹೇರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, 5 ಡ್ಯಾಶ್ ಕಿಲೋಮೀಟರ್ಸ್. ಫಸ್ಟ್ ಆಫ್ ಆಲ್ ಹೇಳಿದೆ, ಇಲ್ಲಿ ಒಂದು ಕೌಂಟ್ ಕೊಟ್ಟಿದ್ದಾರೆ ಅಂತ ಅಂದಾಗ ಹಂಡ್ರೆಡ್ಸ್ ಅಂತ ನಾವು ಯೂಸ್ ಮಾಡೋಕ್ಕಾಗಲ್ಲ, ಎಸ್ ಅಥವಾ ಎಸ್ ಆ್ಯಡ್ ಮಾಡೋಕ್ಕಾಗಲ್ಲ, 100 ಅಂತಾನೆ ಹೇಳ್ಬೇಕು, ಯಾಕಂದ್ರೆ ಇಲ್ಲಿ ಒಂದು ಕೌಂಟ್ ಕೊಟ್ಟಿದ್ದಾರೆ. ಓಕೆ, ಅಂಡ್ ಕಿಲೋಮೀಟರ್ಸ್ ಇದು ಪ್ಲೂರಲ್ ಆಗಿ ಬರುತ್ತೆ. ಹಾಗೆ 5000 ರುಪೀಸ್, ರುಪೀಸ್ಗೆ ಎಸ್ ಆ್ಯಡ್ ಮಾಡಿರ್ತೀವಿ, 1000ಗೆ ಎಸ್ ಆ್ಯಡ್ ಮಾಡಲ್ಲ, ಥೌಸಂಡ್ಸ್ ಅಂತ. ಓಕೆ, ಬಟ್ ರುಪೀಸ್ ನೆಕ್ಸ್ಟ್ ನೋಟ್ ಅಂತ ಬಂತು, ಮತ್ತೆ ನಾವು ಬಂದ್ರೆ ಅವಾಗ ಅದು ಅಬ್ಜೆಕ್ಟಿವ್ ಆಗಿ ರುಪಿ ಅಷ್ಟೇ ಆಗುತ್ತೆ, ಎಸ್ ಬರಲ್ಲ. ಇದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ವಿ ಎಂಜಾಯ್ ದ ಪೊಯೆಟ್ರೀಸ್ ಆಫ್ ಕಿಡ್ಸ್. ಪೊಯೆಟ್ರೀಸ್ ಅಂತ ಟರ್ಮ್ ಇಲ್ಲ. ಫಸ್ಟ್ ಆಫ್ ಆಲ್ ಪೊಯೆಟ್ರಿ ಅನ್ನೋದು ಇದೊಂದು ಅನ್ಕೌಂಟಬಲ್ ಟರ್ಮ್ ಆಗಿರೋದ್ರಿಂದ ಎಸ್ ಅಥವಾ ಎಸ್ ಆ್ಯಡ್ ಆಗಲ್ಲ, ಪೊಯೆಟ್ರಿನೇ. ಈಗ ಪಿಸೆಂಟ್ರಿ, ಕ್ಯಾವೆಲ್ರಿ ಈ ಥರದ್ದೆಲ್ಲ ವರ್ಡ್ಸ್ ಹೇಳಿದ್ನಲ್ಲ, ಅವೆಲ್ಲ ಹಾಗೆ ಉಳಿಯುತ್ತೆ. ಇವೇ ಆ್ಯಕ್ಚುಲಿ ಪ್ಲೂರಲ್ ಟರ್ಮು. ಓಕೆ, ಸೊ ಅವಕ್ಕೆ ಮತ್ತೆ ಎಸ್ ಅಥವಾ ಎಸ್ ಆ್ಯಡ್ ಆಗೋಕ್ಕಾಗಲ್ಲ. ನೋಡೋಕೆ ಸಿಂಗ್ಯುಲರ್ ಥರ ಕಾಣಿಸಿದ್ರು ಪ್ಲೂರಲ್ ಟರ್ಮ್ಸ್. ನೆಕ್ಸ್ಟ್ ನೋಡಿ, ಹಿಸ್ ಬಿಲಾಂಗಿಂಗ್ ಅಂತ ಹೇಳೋದಲ್ಲ, ಯಾವಾಗೂ ಬಿಲಾಂಗಿಂಗ್ಸ್ ಅಂತಾನೆ ಹೇಳೋದು. ಓಕೆ, ನಾವಾಗೆ ಹೇಳಿದ್ನಲ್ವ, ಬೇರೆ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಬೇರೆ ಕ್ವೆಶನ್ ಅಲ್ಲಿ ಅದೇ ತರ ಬಿಲಾಂಗಿಂಗ್ಸ್, ಹಿಸ್ ಬಿಲಾಂಗಿಂಗ್ಸ್ ಹ್ಯಾವ್ ಬೀನ್ ಸ್ಟೋಲನ್. ಅಂಡ್ ಇಲ್ಲಿ ಹ್ಯಾವ್ ಅಂತ ಬಂದಿದೆ ನೋಡಿ, ಹ್ಯಾವ್ ಅಂತ ಬಂದಿರೋದನ್ನ ಪ್ಲೂರಲ್ ಅಂತ ಗೊತ್ತಾಗುತ್ತೆ. ಅಂಡ್ ಇದು ಪ್ಲೂರಲ್ ವರ್ಡೇ ಇರಬೇಕು, ಬಿಲಾಂಗಿಂಗ್ ಅಂತ ನಾವು ಹೇಳೋದು, ಬಿಲಾಂಗಿಂಗ್ಸ್. ದ ಇಂಡಿಯನ್ ಡ್ಯಾಶ್ ಆರ್ ನೋನ್ ಫಾರ್ ದ ಬ್ರೇವರಿ ಅಂಡ್ ಲಾಯಲ್ಟಿ. ಇಂಡಿಯನ್ ಫೋರ್ಸಸ್ ಅಥವಾ ಇಂಡಿಯನ್ ಫೋರ್ಸಾ? ಸೊ ಇದು ಇಂಡಿಯನ್ ಫೋರ್ಸಸ್. ಓಕೆ, ಫೋರ್ಸ್ ಅಂತ ಹೇಳಲ್ಲ, ಇಂಡಿಯನ್ ಫೋರ್ಸ್ ಅಲ್ಲ. ಇದೆಲ್ಲ ಆರ್ಮಿ, ನೇವಿ ಇವೆಲ್ಲ ಆಗಿರ್ಬೋದು, ಅವನ್ನೆಲ್ಲ ಸೇರಿ ಒಟ್ಟು ಟೋಟಲ್ ಆಗಿ ಇಂಡಿಯನ್ ಫೋರ್ಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕಂಚನ್ ಹ್ಯಾಸ್ ಲಾಸ್ಟ್ ಅರ್ ಬೈನಾಕ್ಯುಲರ್ಸಾ? ನಾ ಹೇಳಿದೆ ಸ್ಪೆಕ್ಟೆಕಲ್ ಅಲ್ಲ, ಸ್ಪೆಕ್ಟೆಕಲ್ಸ್ ಅಂತ. ಹಾಗೆ ಬೈನಾಕ್ಯುಲರ್ ಅಲ್ಲ, ಬೈನಾಕ್ಯುಲರ್ಸ್. ಓಕೆ, ಯಾವಾಗೂ ಪ್ಲೂರಲ್ ಆಗೇ ಇರತ್ತೆ. ಸಿಂಗ್ಯುಲರ್ ಆಗಿನೂ ಸಿಂಗ್ಯುಲರ್ ಟೈಮಲ್ಲೂ ನಾವು ಎಸ್ ಆ್ಯಡ್ ಮಾಡಿನೇ ಯೂಸ್ ಮಾಡಬೇಕು. ಸ್ಪೆಕ್ಟೆಕಲ್ ಅಂತ ವರ್ಡೇ ಇಲ್ಲ, ಸ್ಪೆಕ್ಟೆಕಲ್ಸ್. ಓಕೆ, ಹಾಗೆ ಇದನ್ನು ಬೈನಾಕ್ಯುಲರ್ಸ್. ನೆಕ್ಸ್ಟ್, ಅ ಸ್ಟೂಡೆಂಟ್ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಮಸ್ಟ್ ರೀಡ್ ಆಲ್ ದ ವರ್ಕ್ ಆಫ್ ಶೇಕ್ಸ್ಪಿಯರ್. ನಾನು ಹೇಳಿದ್ದೆ ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆ ಮಾತಾಡ್ತಿರುವಾಗ ನಾವು ವರ್ಕ್ಸ್ ಅಂತ ಯೂಸ್ ಮಾಡಬೇಕು ಅಂತ ಅಲ್ವಾ. ಬರೀ ವರ್ಕ್ ಅಂತಂದ್ರೆ ನಾರ್ಮಲ್ ಕೆಲಸ, ಬಟ್ ಇಲ್ಲಿ ಲಿಟ್ರರಿ ವರ್ಕ್ಸ್ ಬಗ್ಗೆ ಮಾತಾಡುವಾಗ ವರ್ಕ್ ಅಂತ ಯೂಸ್ ಮಾಡಬಾರ್ದು, ವರ್ಕ್ಸ್ ಎಸ್ ಬರ್ಬೇಕು. ಓಕೆ, ನೆಕ್ಸ್ಟ್ ನೋಡಿ, ಎವ್ರಿಬಡಿ ಇಸ್ ಎಕ್ಸ್ಪೆಕ್ಟೆಡ್ ಟು ವರ್ಕ್ ಫಾರ್ ದ ಗೂಡ್ಸ್ ಆಫ್ ದ ಕಂಟ್ರಿ. ಫಸ್ಟ್ ಆಫ್ ಆಲ್ ಗೂಡ್ಸ್ ಅಂತ ಹಿಂಗೆ ಎಸ್ ಆ್ಯಡ್ ಆಗಿತ್ತು ಅಂತಂದ್ರೆ ಇದು ನಾವು ಏನು ಸಾಮಾನು ಇದಕ್ಕೆಲ್ಲ ಮಾತಾಡ್ತೀವಿ. ಗೂಡ್ಸ್ ಅಂತ ಅಂದ್ರೆ ಸಾಮಾನುಗಳಿಗೆ ಹೇಳೋದು, ವಸ್ತು ಸಾಮಾನು ಇದಕ್ಕೆಲ್ಲ ನಾವು ಗೂಡ್ಸ್ ಅಂತ ಯೂಸ್ ಮಾಡ್ತೀವಿ. ಬಟ್ ಎಸ್ ಇಲ್ದಲೆ ನಾವು ಬರೀ ಗುಡ್ ಅಂತ ಯೂಸ್ ಮಾಡಿದ್ರೆ ಇದು ಒಂದು ಬೆನಿಫಿಟ್ಟಿಗೆ
ಹೇಳ್ದಂಗೆ. ಓಕೆ, ಸೊ ಇಲ್ಲಿ ನಾರ್ಮಲ್ ಟು ವರ್ಕ್ ಫಾರ್ ದ ಗುಡ್ ಆಫ್ ದ ಕಂಟ್ರಿ ಅಂತ ಯೂಸ್ ಮಾಡಬೇಕು. ಇದ್ರ ಬಗ್ಗೆ ಇಲ್ಲಿ ಸಾಮಾನ್ಯನ ಸೆನ್ಸ್ ಅಲ್ಲಿ ಬರ್ತದೆ, ನಮ್ ದೇಶದ ಒಳ್ಳೇದಕ್ಕಾಗಿ, ಬೆನಿಫಿಟ್ಗೋಸ್ಕರ, ನಮ್ ದೇಶದ ಒಳ್ಳೇದಕ್ಕೋಸ್ಕರ ಅಂತ ಅನ್ನುವಾಗ ಇಲ್ಲಿ ಗುಡ್ ಅಂತ ಯೂಸ್ ಮಾಡ್ತೇವೆ. ಗೂಡ್ಸ್ ಅಂತ ಯೂಸ್ ಮಾಡಲ್ಲ. ಓಕೆ, ಫಾರ್ ದ ಗುಡ್ ಆಫ್ ದ ಕಂಟ್ರಿ. ಓಕೆ, ನೆಕ್ಸ್ಟ್ ಐ ಲೈಕ್ ದಿ ಫರ್ನಿಚರ್ ಮೇಡ್ ಆಫ್ ವುಡ್. ಸಿ, ಈ ವುಡ್ಸ್ ಅಂತ ಅಂದ್ರೆ ಫಾರೆಸ್ಟ್. ಸೊ ಇಲ್ಲಿ ನನಗೆ ಫರ್ನಿಚರ್ ಇಷ್ಟ, ಯಾವ್ದ್ರಿಂದ, ಫಾರೆಸ್ಟ್ ಇಂದ ಮಾಡಿರೋ ಫರ್ನಿಚರ ಅಲ್ಲ, ವುಡ್ಸ್ ಅಂತ ಅಲ್ಲ, ಇಲ್ಲಿ ವುಡ್ ಇಂದ ಮಾಡಿರೋದು. ವುಡ್ ಅಂತ ಅಂದ್ರೆ ಕಟ್ಕೆಯಿಂದ ಮಾಡಿರೋದು. ಬಟ್ ಎಸ್ ಆಡ್ ಆದ್ರೆ ಫಾರೆಸ್ಟ್ ಅಂತ ಚೇಂಜ್ ಆಗ್ಬಿಡುತ್ತೆ, ಮೀನಿಂಗ್ಸ್ ಚೇಂಜ್ ಆಗ್ತವೆ ಇವೆಲ್ಲ ನೋಡಿ. ಗುಡ್ ಅಂದ್ರೆ ಒಂದ್ ಮೀನಿಂಗು, ಎಸ್ ಆಡ್ ಆದ್ರೆ ಇನ್ನೊಂದು ಮೀನಿಂಗು. ಹಂಗೆ ವುಡ್ ಅಂದ್ರೆ ಒಂದ್ ಮೀನಿಂಗ್, ಎಸ್ ಆಡ್ ಆದ್ರೆ ಫಾರೆಸ್ಟ್ ಅನ್ನೋ ಮೀನಿಂಗ್. ಸೊ ಈ ಸೆಂಟೆನ್ಸ್ ಪ್ರಕಾರ ನಾವು ಚೂಸ್ ಮಾಡ್ಬೇಕು ಯಾವ್ದಂತ. ಇಲ್ಲಿ ವುಡ್ ಬಗ್ಗೆ ಮಾತಾಡ್ತಿರೋದು, ವುಡ್ಸ್ ಅಲ್ಲ. ಫಾರೆಸ್ಟ್ ಬಗ್ಗೆ ಮಾತಾಡ್ತಿಲ್ಲ, ಕಟ್ಟಿಗೆ ಬಗ್ಗೆ ಮಾತಾಡ್ತಿದ್ದಾರೆ. ವಿತೌಟ್ ಟೇಕಿಂಗ್ ಪೇನ್ ಒನ್ ಕೆನಾಟ್ ಪ್ರೋಗ್ರೆಸ್ ಇನ್ ಲೈಫ್, ಸೊ ವಿ ಮಸ್ಟ್ ಕೀಪ್ ದಿಸ್ ಫ್ಯಾಕ್ಟ್ ಇನ್ ಅವರ್ ಮೈಂಡ್. ಇಲ್ಲೇನಿದೆ ಪ್ರಾಬ್ಲಮ್? ಸೊ ಎರಡು ಟರ್ಮ್ ಬರುತ್ತೆ, ಒಂದು ಪೇನ್. ಈ ಪೇನ್ ಅಂತಂದ್ರೆ ನೋವು, ಬಟ್ ಇನ್ನೊಂದು ಪೇನ್ಸ್ ಅಂತ ಬರುತ್ತೆ ಎಸ್ ಆಡ್ ಆದ್ರೆ. ಇಲ್ಲಿ ಹೆಂಗೆ ಇವಾಗ ಎಸ್ ಆಡ್ ಆದ್ರೆ ಮೀನಿಂಗ್ ಚೇಂಜ್ ಆಗ್ತಿತ್ತು, ಹಂಗೆ ಇಲ್ಲಿನೂ ಎಸ್ ಆಡ್ ಆದ್ರೆ ಏನಂತಾರೆ, ಇದರ ಅರ್ಥ ಎಫರ್ಟ್ ಅಂತ ಮೀನಿಂಗ್ ಬರುತ್ತೆ. ಓಕೆ, ಸೊ ಈ ಪೇನ್ ಅಂತಂದ್ರೆ ನೋವು, ಈ ಪೇನ್ ಅಂತಂದ್ರೆ ಎಫರ್ಟ್. ಇವಾಗ ಇಲ್ಲಿ ನೋಡಿ, ವಿತೌಟ್ ಟೇಕಿಂಗ್ ಪೇನ್ ಒನ್ ಕೆನಾಟ್ ಪ್ರೋಗ್ರೆಸ್ ಅಂದ್ರೆ ನೋವು ಬಗ್ಗೆ ಅಲ್ಲಿ ಮಾತಾಡ್ತಿದ್ದಾರೆ. ನಾವ್ ಎಫರ್ಟ್ ಆಗ್ತಲೇನೆ ಯಾರು ಪ್ರೋಗ್ರೆಸ್ ಆಗಕ್ಕಾಗಲ್ಲ ಅಂತ ಅರ್ಥ, ಯಾರು ಬೆಳೆಯಕ್ಕಾಗಲ್ಲ. ಸೊ ಇಲ್ಲಿ ಪೇನ್ಸ್ ಬಗ್ಗೆ ಮಾತಾಡ್ತಿರೋದು, ನಮ್ ಎಫರ್ಟ್ಸ್ ಬಗ್ಗೆ ಮಾತಾಡ್ತಿರೋದು, ನೋವು ಬಗ್ಗೆ ಮಾತಾಡ್ತಿಲ್ಲ. ಓಕೆ, ಸೊ ಸೆನ್ಸ್ ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಐ ಡು ನಾಟ್ ವೇರ್ ಇಂಪೋರ್ಟೆಡ್ ಟ್ರೌಸರ್ ಆಸ್ ಇಟ್ ಕಾಸ್ಟ್ ಮೀ ವೆರಿ ಮಚ್. ಫಸ್ಟ್ ಆಫ್ ಆಲ್ ಹೇಳಿದೆ, ಟ್ರೌಸರ್ಸ್, ಪ್ಯಾಂಟ್ಸ್, ಶಾರ್ಟ್ಸ್, ಗಾಗಲ್ಸ್, ಸೀಸರ್ಸ್, ಸ್ಪೆಕ್ಟಕಲ್ಸ್ ಇವೆಲ್ಲ ಎಸ್ ಇಲ್ದಲೆ ಎಕ್ಸಿಸ್ಟೇ ಆಗಲ್ಲ, ಎಸ್ ಜೊತೆಲಿ ಇರ್ಲೇಬೇಕು. ಟ್ರೌಸರ್ ಅನ್ನೋ ವರ್ಡೇ ಇಲ್ಲ. ಟ್ರೌಸರ್ಸ್ ಯಾವಾಗ ಎಸ್ ಜೊತೆಗೆ ಬರ್ಬೇಕು ವರ್ಡ್ಸ್ಗಳು. ಓಕೆ, ಸೊ ಈ ವರ್ಡ್ಸ್ ಎಲ್ಲ ನೋಡಕ್ಕೂ ಪ್ಲೂರಲ್ ತರ ಕಾಣಿಸ್ತವೆ ಅಂಡ್ ಪ್ಲೂರಲ್ ವರ್ಡ್ಸೇ ಕೂಡ. ಓಕೆ, ಅಂಡ್ ಆಲ್ಸೋ ಇಲ್ಲಿ ನೋಡಿ ಟ್ರೌಸರ್ಸ್ ಇದು ಪ್ಲೂರಲ್ ಟರ್ಮ್ ಅಂತ ಹೇಳ್ದೆ ಅಲ್ವಾ ನಾನು, ಪ್ಲೂರಲ್ಲೇ ಕಾಣಿಸೋದು ಕೂಡ ಅದು ಇರೋದು ಪ್ಲೂರಲ್. ಸೊ ಇಲ್ಲಿ ಇಟ್ ಅಂತ ಮಾಡಬಾರ್ದು, ದೇ ಅಂತ ಆಗ್ಬೇಕು. ಇಟ್ ಅಂದ್ರೆ ಒಂದಕ್ಕೆ ಯೂಸ್ ಮಾಡೋದು. ಅಂಡ್ ಕಾಸ್ಟ್ ಅನ್ನೋದು ಇದು ಸಿಂಗ್ಯುಲರ್ ಆಗೋಯ್ತು, ಕಾಸ್ಟ್ ಅಂತ ಆಗ್ಬೇಕು. ಕಾಸ್ಟ್ ಅಂತ ಇದ್ರೆ ಪ್ಲೂರಲ್. ಸೊ ಏನಾಗ್ಬೇಕು, ಟ್ರೌಸರ್ಸ್ ಆಸ್ ದೇ ಕಾಸ್ಟ್ ಅಂತ ಆಗ್ಬೇಕು. ಕಾಸ್ಟ್ ಅಂತ ಇದ್ರೆ ಸಿಂಗ್ಯುಲರ್, ಇದು ಎಸ್ ಇದ್ರೆ ಸಿಂಗ್ಯುಲರ್ ವರ್ಬ್ಗಳಲ್ಲಿ, ಎಸ್ ಇಲ್ಲ ಅಂತ ಅಂದ್ರೆ ಪ್ಲೂರಲ್ ವರ್ಬ್. ಓಕೆ, ನೆಕ್ಸ್ಟ್ ನೋಡಿ, ವಿ ಶುಡ್ ಯೂಸ್ ಗಾಗಲ್ ಅಂತ ವರ್ಡ್ ಇಲ್ಲ, ನಾ ಯಾವಾಗೂ ಹೇಳ್ದೆ ಗಾಗಲ್ಸ್, ಎಸ್ ಆಡ್ ಆಗ್ಬೇಕು, ಗಾಗಲ್ಸ್. ಓಕೆ, ಹಿ ಹ್ಯಾಸ್ ರೀಸೆಂಟ್ಲಿ ಲಾಸ್ಟ್ ಹಿಸ್ ಬೈನಾಕ್ಯುಲರ್ ಅಂತ ಇಲ್ಲ, ಬೈನಾಕ್ಯುಲರ್ಸ್ ಎಸ್ ಆಡ್ ಆಗಿನೇ ಬರ್ಬೇಕು. ಇವೆಲ್ಲ ಸೇಮ್ ಟೈಪ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ನೋಡಿ, ಅವರ್ ಹೇರ್ಸ್ ಆರ್ ನಾಟ್ ಸೋ ಸ್ಟ್ರೈಟ್ ಅಂಡ್ ಸಿಲ್ಕಿ ಆಸ್ ಯೋರ್ಸ್. ಸೊ ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಕೂದ್ಲು, ಓವರ್ ಆಲ್ ಕೂದ್ಲು ಬಗ್ಗೆ ಮಾತಾಡ್ತಿರುವಾಗ ಹೇರ್ಸ್ ಅಂತ ಬರಲ್ಲ, ಹೇರ್ ಅಂತ ಬರುತ್ತೆ. ಓಕೆ, ಇಲ್ಲಿ ಕೌಂಟ್ ಏನು ಕೊಟ್ಟು ಇಲ್ಲ, ಓವರ್ ಆಲ್ ಕೂದ್ಲು ಬಗ್ಗೆ ಮಾತಾಡ್ತಿರೋದ್ರಿಂದ ಹೇರ್ ಅಂತಾನೆ, ಎಷ್ಟು ಕೂದ್ಲಿದ್ರು ಅದು ಹೇರ್ ಅಂತಾನೆ. ಅಂಡ್ ಇಲ್ಲಿ ನೋಡಿ, ಆಸ್ ಯೋರ್ಸ್ ಅಂದ್ರೆ ಅರ್ಥ ಏನು, ಯೋರ್ಸ್ ಅಂತ ಅಂದ್ರೆ ಯೋರ್ ಹೇರ್ ಅಂತ ಅರ್ಥ. ಇದನ್ನ ಮತ್ತೆ ಹೇರ್ ರಿಪೀಟ್ ಮಾಡೋದ್ ಬದಲು ಇದೆರಡನ್ನು ಸೇರಿ ಯೋರ್ಸ್ ಅಂತ ಬರ್ದಿದ್ದಾರೆ. ಸೊ ಯೋರ್ಸ್ ಅನ್ನೋದ್ರಲ್ಲಿ ಯೋರ್ ಪ್ಲಸ್ ಹೇರ್, ಕೂದ್ಲು ಜಾಯಿನ್ ಆಗಿದೆ ಇದ್ರೊಳಗೇನೆ ಯೋರ್ ಪ್ಲಸ್ ಹೇರ್ ಅಂತ ಇರೋದು. ಓಕೆ, ಸೊ ನೌನ್ ಕೂಡ ಇದ್ರೊಳಗೆ ಇನ್ಕ್ಲೂಡೆಡ್, ಯೋರ್ಸ್ ಅಂತ ಇದ್ರೆ. ನಾನು ಮುಂಚೆ ಹೇಳಿದ ಯೋರ್ಸ್ ಫ್ರೆಂಡ್ಸ್ ಅಂತ, ಯೋರ್ಸ್ ಅಂತ ಅಂದ್ರೆ ಏನು, ಯೋರ್ ಪ್ಲಸ್ ಫ್ರೆಂಡ್, ಆಲ್ರೆಡಿ ಫ್ರೆಂಡ್ ಅಂತ ಇದೆ, ಮತ್ತೆ ಪುನಃ ಯೋರ್ಸ್ ಫ್ರೆಂಡ್ಸ್ ಅನ್ನೋದು ರಾಂಗ್ ಆಗತ್ತೆ ಅಂತ ಹೇಳಿದ್ನಲ್ಲ ಮುಂಚೆ ಒಂದು ಕ್ವಶನ್ ಅಲ್ಲಿ ಹೇಳಿದ್ದೆ. ಓಕೆ, ನೆಕ್ಸ್ಟ್, ಕ್ಯಾನ್ ಯು ಇಮ್ಯಾಜಿನ್ ದಟ್ ಶಿ ಹ್ಯಾಸ್ 52 pairs ಆಫ್ ಶೂಸ್. ಓಕೆ, ಶೂಸ್ ಅನ್ನೋದಿಲ್ಲ ನೌನ್, ಅಂಡ್ ಆಫ್ ಅಂತ ಬಂದಿದೆ, ಪ್ರಿಪೋಸಿಷನ್ ಬಂದ ಮೇಲೆ ನೌನೇ ಬರುತ್ತೆ, ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಅಂದ್ರೆ ನೌನ್ ಅಥವಾ ಪ್ರನೌನ್, ಇಲ್ಲಿ ಆಬ್ಜೆಕ್ಟ್ ಬಂದ್ರೆ ಕರೆಕ್ಟ್. ಸೊ 2 pairs, 52 pairs, 52 ಅನ್ನೋದು ಒಂದು ಕೌಂಟ್, ಅಂಡ್ ಆ ಕೌಂಟ್ ಜಾಸ್ತಿ ಇದೆ, ಒಂದಕ್ಕಿಂತ ಜಾಸ್ತಿ ಇದೆ, ಹಾಗಾಗಿ ಪೇರ್ಸ್ ಅಂತ ಯೂಸ್ ಮಾಡೋದು ಕರೆಕ್ಟ್ ಇದೆ. ಬರೀ ನಂಬರ್ ಇದ್ರೆ ಮಾತ್ರ ನಾವು ಅಲ್ಲಿ ಎಸ್ ಅಥವಾ ಎಸ್ ಆಡ್ ಮಾಡಬಾರ್ದು. 1000 ಥೌಸಂಡ್ಸ್ ಮಾಡಕ್ಕಾಗಲ್ಲ, 100 ಹಂಡ್ರೆಡ್ಸ್ ಮಾಡಕ್ಕಾಗಲ್ಲ, 52 ಹಂಡ್ರೆಡ್ಸ್ ಅಂತ ಹೇಳಕ್ಕಾಗಲ್ಲ, 52 100 ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಒಂದು ನಂಬರ್ ಆದ್ಮೇಲೆ ಒಂದು ನ್ಯೂಮರಿಕಲ್ ಇದು ಬಂದಿದೆ, ವರ್ಡ್ ಬಂದಿದೆ, ಆ ವರ್ಡ್ಗೆ ಎಸ್ ಆಡ್ ಮಾಡಕ್ಕಾಗಲ್ಲ. ಬಟ್ ಈ ಪೇರ್ಸ್ ಅನ್ನೋದೇನು ಒಂದು ನ್ಯೂಮರಿಕಲ್ ವರ್ಡ್ ಅಲ್ಲ ಅಲ್ವಾ, ನಾರ್ಮಲ್ ಪೇರ್ಸ್. ಸೊ ಅದನ್ನ ಪ್ಲೂರಲ್ ಮಾಡ್ಬೋದು. ನೆಕ್ಸ್ಟ್, ಕುಡ್ ಯು ಪ್ಲೀಸ್ ಲೆಂಡ್ ಮಿ 5000 rupees. ಹಾ, ಇಲ್ಲಿ ಬಂದಿದೆ ನೋಡಿ, 5 ಅನ್ನೋದನ್ನ ಕೌಂಟ್, ಹಂಗಂತ ಥೌಸಂಡ್ಸ್ ಮಾಡಕ್ಕಾಗಲ್ಲ. ಇಲ್ಲಿ ಪೇರ್ಸ್ ಬರ್ಬೋದು, ಯಾಕೆ ಅಂದ್ರೆ ಇದು ಒಂದು ನಂಬರ್ ಅಲ್ಲ,
ಬಟ್ 1000 ಅನ್ನೋದು ಒಂದು ನಂಬರು. ಇಲ್ಲಿ ಒಂದು ನಂಬರ್ ಬಂದ್ಮೇಲೆ ಬರೋ ಅಂಥದ್ದು ಇದನ್ನ ಎಸ್ ಆ್ಯಡ್ ಮಾಡಬಾರ್ದು. ಬರೀ 5000 rupees ಅನ್ನೋದು ಕರೆಕ್ಟ್ ಇದೆ. 5000 rupees ಫಾರ್ ಅ ವೀಕ್. ಇಲ್ಲಿ ರುಪೀಸ್ ಆದ್ಮೇಲೆ ನೋಟ್ಸ್ ಅಂತ ಬಂದಿತ್ತಂದ್ರೆ ಅವಾಗ ಇದು ರುಪಿ ಆಗಿರೋದು. ಯಾಕಂದ್ರೆ ಆ ನೋಟ್ ಅನ್ನೋದು ನೌನ್ ಆಗಿರೋದು, ಅವಾಗ ಇದಿಷ್ಟು ಅಬ್ಜೆಕ್ಟಿವ್ ಆಗ್ಬಿಟ್ಟು ಪ್ಲೂರಲ್ ಆಗಲ್ಲ ಅಂತ ಹೇಳ್ಬೋದಿತ್ತು. ಬಟ್ ಮುಂದೆ ನೌನ್ ಕೊಟ್ಟಿಲ್ಲ, ಇಲ್ಲಿ ಫಾರ್ ಅ ವೀಕ್ ಅಂತಿದೆ. ಫಾರ್ ಅನ್ನೋದು ಪ್ರಿಪೋಸಿಷನ್, ನೌನ್ ಏನಿಲ್ಲ, ಹಾಗಾಗಿ ರುಪೀಸ್ ಅಂತ ಬರೋದು ಕರೆಕ್ಟ್. ಬಟ್ 1000 ಆಗ್ಬೇಕು, ಥೌಸಂಡ್ಸ್ ಅಲ್ಲ. ನೆಕ್ಸ್ಟ್ ನೋಡಿ ಇಲ್ಲಿ 1000 ಆಫ್ ಪೀಪಲ್ ಕೇಮ್ ಅಂತಿದೆ. ಇಲ್ಲಿ ಎಸ್ ಆಡ್ ಮಾಡಬೇಕು, ಥೌಸಂಡ್ಸ್ ಆಫ್ ಪೀಪಲ್. ಯಾಕೆ ಅಂತ ಅಂದ್ರೆ ಎಷ್ಟಂತ ಗೊತ್ತಿಲ್ಲ, ಇಲ್ಲಿ ಕೌಂಟ್ ಕೊಟ್ಟಿಲ್ಲ, 15 16 5 ಅಂತ ಏನು ನಂಬರ್ ಕೊಟ್ಟಿಲ್ಲ, ಹಾಗಾಗಿ ಇಲ್ಲಿ ಎಸ್ ಬರುತ್ತೆ. ನಂಬರ್ ಕೊಟ್ಟಿದ್ರೆ ಎಸ್ ಬರ್ತಿರಲಿಲ್ಲ ಅಂತ ಅಂದೆ ನಾನು ಇಷ್ಟು ತನಕ. ಸೊ ಇಲ್ಲಿ 1000 ಆಫ್ ಪೀಪಲ್ ಅಲ್ಲ, ಥೌಸಂಡ್ಸ್ ಆಫ್ ಪೀಪಲ್. ಇವಾಗ ಇಲ್ಲಿ 5 ಅಂತ ಒಂದಿದ್ರೆ 5000 ಆಫ್ ಪೀಪಲ್ ಆಗ್ತಿರಲ್ಲ, 5000 ಆಫ್ ಪೀಪಲ್ ಅಂತ ಆಗಿರೋದು. ಓಕೆ, ಸೊ ಇಲ್ಲಿ ಏನು ಕೌಂಟ್ ಕೊಟ್ಟಿಲ್ಲ, ಸೊ ಇಲ್ಲಿ ಎಸ್ ಬರುತ್ತೆ. ಓಕೆ, ನೆಕ್ಸ್ಟ್, ಯು ಆರ್ ಇನ್ ದ ಹ್ಯಾಬಿಟ್ ಆಫ್ ಗಿವಿಂಗ್ ಆರ್ಮ್ to all the beggars who came to you. See, ಇಲ್ಲಿ ಆಲ್ಮ್ ಅಂತ ಏನಿದೆ, ಯು ಆರ್ ಇನ್ ದ ಹ್ಯಾಬಿಟ್ ಆಫ್ ಗಿವಿಂಗ್ ಆಲ್ಮ್, ಇದ್ರ ಮೀನಿಂಗ್ ಇದು ಆಕ್ಚುಲಿ ಆಲ್ಮ್ ಅಂತ ನಾವು ಯೂಸ್ ಮಾಡಲ್ಲ, ಎಸ್ ಜೊತೆನೆ ಬರಬೇಕು ಆಲ್ಮ್ಸ್ ಅಂತ. ಓಕೆ, ಆಲ್ಮ್ ಅಂತ ವರ್ಡ್ ಇಲ್ಲ. ಆಲ್ಮ್ಸ್ ಅಂತ ಅಂದ್ರೆ ಭಿಕ್ಷೆ ಅಂತ ಅರ್ಥ. ಓಕೆ, ಬೆಗ್ಗರ್ಸ್ಗೆ ಭಿಕ್ಷೆ ಕೊಡುವಂಥದ್ದು. ಆಲ್ಮ್ಸ್ ಅಂತ ಅಂದ್ರೆ ಭಿಕ್ಷೆ. ಇದ್ರ ಮೇಲೆ ತುಂಬಾ ಸರಿ ಕ್ವಶನ್ಸ್ ಎಲ್ಲ ರಿಪೀಟ್ ಆಗಿರುತ್ತೆ ಎಕ್ಸಾಮ್ ಅಲ್ಲಿ. ಆಲ್ಮ್ಸ್ ಅಂತ ಆಲ್ಮ್ ಅಂತ ಕೊಡ್ತಾರೆ, ಅದು ರಾಂಗ್. ಆಲ್ಮ್ಸ್ ಅಂತಾನೆ ವರ್ಡ್, ಯಾವಾಗೂ ಎಸ್ ಜೊತೆನೆ ಬರ್ಬೇಕದು. ನೆಕ್ಸ್ಟ್, ಮೈ ಬಿಲಾಂಗಿಂಗ್ ಹ್ಯಾಡ್ ಬೀನ್ ಸ್ಟೋಲನ್ ಹೇಳಿದೆ, ಬಿಲಾಂಗಿಂಗ್ ಅಂತ ಅಲ್ಲ, ಬಿಲಾಂಗಿಂಗ್ಸ್ ಎಸ್ ಆ್ಯಡ್ ಆಗಿನೇ ಬರಬೇಕು. ಬಿಲಾಂಗಿಂಗ್ ಅಂತ ತಪ್ಪು. ಓಕೆ, ಸೊ ಬಿಲಾಂಗಿಂಗ್ಸ್. ನೆಕ್ಸ್ಟ್, ಕೀಪ್ ಯುವರ್ ವ್ಯಾಲ್ಯೂಯಬಲ್ ಸೇಫ್. ಮುಂಚೆ ಹೇಳಿದೆ ವ್ಯಾಲ್ಯೂಯಬಲ್ ಅಲ್ಲ, ಎಸ್ ಜೊತೆನೆ ಬರಬೇಕು. ಬಿಲಾಂಗಿಂಗ್ಸ್, ವ್ಯಾಲ್ಯೂಯಬಲ್ಸ್ ಇವೆಲ್ಲ ಎಸ್ ಜೊತೆನೆ ಬರೋಂಥವು. ವ್ಯಾಲ್ಯೂಯಬಲ್ ಅಲ್ಲ. ನೆಕ್ಸ್ಟ್, ಎವ್ರಿಬಡಿ ಗೆಟ್ಸ್ ದ ಫ್ರೂಟ್ ಆಫ್ ಹಿಸ್ ಡೂಯಿಂಗ್ಸ್ ವಿತ್ ಇನ್ ದಿಸ್ ಲೈಫ್ ಅಂಡ್ ಹಿಯರ್ ಓನ್ಲಿ. ಸಿ, ಎವ್ರಿಬಡಿ ಗೆಟ್ಸ್ ದ ಫ್ರೂಟ್ ಅಂತಂದ್ರೇನು, ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತೀರ, ಹಣ್ಣು ಬಗ್ಗೆ ಮಾತಾಡ್ತಿಲ್ಲ. ಆಫ್ ಹಿಸ್ ಡೂಯಿಂಗ್ಸ್ ಅಂತಂದ್ರೇನು, ನೀವು ಮಾಡೋದು ಪ್ರತಿಫಲದ ಬಗ್ಗೆ ಮಾತಾಡ್ತಿರುವಾಗ ನಾವು ಈ ಥರ ಬರೀ ಫ್ರೂಟ್ ಅಂತ ಯೂಸ್ ಮಾಡಿದ್ರೆ ಹಣ್ಣು, ಪ್ರತಿಫಲ ಅಂತಂದ್ರೆ ಫ್ರೂಟ್ಸ್, ಎಸ್ ಬರಬೇಕು. ಓಕೆ, ಸೊ ನಾನು ಹೇಳಿದ್ನಲ್ವ, ಎಸ್ ಆ್ಯಡ್ ಮಾಡಿದ್ರೆ ಬೇರೆ ಮೀನಿಂಗ್, ಎಸ್ ಇಲ್ಲ ಅಂದ್ರೆ ಬೇರೆ ಮೀನಿಂಗ್. ಹಾಗೆ ಬರೀ ಫ್ರೂಟ್ ಅಂತ ಇತ್ತು ಅಂದ್ರೆ ಹಣ್ಣು, ಎಸ್ ಆ್ಯಡ್ ಮಾಡಿದ್ರೆ ಪ್ರತಿಫಲ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಸೊ ಇಲ್ಲಿ ಎಸ್ ಆ್ಯಡ್ ಆಗಬೇಕು. ನೆಕ್ಸ್ಟ್, ವಿ ಶುಡ್ ಈಟ್ ಗ್ರೀನ್ ವೆಜಿಟೇಬಲ್ ಅಲ್ಲ ವೆಜಿಟೇಬಲ್ಸ್. ನ ಹೇಳ್ದೆ ಗೊತ್ತಾ, ತರಕಾರಿ ಅಂತ ಹೇಳುವಾಗ ವೆಜಿಟೇಬಲ್ಸ್ ಅಂತಾನೆ ಹೇಳಬೇಕು, ವೆಜಿಟೇಬಲ್ ಅಲ್ಲ. ನೆಕ್ಸ್ಟ್, ಮ್ಯಾನ್ ಇಸ್ ಅ ಪ್ರಾಡಕ್ಟ್ ಆಫ್ ದ ಎನ್ವಿರಾನ್ಮೆಂಟ್, ಸೊ ವಿ ಶುಡ್ ಕೀಪ್ ಅವರ್ ಸರೌಂಡಿಂಗ್ ನೀಟ್ ಅಂಡ್ ಕ್ಲೀನ್ ಅಲ್ಲ. ಸರೌಂಡಿಂಗ್ ಅಂತ ವರ್ಡೇ ಇಲ್ಲ, ಸರೌಂಡಿಂಗ್ಸ್ ಅಂತಾನೆ ಹೇಳಬೇಕು. ಓಕೆ, ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಚಿಕ್ಕ ಪುಟ್ಟದ್ದು ನಮ್ಮ ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ನಾವು ತಪ್ಪೇನೆ ಆ್ಯಕ್ಚುಲಿ ಯೂಸ್ ಮಾಡ್ತೀವಿ, ಅದನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಳೋಣ. ಓಕೆ, ಸೊ ಸರೌಂಡಿಂಗ್ ಅಂತ ವರ್ಡ್ ಇಲ್ಲ, ಸರೌಂಡಿಂಗ್ಸ್. ಓಕೆ, ಹಿಯರ್ ಸೆಂಟ್ ಯು ಕಂಗ್ರ್ಯಾಚುಲೇಷನ್ ಅಲ್ಲ, ಕಂಗ್ರ್ಯಾಚುಲೇಷನ್ ಅಂತ ನಾವು ಯೂಸೇ ಮಾಡಲ್ಲ, ಕಂಗ್ರ್ಯಾಚುಲೇಷನ್ಸ್ ಅಂತಾನೆ ಹೇಳ್ಬೇಕು. ಓಕೆ, ದ ರ್ಯೂನ್ ಟೆಲ್ ಅಸ್ ದ ಗ್ಲೋರಿಯಸ್ ಅಂಡ್ ಸೂಪರ್ ಪಾಸ್ ಆಫ್ ದ ಫೋರ್ಟ್. ರ್ಯೂನ್ ಅಂದ್ರೆ ವರ್ಡ್ ಇಲ್ಲ, ರ್ಯೂನ್ಸ್ ಅಂತ ಹೇಳ್ಬೇಕು ನಾವು. ಓಕೆ, ದ ರ್ಯೂನ್ಸ್. ಇಲ್ಲಿ ದ ರ್ಯೂನ್ಸ್ ಅಂದ್ರೆ ಮೀನಿಂಗು ಅವಶೇಷ, ಏನೇನು ಉಳಿದಿರ್ತಾವಲ್ಲ, ಏನಾದ್ರು ಭೂಕಂಪ ಅದು ಇದು ಆಗಿ ಏನಾರು ಉಳಿದಿರುತ್ತಲ್ಲ, ಅವನ್ನ ನಾವು ದ ರ್ಯೂನ್ಸ್ ಅಂತ ಕರಿತೀವಿ. ಎಸ್ ಬರಬೇಕು, ಬರೀ ರ್ಯೂನ್ ಅಂತ ಆಗಲ್ಲ. ಓಕೆ, ನೆಕ್ಸ್ಟ್, ಐ ವಿಲ್ ಕೀಪ್ ಮೈ ವರ್ಡ್ಸ್ ಟು ಹೆಲ್ಪ್ ಯು ಅಂಡ್ ಯುವರ್ ಪೇರೆಂಟ್ಸ್ ಬೈ ಆಲ್ ಮೀನ್ಸ್. ಸಿ, ಫಸ್ಟ್ ಆಫ್ ಆಲ್ ಈ ವರ್ಡ್ಸ್ ಅಂತಂದ್ರೆ ಪದಗಳು. ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿರೋದು, ಐ ವಿಲ್ ಕೀಪ್ ಮೈ ವರ್ಡ್ ಅಂದ್ರೆ ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ ಅಂತ. ಆ ನನ್ನ ಮಾತು ಅಂತ ಏನಿದೆ ಆ ಮೀನಿಂಗ್, ಅದು ವರ್ಡ್ಸ್ದಲ್ಲ, ವರ್ಡ್. ಓಕೆ, ಈ ವರ್ಡ್ ಅಂತಂದ್ರೆ ಮಾತು, ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ ಅಂತ ಹೇಳ್ತಾ ಇರೋದಿಲ್ಲಿ. ಬಟ್ ಈ ವರ್ಡ್ಸ್ ಅಂತಂದ್ರೆ ಪದಗಳು. ಈ ಸೆಂಟೆನ್ಸ್ ಪ್ರಕಾರ ವರ್ಡ್ಸ್ ಅಲ್ಲ, ವರ್ಡ್ ಬರಬೇಕು. ನೆಕ್ಸ್ಟ್ ನೋಡಿ, ಆ ಸಮನ್ ಈಸ್ ಟು ಬಿ ಇಶ್ಯೂಡ್ ಸೂನ್ ಅಗೇನ್ಸ್ಟ್ ಹಿಮ್ ಫಾರ್ ದ ಚಾರ್ಜ್ ಆಫ್ ಮರ್ಡರ್. ಸಿ, ಸಮನ್ ಅಂತ ವರ್ಡೇ ಇಲ್ಲ ಫಸ್ಟ್ ಆಫ್ ಆಲ್. ಅದೇನು ಆಕ್ಚುಲಿ ಸಮನ್ಸ್. ಓಕೆ, ಸಮನ್ಸ್, ONS. ಸಮನ್ಸ್ ಅಂತಂದ್ರೇನು, ಇವಾಗ ಕೋರ್ಟಿಂದೆಲ್ಲ ಕರೀತಾರಲ್ಲ, ಹಾಜರಾಗಲು ಕರೀತಾರಲ್ವಾ, ಕೋರ್ಟಿಗೆ ಹಾಜರಾಗಕ್ಕೆಲ್ಲ ಕರೀತಾರಲ್ಲ, ಅದನ್ನ ಸಮನ್ಸ್ ಅಂತ ಕರೀತಾರೆ. ಇದು ಆಕ್ಚುಲಿ ಸಿಂಗ್ಯುಲರ್ ವರ್ಡ್. ಓಕೆ, ಹಂಗಾರೆ ಇದ್ರ ಪ್ಲೂರಲ್ ಏನು ಅಂತಂದ್ರೆ ನಾನು ಹೇಳಿದ್ದೆ ಕ್ಲಾಸ್ಗಳಲ್ಲಿ, ಸಮನ್ಸಸ್. ಇದು ಪ್ಲೂರಲ್. ಓಕೆ, ಸಮನ್ ಅಂತ ಹೇಳಲ್ಲ, ಸಮನ್ ಅಂತ ವರ್ಡೇ ಇಲ್ಲ. ಇಲ್ಲಿ ನೋಡಿ, ಎ ಅಂತ ಕಟ್ಟಿರೋದ್ರಿಂದ ನಾವು ಸಿಂಗ್ಯುಲರ್ನೇ ಯೂಸ್ ಮಾಡಬೇಕು, ಆರ್ಟಿಕಲ್ ಎ. ಸೊ ಸಿಂಗ್ಯುಲರ್ನೇ ಬರೆದ್ವಿ, ಸಮನ್ಸ್. ಇಲ್ಲಿ ಎಸ್ ಬರಬೇಕು. ನೆಕ್ಸ್ಟ್ ನೋಡಿ, ಇದು SES. ಓಕೆ, ನೆಕ್ಸ್ಟ್ ನೋಡಿ, 5 ಸಮನ್ಸಸ್ ಹ್ಯಾವ್ ಬೀನ್ ಇಶ್ಯೂಡ್ ಅಗೇನ್ಸ್ಟ್ ಹಿಮ್. ಸಿ, 5 ಅಂತ ಕೊಟ್ಟಿದ್ದಾರೆ ಅಂದ್ರೆ ಪ್ಲೂರಲ್. ಸೊ ಇಲ್ಲಿ ಸಮನ್ಸಸ್, ಇದು ಪ್ಲೂರಲ್ ಟರ್ಮ್ ಈಗ. ಓಕೆ,
ಇಲ್ಲಿ ಹಂಗಾರೆ ನೋ ಎರರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ 100 ಕ್ವೆಶನ್ಸ್ನ ಆಲ್ಮೋಸ್ಟ್ ಪ್ರಾಕ್ಟೀಸ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ ನೌನ್ಸ್ ಚಾಪ್ಟರ್ ಮೇಲೆ. ಸೊ ನಿಮಗೆ ಇದೇ ಥರ ಬೇರೆ ಬೇರೆ ಚಾಪ್ಟರ್ ಮೇಲೆ ಏನಾದ್ರು ಕ್ಲಾಸಸ್ ಬೇಕಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಕ್ಲಾಸ್ನ ನೀವು ಟಾರ್ಗೆಟ್ 100 ಅನ್ನೋ ಆ್ಯಪಲ್ಲಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಥಿಯರಿ ಕ್ಲಾಸ್ ಬೇಕಿತ್ತು ಅಂತಂದರೆ ಪರ್ಚೇಸ್ ಮಾಡ್ಬೋದು. ಜಸ್ಟ್ 299 rupees ಅಷ್ಟೇ. ಓಕೆ, ಸೊ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.